ಏನ್ರಿ ಅತ್ತಿ ನಾಷ್ಟಕ್ಕೆ ಏನ್ ಮಾಡಕತ್ತಿ? ಉಪ್ಪಿಟ್ಟು ಮಾಡ್ತೀನ್ರಿ. ನಂಗೆ ಉಪ್ಪಿಟ್ಟು ಬೇಡ, ಪಡ್ಡು ಮಾಡು ಪಡ್ಡು. ಪಡ್ಡಿಗೆ ಹಿಟ್ಟು ಇಲ್ಲಲ್ರಿ ಅತ್ತೆ, ಇನ್ನ ಮಾಡೇ ಇಲ್ಲ ನಾ ಏನು. ಅಯ್ಯ ನಿನ್ನೆ ಹಿಟ್ಟು ಇತ್ತನ ಏನೋ ಖಾಲಿ ಆತ? ಅಲ್ಲ ನಿನ್ನೆ ಹಿಟ್ಟು ಎಲ್ಲಾರು ತಿಂದ್ರಲ್ರಿ. ಇರ್ಲಿ, ಈಗ ನಂಗೆ ದಾಸಿ ಮಾಡ್ಕೊಡು. ಅದೇನೋ ಇದು ಗೋಧಿಲೆ ಮಾಡ್ತಲ್ಲ ಅದನ್ನ ಮಾಡ್ಕೊಡು. ದಾಸಿ ಮಾಡ್ಕೊಡ್ಲೆ? ಸರಿ ರೀ ಹಂಗಾದ್ರೆ. ಏನ್ರಿ ನಿಮಗೆ ಏನ್ ಮಾಡ್ಕೊಡ್ಲಿ ನಾಷ್ಟಕ್ಕೆ? ಏನು ಮಾಡಕತ್ತಿಯಲ್ಲ ಅದನ್ನ ಮಾಡು. ನಾ ಹೇಳಿದ್ದ ಮಾಡ್ಬೇಕು ನೀನು. ಮತ್ತೆ ಯಾವ್ದು ಚೇಂಜ್ ಮಾಡಲ್ಲ. ಈ ಮನೆಗೆ ಏನಿದ್ರು ನಂದ ನಡಿಬೇಕು. ಅತ್ತಿದ್ದೀನಿ ನಾನು. ಬಂದ್ ಸಸಿ ನೀನ್ ತಂದಿದ್ ನಾನು. ನೋಡ್ರಿ ನಿಮಗೆ ಏನ್ ಮಾಡ್ಕೊಡ್ಲಿ? ನೋಡು ಇದು ನಿನ್ ಮನೆ ಐತಿ, ನಿನಗೆ ಏನ್ ಮಾಡ್ಬೇಕು ಅನ್ಸುತ್ತೆ ಅದ್ ಮಾಡು. ಆಯ್ತು ದೋಸೆ ಮಾಡ್ತೀನಿ ನೋಡ್ರಿ. ಸರಿ ಹತ್ತಿರದಾಗ ಇರ್ತೀನಿ, ಮಾಡ್ಕೊಡು. ಊರ್ ಬುಬ್ಳಿ ಬರೇ ಮಾಡಿದ ಅದನ್ನ ಮಾಡಿರ್ತಾ ಈಕ್ತಾ ಹೊಕ್ಕ ಹತ್ತಿರದಾಗ. ಏನು ವಾ ಗುಂಡವ ಬಂದೇ ಇಲ್ಲ ಮನೆ ಕಡೆ. ಅಯ್ಯ ಏನ್ ಕೇಳ್ತಿ ಬಿಡು, ಬಾ ಕುಂದ್ರು. ಗೀತಾ ಬಾರೆ ಸರೋಜ ಕುತ್ಕೋ. ಮತ್ತೆ ಮಲ್ಲವ ಹೆಂಗದ, ಆರಾಮದ ಇಲ್ಲ? ಹ್ಞೂ ಆರಾಮದ. ಅವ್ರಿಗೇನೈತಿ, ಆರಾಮ್ ಇಬ್ರು ಸಸ್ತಾರದೀವಿ, ಮಾಡಿ ಹಾಕ್ತೀವಿ, ತಿಂತಾರ ಕುಂದಿರ್ತಾರ, ನಮ್ಮ ಜೀವ ಹಿಂಡ್ತಾರ. ಆಕಿ ನೋಡಿದ್ರ ದುಡಿಯಾಕ ಬ್ಯಾರೆ ಊರಿಗೆ ಹೋಗ್ತಾಳ, ನಾ ಇಲ್ಲೇ ಇರ್ತೀನಿ, ನನಗ ಎಲ್ಲ ಮಾಡಿ ಹಾಕಂತಾಳ. ಏನ್ ಮಾಡಿದ್ರು ಏನ್ ಒಟ್ಟ ಏನ ಮಾಡಿ ಹಾಕಿದ್ರು ಆಕಿ ಒಟ್ಟು ಲೆಕ್ಕಕ್ಕೆ ಬರಲ್ಲ ನೋಡಿ. ನಮ್ಮ ಮನ್ಯಾಗ ಇದ್ಕೊಂಡು ಮಾಡಿ ಹಾಕಿ ಹೊಲಕ್ಕೆ ಹೋಗಿ ಎಲ್ಲ ಮಾಡ್ಕೊಂಡು ಬರ್ತೀನಿ, ಆದ್ರೂ ನನ್ನನ್ನು ಬೈದ್ ಬಿಡಂಗಿಲ್ಲ ಆಕಿ. ಈ ಮತ್ತೀಗ ಬುದ್ಧಿ ಬರ್ತೈತೇನವ? ಎಷ್ಟು ದಿನ ಆತ್ ನಾ ಹೇಳಕತ್ತಿದ್ದು, ಒಂದು 4 ದಿನ ಮಗಳ ಮನೆಗೆ ಹೋಗಿ ಬಾ ಅಂತೇಳಿ. ಒಂದಿನೂ ಹೋಗಂಗಿಲ್ಲ ನೋಡಕ್ಕೆ, ಇಲ್ಲೇ ಬರೀ ಕಟ ಕುಟು. ಆದ್ರ ನಮ್ ಗೀತಿನೊಂದು ಕರ್ಕೊಂಡು ಹೊಲಕ್ಕೆ ಹೋಗಿ ಎಲ್ಲ ಹಾಕಿ ಅಡಿಸ್ಬಿಟ್ಟ. ತನ್ನ ಬುದ್ಧಿನ ಕಲಿಸ್ಬಿಟ್ಟ. ಬರೀ ಅತ್ತಿ ಮಾತು ಕೇಳಬೇಡ, ಅದು ಮಾಡ್ಬೇಡ ಅಂತೆ. ನೋಡಿ ಸಸ್ತಾರಿಗೆ ಆದ್ರೆ ಹಿಂಗೆ ಇಟ್ಟಾಳ, ಬೇರೆ ಸಸ್ತಾರಿಗೆ ಆದ್ರೆ ಹಂಗೆ ಮಾಡಿಸ್ತಾ. ಹ್ಞೂ ರೀ ಅತ್ತಿ, ನಾವು ನೋಡಿದ್ರೆ ಅಂದ್ರೆ ಕುಂದ್ರಬೇಕು, ಅಂದ್ರೆ ನಿಂದ್ರಬೇಕು, ಏನು ಹೇಳಿದ್ರು ಮಾಡ್ಬೇಕು. ಅವ್ರು ನೋಡಿದ್ರೆ ಬೇರೆದಾರ ಸಸ್ತಾರಿಗೆ ಏನು ಮಾಡ್ಬೇಡಂತ. ನೋಡಿದ್ರೆ ಇವ ಒಂದು ನೀರಿಗೆ ಜಿಪ್ಪಿಂದ ಮಾಡ್ತಾ ಅಷ್ಟೆಲ್ಲ ಆಸ್ತಿ ಇಟ್ಕೊಂಡು. ಅಷ್ಟೆಲ್ಲ ಆಸ್ತಿ ಇದ್ರು ಇಬ್ರು ಮಕ್ಕಳನ್ನ ದುಡಿಯಾಕ ಕಳಿಸ್ತಾ ನಮ್ಮ ಸಸ್ತಾರನ್ನ. ಹೌದ್ರಿ ಬಾಬಾ ನಮ್ಮ ಅತ್ತಿ ನೋಡಿ ಎಷ್ಟು ಕಿರ್ಲಾಪತಿ ಅದಾಳ. ಬೇರೆದವ್ರ ಸಸ್ತಾರಿಗೆ ಹೆಂಗೆ ಹೇಳ್ಕೊಡ್ತಾಳ ನೋಡು. ನಮ್ಮ ಅತ್ತೆ ಬಂದು 6 ತಿಂಗಳು ಹಾಕುವಂತು, ಇನ್ನಾದರೂ ಇನ್ನೊಬ್ಬನ ಮನೆಗೆ ಹೋಗ್ಬೇಕು, ದೊಡ್ಡವನ ಮನೆಗೆ ಅನ್ನೋದಿಲ್ಲ, ಮಗಳ ಮನೆಗೆ ಹೋಗ್ಬೇಕು ಅನ್ನೋದಿಲ್ಲ. ಇಲ್ಲೇ ಕುತ್ಕೊಂಡು ನನಗೆ ಆರ್ಡ್ರ್ ಮಾಡ್ತೀನಿ ನಿಂದರಕ್ಕೆ. ಯವ್ವ ನನ್ನ ಸಸ್ತಾರ ಹೋದಾರ ಬಾರಿವ, ಒಂದು ಮಾತು ಕೇಳಂಗಿಲ್ಲ, ಅವ್ನಿಗೆ ಗೀತ್ ಕೇಳಂಗಿಲ್ಲ. ಏನಾರು ಹೇಳಿದ್ರೆ ನನಗೆ ಬೈದೆ ಮೂಳೆ ಕುಂದಿರ್ತಾರ. ಅವ್ರ ಕೈಯಾಗ ಗೊಂಬೇಕಿನ್ ನೋಡಿವ ನಾನಂತ್ರು. ಅತ್ತೀರಿ ದಾಸಿ ಮಾಡ್ಕೊಡಂದಲ್ಲ, ಜೋಳದ ಹಿಟ್ಟಿನ ಮಾಡ್ಲೆ ಏನು ಗೋಧಿ ಹಿಟ್ಟಿನ ಮಾಡ್ಲೆ? ಗೋಧಿ ಹಿಟ್ಟಿನ ಮಾಡೋದ? ಅಲ್ರಿ ಅತ್ತೀರಿ, ಗೋಧಿ ಹಿಟ್ಟಿನ ಮಾಡೋದ್ಲೆ ಲೇಟ್ ಆಗುತ್ತೆ, ಉಪ್ಪಿಟ್ಟು ಮಾಡ್ಲೇನ ಸುಮ್ಮನೆ? ಉಪ್ಪಿಟ್ಟ? ಏನು ಉಪ್ಪಿಟ್ಟು ಮಾಡ್ತಿ ಬಿಡ. ಉಪ್ಪಿಟ್ಟು ಮಾಡ್ತೀನಿ ತಗೋರಿ. ಆಯ್ತು ಉಪ್ಪಿಟ್ಟ ಮಾಡಿ. ಯಾಕಂದ್ರೆ ನಿಮ್ ದಾಸಿ ಮಾಡಿದ್ಲೆ ನನ್ನ ಹೊಟ್ಟಿ ಚುರ್ರ ಅಂತೈತೆ, ಮತ್ತೆ ಗಿರ್ಗಿರ್ ಅಂತ ಬಿದ್ದೀನಿ. ಉಪ್ಪಿಟ್ಟ ಮಾಡೋ. ಅತ್ತಿರಿ ಉಪ್ಪಿಟ್ಟು ದೊಡ್ಡ ರವದ್ ಮಾಡ್ಲೆ ಏನು ಸಣ್ಣ ರವದ್ ಮಾಡ್ಲೆ? ದೊಡ್ಡ ರವದ್ನ ಮಾಡ. ಅತ್ತಿ ಉಪ್ಪಿಟ್ಟು ಏನು ಹುರಿದ್ ಮಾಡ್ಲೋ, ಏನು ಎಣ್ಣೆ ಹಾಕಿ ಮಾಡ್ಲೋ, ಹಂಗ ಹುರಿದ ಎಣ್ಣೆ ಹಾಕಿ ಮಾಡ್ಲೋ? ಚಲೋ ತಂಗ ಹುರಿದ್ ಮಾಡ. ಒಗ್ಗರ್ನಿಗೆ ಸಾಸ್ಮಿ ಜೀರಿಗೆ ಹಾಕ್ಲೋ ಏನು ಬೇಡ? ಹಾಕುವ. ಅಲ್ಲ ಸಾಸ್ಮಿ ಜೀರಿಗೆ ಹಾಕಿದ ಮೇಲೆ ಉಪ್ಪಿಟ್ಟಿಗೆ ಇದು ಹಾಕಿ ರವೆ ಹಾಕಿ ಹುರಿಲೋ, ನೀರು ಹಾಕಿ ಹುರಿಲೆ? ಎಣ್ಣೆ ಹಾಕಿ ಹುರಿ ಇವ. ಬ್ಯಾಡ್ ಬಿಡ್ರಿ ಅತ್ತ, ದೋಸಾನ ಮಾಡ್ತೀನಿ ಹಂಗಾರ. ಹುರಿಯತ್ಲೆ ಟೈಮ್ ಆಗತ್ತೆ ನನಗೂ. ಮತ್ತೆ ದೋಸೆನ ಮಾಡ. ಅತಿ ಗೋಧಿ ಹಿಟ್ಟಿಲೆ ಜೋಳದ ಹಿಟ್ಟಿಲೆ? ಗೋಧಿ ಹಿಟ್ಟಿಲೆ ಮಾಡ. ಅದಕ್ಕೊಂದಿಟ್ಟು ಅಕ್ಕಿ ಹಿಟ್ಟು ಹಾಕ್ಲೋ ಏನು ರವೆ ಹಿಟ್ಟು ಹಾಕ್ಲೋ? ಯಾವ್ದೇ ರವೆ ಹಿಟ್ಟು? ಅದ ಅತ್ತಿ ಮನೆ ನೀವು ಸಾನಿಸಿಟ್ಟಿರಲ್ಲ ರವದ ಹಿಟ್ಟು, ಅದನ್ನ. ಅದೇನು ಬೇಡ, ಅದಕ್ಕೆ ದನಕ್ಕಂತ ಸಾನಿಸಿಟ್ಟಿನಿ. ಗೋಧಿ ಹಿಟ್ಟು ಹಾಕು. ಅತಿ ದೋಸಾ ತೆಳ್ಳಗ ಹಾಕ್ಲೋ ಏನು ದಪ್ಪಗ ಹಾಕ್ಲೋ? ತೆಳ್ಳಗ ಹಾಕುವ. ಅತಿ ದೋಸಾ ಜೋಡಿ ಚಟ್ನಿ ಮಾಡ್ಲೋ ಏನು ಉಳ್ಳಾಗಡ್ಡಿ ಪಲ್ಯ ಮಾಡ್ಲೋ? ಉಳ್ಳಾಗಡ್ಡಿ ಪಲ್ಯ ಮತ್ತು ಚಟ್ನಿ ಮಾಡು. ಅತ್ತಿ ಉಳ್ಳಾಗಡ್ಡಿ ಪಲ್ಯಕ್ಕೆ ಆಲೂಗಡ್ಡಿ ಹಾಕ್ಲೋ ಏನು ಹಾಕ್ಲಿ? ಉಳ್ಳಾಗಡ್ಡಿ ಹಾಕಿ ಮಾಡ, ಚಲೋ ಆಗುತ್ತೆ. ಅತಿ ಚಟ್ನಿ ಕೊಬ್ಬರಿದ್ ಮಾಡ್ಲೋ ಏನು ಸಿಂಗಾದ್ ಮಾಡ್ಲೋ? ಸಿಂಗಾದ್ ಮಾಡ ಇವ. ಸಿಂಗಾದ ಇಲ್ಲಿ ನೋಡ್ಕೊಂಡ್ ಬರ್ತೀನಿ ಅಂದ್ರೆ. ಏನು ಬಂಗಾರದಾಳ ಇವ ನಿನ್ ಸಸಿ, ಎಲ್ಲಾನು ಕೇಳಿ ಮಾಡ್ತಾಳ. ಹಡಿಬಿಟ್ಟು ಯಾಕೆ ಕೇಳಾಕತ್ತಾಳ ಅಂದ್ರೆ ಏನೋ ಇಟ್ಟಾಳಕಿ ಗೊತ್ತಾಗಲ್ಲ ನನಗೂ. ಇವ ನಾ ಹಿಂಗೇನಾರು ಕೇಳಿದ್ನೆ ನಮ್ಮ ಅತ್ತಿ ಸರದ್ನಿ ಅಂತ ಮಕ್ಕ ಕೊಡಿತಿದ್ಲೆ ಯವ್ವ ನನಗೆ. ಬುಬ್ಣ್ಯಾರ ನಿಮ್ಮ ಅವು ಕಳಿಸ್ಯಾಳ ಇಲ್ಲ ಅಂತೇಳಿ. ಅತ್ತಿರಿ ಸಿಂಗಾ ಇಲ್ರಿ? ಹಂಗಾರೆ ಕೊಬ್ಬರಿದ್ ಮಾಡಿ. ಕೊಬ್ಬರಿದ್ ನಿಂದ್ರಿ ಕೊಬ್ಬರಿ ಅದಾವ ಏನಿಲ್ಲ ನೋಡ್ಕೊಂಡ್ ಬರ್ತೀನಿ. ಒಣ ಕೊಬ್ಬರಿಲೆ ಮಾಡ್ಲೆ ಹಸಿ ಕೊಬ್ಬರಿಲೆ ಮಾಡ್ಲೆ? ಹಸಿ ಕೊಬ್ಬರಿಲೆ ಮಾಡಲೇ. ಆದ್ರೂ ಗ್ರೇಟ್ ಬಿಡತ್ತಾರ, ನೀವು ಎಲ್ಲ ಹೇಳ್ಕೊಡ್ತೀರಿ ನಿಮ್ಮ ಮಗಳಿಗೆ, ನಿಮ್ಮ ಸಸಿ. ಅಯ್ಯೋ ನಮ್ದು ಅದಾವ. ಈಗೇನ ನಾ ಮಾಡಂದಿದ್ದಂದ್ರೆ ನನಗೆ ಲಟಿಸ್ ಕೊಡ್ಬಾರಿ ಅಂತಿದ್ರು. ನಮ್ಮವ್ರು ಏನದಾವ ಕಣ್ ಕಾಣಂಗಿಲ್ಲ ಅಂತ ಇದ್ರು ಚಸ್ಮಾ ಹಾಕೊಂಡು ಮಾಡ್ರಿ ನೀವು ಅಂತಾರ. ಅತ್ತಿರಿ ಈಗ ಹಿಟ್ಟು ರುಬ್ಲೋ ಏನ ರುಬ್ಬಿದ್ದ ಹಿಟ್ಟು ತಗೊಂಡ್ ಬರ್ಲಿ ಅಂಗಡ್ಯಾಗ? ಬುಬ್ಳಿ ಈಗಾರ ಹೇಳಿನಲ್ಲಿ ನನಗೆ ಗೋಧಿ ಹಿಟ್ಟಿನ ಮಾಡಂತ ಹೇಳಿ. ಒಟ್ಟು ಚೂರ್ಣ ಆಗತ್ತೆ ಲಘು ಮಾಡೋದು. ಅತ್ತಿರಿ ಚಟ್ನಿ ಮಿಕ್ಸರಿಗೆ ಹಾಕ್ಲೋ ಏನ ಕೈಲೇ ರುಬ್ಲೋ? ಇವ ಮಿಕ್ಸರ್ಗೆ ಹಾಕಿ ಹೋಗೋ ಇವ. ಅತ್ತಿರಿ ಒಗ್ಯಾನ್ ಮಾಡಿ ಬಂದು ಹಿಟ್ಟು ನೆನೆ ಹಾಕ್ಲೋ ಏನು ಹಿಟ್ಟು ನೆನೆ ಹಾಕಿ ಒಗ್ಯಾನ್ ಮಾಡ್ಲಿ? ಹೋಗಿ ಹಿಟ್ಟು ನೆನೆಗೆ ಹೋಗಿ ಮಾಡೋದು. ಆಯ್ತು ಒಗ್ಯಾನ್ ನೆನೆಯಕ್ಕೆ ಬರ್ತೀನಿ ನಿಂದ್ರಿ. ಒಗ್ಯಾನ್ ಯಾಕೆ ನೆನಿತೀನಿ ಅಂದ್ರೆ ಮತ್ತೆ ಲೇಟ್ ಆಗತ್ತೆ ನಂಗೆ ಒಗ್ಯಾನ್ ಮಾಡಕ್ಕೆ. ಅದಕ್ಕೆ ಮತ್ತೆ ನಾ ಹೊಲಕ್ಕೆ ಹೋಗ್ಬೇಕು. ಅಲ್ಲಿ ನಿಂಗ ಅಕ್ಕನ ಮಗಳು ಸಸಿನ ಕಳ್ಸಾಳ ನೋಡಿಲ್ಲಿ, ಆಲ್ರೆಡಿ ಹೊಲಕ್ಕೆ ಕರೆಯಕ್ಕೆ ಬಂದ, ಕೇಳ್ಬೇಕಾರಕ್ಕೆ. ಹೌದೌದು ನಮ್ಮ ಅತ್ತಿ ಕರ್ಕೊಂಡು ಬಾ ಅಂದ, ಅದಕ್ಕೆ ಬಂದೀನಿ ನಾನು ಹೊಲಕ್ಕೆ ಕರ್ಕೊಂಡು ಹೋಗಕ್ಕೆ. ಲಗುನ ಬಾರವಾ ನೀನು. ನೀನು ಹೋಗ್ತೇನೆ ಹೊಲಕ್ಕೆ ಹಂಗಾರೆ? ಅತ್ತಿ ಇಷ್ಟೊತ್ತನ ಮನೆ ಕೆಲಸ ಆತು, ಈಗ ಹೊಲಕ್ಕೆ ಹೋಗ್ಬೇಕು ನೋಡಿ ನಾನು. ಏನು ಮಾಡಿದ್ರು ನಮ್ಮ ಅತ್ತಿಗೆ ಸಲಂಗಿಲ್ಲ. ಏನಿಲ್ಲ, ಒಂದು ಸ್ವಲ್ಪ ದಿನ ಮಗಳ ಮನೆ ಕಳಿಸ್ರಿ. ಏನೋ ಹೇಳಂಗಿಲ್ವ, ಏನಾರು ಹೇಳಿದ್ರೆ
ಆಸ್ತಿ ಒಳಗೆ ಪಾಲ್ ಕೊಡಂಗಿಲ್ಲ ನಿಮಗಂತ. ಹಂಗಂತಾಳ. ಅಲ್ಲೇ ನೀ ಏನು ಅವ್ರ ಅಣ್ಣನ ಮಗಳ ಅಲ್ಲ. ಇವ ಯಾ ಬಿಡೇನೂ ಇಲ್ಲ ಬಿಡ ಅತ್ತಿ. ಯಾ ನನ್ನ ಮಗಳು ಏನು ಒಟ್ಟ ಬಿಡೇ ಇಲ್ಲ ನನಗೆ. ನನಗರ ಹಿಂಗೆ ಹುರಿದುಕ್ತ ಅಂದ್ರೆ ಹಂಗೆ ಹುರಿದುಕ್ತ. ಅತ್ತಿ ನಿರ್ಮಾ ಸೋಪ್ ಐತಿ ಅದರಲ್ಲೇ ತಿಕ್ಲೋ ಏನು ವೀಲ್ ಸೋಪ್ ತಗೊಂಡ್ ಬಂದು ತಿಕ್ಲೋ. ಏ ನಿರ್ಮಲೆ ಸಚ್ಚಕ ಅದರಲ್ಲೇ ತಿಕ್. ಅತ್ತಿ ಪೌಡರ್ ಖಾಲಿಗೆ ಪೌಡರ್ ತಗೊಂಡ್ ಬಂದು ನೆನೆ ಹಾಕ್ಲು ಹಂಗ ನೆನೆ ಹಾಕ್ಲು. ಏ ಪೌಡರ್ ನೆನೆ ಹಾಕ್ಲಿ ಮೊದ್ಲ ನನ್ನ ಬಿಳಿ ಸೀರೆಗಳೆಲ್ಲ ಹಂಗ ಇರ್ತಾವ ಹೊಲಸು. ಪೌಡರ್ ತಗೊಂಡ್ ಬಾ. ಅತ್ತಿ ಪೌಡರ್ ತಂದು ನೆನೆ ಹಾಕಿ ಆಮೇಲೆ ನಾಷ್ಟ ಮಾಡ್ಲು ಈಗ ಮಾಡ್ಕೊಡ್ಲು. ಏ ಬುಬ್ಳಿ ಏನ್ ಹೇಳಕೊಂತೀನಿ ನೀನೀಗ? ಹೋಗ ಫಸ್ಟ್ ಹೊಟ್ಟೆ ಚುರ್ರ ಅನ್ನಕತೈತಿ ಹಾಕಿ ಮಾಡೋಗು ಮೊದ್ಲ. ಅತ್ತಿ ದೋಸೆಗೆ ಜೀರಿಗೆ ಹಾಕ್ಲು ಹಂಗ ಹಾಕೊಡ್ಲು. ಏನೋ ಒಂದು ಹಾಕಿ ಕೊಡು ನಡಿ. ಅತ್ತಿ ಪ್ಲೇಟಿಗೆ ಹಾಕೊಡ್ಲ ಏನ್ ಹಂಗ ತಂದು ಕೊಡ್ಲು. ಏ ಪ್ಲೇಟ್ ಹಾಕೊಂಡ್ ಬರೋಗ್ಲಿ. ಮಗುಗೂ ಹಾಕೊಡ್ಲು ನಿಮ್ಗೂ ಹಾಕೊಡ್ಲು ಇವ್ರೆಲ್ಲರಿಗೂ ಹಾಕೊಡ್ಲು. ಎಲ್ರಿಗೂ ತಗೊಂಡ್ ಬಾ. ಅತ್ತಿ ಎಲ್ರಿಗೂ ತಗೊಂಡ್ ಬರ್ಬೇಕಂದ್ರೆ ಹಿಟ್ಟಿನ ನೆನಿಬೇಕು. ಇನ್ನೊಂದ್ ಸ್ವಲ್ಪ ನಿಂತ್ ಮಾಡ್ಕೊಡ್ಲು ಈಗ ಮಾಡ್ಕೊಡ್ಲು. ಬಿಸಿ ಬಿಸಿ ತಂದು ಕೊಡ್ಲು ಏನ್ ಆರಿ ತಂದು ಕೊಡ್ಲು. ಆರಿತ್ತು ಬಿಸಿ ಬಿಸಿ ತಗೊಂಡ್ ಬಾ. ಇಲ್ಲಿ ಅಂಗ್ಲಾಚಿ ಗಾಳಿ ನಿಂತ್ಕೊಂಡು ಅಫ್ 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 ಅನ್ಕೊಂತ ಕುಂದಿರ್ತೀನಿ. ತಗೊಂಡ್ರ ನೋಡು ನಿನ್ ಸಸಿ ಹೆಂಗ್ ಮಾಡಕತ್ತ ಅಂದ್ರೆ ನೀನೀಗ ನನ್ನ ಹೇಳಿದ ಮಾತೆ ಕೇಳಬೇಕಂದಿಯಲ್ಲ ಅದಕ್ಕೆ ಹಂಗೆ ಮಾಡಕತ್ತ ನೋಡು. ಬಾರ್ಲೆಕ್ಕೆ ಹಡಿಬಿಟ್ಟು ಬರೀ ಇಂಥದ ಆತಿಕ್ಕಿದೆ. ನಾನು ಏನು ಅಂತೀನಿ ಅದಕ್ಕೆ ವಾಪಸ್ ಅಂತ. ನನಗೆ ಗೊತ್ತಾಗುತ್ತೆ ನಾನು ಹೋಗ್ತೀನಿ. ಕಳಿಸ್ಕೊಡು ಗೀತನ್. ಕುಂದ್ರೆ ಏನು ಮಾಡಿದ್ದೆ ಕೆಲಸ ಅದ ಅಲ್ಲ. ಕುಂದ್ರೆ ಏನು ಮಾಡ್ತೀನಿ. ಅತ್ತಿ ದೋಸೆ ಬರೋವಲ್ಲು ನಾನು ರೊಟ್ಟಿ ಹಿಟ್ನಾಗ ಹಾಕಿದ್ದೆ. ಮನೆಗೆ ಏನೈತೆ ಅದು ಕೊಡು ಹೊಟ್ಟೆ ಹಸ್ತೈತಿ. ಆತ ನಾಷ್ಟ. ನಿಮ್ಮ ಅವ್ವರಿಗೆ ಹೊಟ್ಟೆ ಹಸ್ತೈತಂತ ತಂಗುಳ್ ರೊಟ್ಟಿ ಕೊಡ್ಬೇಕಂತ ನಿಮ್ಗೂ ಅದನ್ನ ಕೊಡ್ಲೇನ? ಅಯ್ಯ ಈಗ ದೋಸೆ ಮಾಡ್ತೀನಿ ಅಂದ್ರೆ. ನಿಮ್ಮ ಅವ್ವರು ಏನ್ ಹೇಳ್ತಾರ ಅದು ಮಾಡ್ಬೇಕ್ರಿ. ನಾನು ಇಷ್ಟೊತ್ತನ ಎಲ್ಲ ಅವ್ರನ್ನ ಕೇಳೇ ಮಾಡಿದೆ. ಹೇಳ್ಬೇಕಂದ್ರೆ ಕೇಳ್ರಿ ಬೇಕಾದ್ರೆ ನೀವು. ಅಲ್ಲ 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 ಬಾರಿ ಅದಿ ಬಾರ್ಲೆ ನೀನು. ನನ್ನ ಬಾನ ನನಗ ತಿರುವು ಮಾಡಿದಲ್ಲ. ಅದಕ್ಕೆ ಯವ್ವ ಆಕಿ ಏನ್ ಮಾಡ್ತೀನಿ ಅಂತ ಅದಕ್ಕೆ ಬಿಟ್ಬಿಡು ಸುಮ್ಮನೆ. ಹೆಂಡತಿ ಸೀರೆ ಹಿಡ್ಕೊಂಡು ಹೋಗ ಬಂದ್ ನೋಡಿ. ಅತ್ತಿರಿ ಏನ್ ಹೇಳ್ರಿ ಏನ್ ಮಾಡ್ಲಿ ಲಗುನ. ಏ ಹೋಗು ಉಪ್ಪಿಟ್ಟು ಮಾಡೋದು. ಅತ್ತಿರಿ ಅದ ಉಪ್ಪಿಟ್ಟಿಗೆ ಬಿಳಿ ರವ ಹಾಕ್ಲು ಕೆಂಪ್ ರವ ಹಾಕ್ಲು. ಕೆಂಪ್ ರವ ಹಾಕಿ ಮಾಡೋದು. ಕೊತ್ತಂಬರಿ ಹಾಕ್ಲು ಕರಿಬೇವು ಹಾಕ್ಲು. ಕರಿಬೇವರ ಹಾಕು ಕೊತ್ತಂಬರಿ ಹಾಕು ಎಲ್ಲ ಒಗ್ಗರ್ನಿ ಹಾಕು. ಇಲ್ಲ ಸರಿ ನಾನ ಮಾಡ್ಕೊಡ್ತೀನಿ. ಹೌದನ್ರಿ ಬಾ ಚಲೋ ಆತು. ನಾ ಹಂಗಾರ ಒಗ್ಯಾನ ಹೊಕ್ಕೊಂಡ್ ಬರ್ತೀನಿ. ನನಗ ಅವ್ರಿಗೆ ಇವ್ರಿಗೆ ಎಲ್ಲಾರ್ಗೂ ಉಪ್ಪಿಟ್ಟು ಮಾಡಿಡ್ರಿ. ನಾನು ಹೊಲಕ್ಕೆ ಹೋಗ್ತೀನಿ. ನೋಡ್ರಿ ಅತ್ತಿ ಇದ್ರಾಗ ನಂದೇನಿಲ್ಲ ನೀವ ಕೇಳ್ರಿ. ನಾನು ಎಲ್ಲ ಕೇಳಿ ನಮ್ಮ ಅತ್ತಿ ಮಾತು ಕೇಳಿ ಮಾತು ಮಾಡಾಕತ್ತೀನಿ. ನಮ್ಮ ಅತ್ತಿ ಹೆಂಗಂತಾಳ ಹಂಗ ನಾನು ನೋಡು. ನಮ್ಮ ಅತ್ತಿ ಹೇಳಿದ್ಲಿಗೆ ಯಾವುದನ್ನು ಗೆರಿ ದಾಟಂಗಿಲ್ಲ. ಇಚ್ಕಿಂತ ಗೆರಿ ತಗದು ಇಚ್ಚಿಕ್ ಹಾಕಂಗಿಲ್ಲ. ಹೌದಲ್ರಿ? ಹೌದೌದು ನೀ ಹೇಳಿದ್ದು ಕರೆಕ್ಟ್. ಲಾ ಮಗ ಏನ್ಲಾ ಇದು? ಅವ್ವ ಹೇಳಿದ್ದು ಕರೆಕ್ಟ್. ಆಯ್ತು ನಾ ಹೋಗಿ ಬರ್ತೀನಿ. ನೀವೇನ್ ಮಾಡ್ತೀರಿ ಅಜ್ಜಿಯಾರ? ನೀವು ಕುಂದಿರ್ತೀರೇನು ಹೋಗ್ತೀರಿ? ಯವ್ವ ನಾನು ಹೋಗ್ತೀನಿ. ಹೋಗನ್ನಕ್ಕಿನ ಮುಂಚೆನೆ ಹೋಗ್ತೀನಿ. ಸರಿ ಅತ್ತಿಯಾರ ನೀವು ಮಾಡ್ತೀರಾ ನಾ ಮಾಡ್ಲ ಈಗ? ನೋಡ್ರಿ ನೀವ್ ಏನಂದ್ರಿ ನಾ ಹೇಳಿದ್ದ ನಡಿಬೇಕಂದ್ರಿ. ನೀವ್ ಹೇಳಿದ್ದ ನಡೆಸ್ರಿ. ಈಗ ನೀವ ಉಪ್ಪಿಟ್ಟು ಮಾಡ್ತೀನಿ ಅಂದ್ರಿ ಮಾಡ್ರಿ. ನಾ ಒಗ್ಯಾನ್ ಮಾಡಕ್ ಹೋಗ್ತೀನಿ. ಅವ್ವ ನೀನಾಗೆ ಯಾಕೆ ಸಿಗಾಕೊಂತೀಯ ಬಾಯಿ ಬಿಡ್ಕಿ ಕೈಯಾಗೆ? ಎಷ್ಟು ಸಲ ಹೇಳಿ ನಾನು ನಿನಗೆ ಆಕಿ ಕೈಯಾಗ ಸಿಗ್ಬೇಡ ಅಂತ. ಆದ್ರೂ ನೀನ್ ಏನ್ರಿ ಬಾಳ ದಾಳೆ. ಹೆಂಗರ ಕಟ್ಕೊಂಡು ಹೆಂಗರ ಬಾಳೆ ಮಾಡಕತ್ತೀನಿ ನೀನು ಸಿಕ್ಲಿಕ್ಕೆ. ನನ್ನ ಬಾಣ ನನಗ ತಿರುಗೇಟ್ ಮಾಡಿರ್ಲಿಕ್ಕೆ. ನಡಿ ನಡಿ ಹೊಟ್ಟೆ ಹಸೈತಿ ಉಪ್ಪಿಟ್ಟು ಮಾಡ್ಕೊಡ್ ನಡಿ. ನಡೀನಪ್ಪ ಹೊಟ್ಟೆ ಹಸ್ತೈತಿ ನನಗೂ. ಮಾಡ್ತೀನಿ ಎಲ್ಲರ ಮುಂದೆ ಮಾತು ಕೇಳ್ತೀನಿ ಅಂತ ಹೇಳಿ ಈಗ ನನಗ ಮಾಡಕ್ ಹಚ್ಚೋದ್ ನೋಡು. ಅದು ಚಸಿ ನನಗ ಕಣ್ಣಿ ಮಣ್ಣಿ ಹಚ್ಚೋದ್ ನೋಡು. ಬರ್ಲಿಕ್ಕೆ ವಾಪಸ್ ಏನಾರು ಮಾಡ್ಕೊಂಡು ಹೊಟ್ಟೆ ನೋಡಿ ಕರ್ಕೊಂಡು ಅನ್ನಕತ್ತಿ. ಗೀತಂದು ಅಕ್ಕ ಗೀತದ ಪಾತಿ ಬಂದಿದೆ. ಅಜ್ಜಿ ಗೀತಂದು ಅಕ್ಕ ಎಲ್ಲಿದ್ದಾಳೆ? ಈಗ ಹೋದ್ ನೋಡುವ ಎಲ್ಲಿ ಹೋದ್ಲ ನನಗೂ ಗೊತ್ತಿಲ್ಲ. ಹೋಗ್ಯಾಳ ನೋಡು ಅಲ್ಲೇ. ಅಯ್ಯ ಗೀತಂದು ಅಕ್ಕಗೆ ಒಂದು ಸೀಕ್ರೆಟ್ ಹೇಳೋದಿತ್ತು ಅದಕ್ಕೆ ಬಂದಿದ್ದೆ. ಏನು ನಿನ್ ಸೀಕ್ರೆಟ್? ಅದು ಗೀತಂದು ಅಕ್ಕಗೆ ಹೇಳ್ಬೇಕು. ಆಯ್ತು ಅಲ್ಲೇ ಹೊರಗೆ ಹೋಗ್ಯಾಳ ನೋಡು. ಅಜ್ಜಿಂದು ಅಡ್ಗೆ ಮನೆಗೆ ಹೋಗ್ತಿದೆ. ಏನ್ ಅಜ್ಜಿಂದು ನೀವು ಏನು ಮಾಡ್ತಿದ್ದೀರಾ? ನಿಮ್ದಕ್ಕೆ ನಾಷ್ಟಾಗೂ ಮಾಡಿಲ್ವಾ ಅಜ್ಜಿ? ಅಯ್ಯ ಏನ್ ಕೇಳ್ತಿ ಬಿಡವ ಅದು ನಾಷ್ಟ ಕತಿ ಮಾಡ್ಬೇಕೀಗ ಅಡ್ಗಿ. ಗೀತಂದು ಅಕ್ಕ ಎಲ್ಲ ಮಾಡುತ್ತಲ್ಲ. ಗೀತಂದು ಅಕ್ಕ ಹೋಗ್ಯಾ ಬಾರವ ನನಗ ಮಾಡಕ್ ಹಚ್ಚಿ. ಗೀತಂದು ಅಕ್ಕ ಅಂದ್ರೆ ಅತ್ತೆ ಅಂದ್ರೆ ತುಂಬಾನೇ ಪ್ರೀತಿ ಅವಳಿಗೆ. ಯಾರಿಗೆ ಜಾಸ್ತಿ ಮಾಡ್ತಾರೆ ನಿಮ್ಗೆ? ಆ ಪ್ರೀತಿನ ಹೆಚ್ಚಾಗಿ ಈಗ ನಾನು ಅಡಿಗೆ ಮಾಡ್ಕೊಳ್ತೀನಿ ನೋಡಿ. ಕೇಳ್ಬೇಕು ಉರಿಯ ಬೆಂಕಿಗೆ ತುಪ್ಪ ಸುರಿಯಾಗತ್ತ. ಹೋಗೋದು ಬಿಟ್ಕೊಟ್ಟು. ಸರಿ ಅಜ್ಜಿ ಮುಂದಕ್ಕೆ ಬರ್ತೀವಿ. ಅದೇ ಗೀತಂದು ಅಕ್ಕ ನಿಮ್ದಕ್ಕೆ ಇಲ್ಲಿ ಉಂಟಾ? ನಾವು ನಿಮ್ದು ಗರ್ಕೆ ಹೋಗಿ ಬಂದಿವಿ. ಹೌದಾ? ನಾನು ಹೊಲಕ್ಕೆ ಹೋಗೋಣ ಬಾನಿಲ್ಲ ಅದಕ್ಕೆ ಬಂದೆ. ಏನ ಫಾತಿಮಾ ಎಷ್ಟು ಲೇಟಾಗಿ ಬರ್ತೀನಿ ನೀನು? ನಾನು ಗೀತಂದು ಅಕ್ಕ ಗರ್ಕೆ ಹೋಗಿದ್ದೆ. ಅಲ್ಲಿ ಗೀತಂದು ಅಕ್ಕ ಅತ್ತೆ ಇದಾರಲ್ವಾ ಅವರು ತುಂಬಾ ಪ್ಯಾರಿಗೆ ಮಾತಾಡ್ತಾ ಇದ್ರು. ಅದಕ್ಕೆ ಮಾತಾಡ್ತಾ ಇದ್ವಿ. ನಮ್ಮತ್ತೆ ಏನ್ ಮಾಡಕತ್ತಿದ್ಲು? ಅದಕ್ಕೆ ಅಡ್ಗೆ ಮನೆಯಲ್ಲಿ ಏನೋ ಮಾಡ್ತಾ ಇದ್ರು. ಯಾಕೆ ಗೀತೆ ಅಡ್ಗೆ ಮಾಡಿ ಬಂದಿಲ್ಲನ? ಅಯ್ಯೋ ಅದೇನ್ ಕೇಳ್ತೀಯ ಕತಿ. ಬೆಳಿಗ್ಗೆ ನೀನ್ ಸಸಿ ಬಂದಿದ್ಲಲ್ಲ ಆ ಸಸಿ ಮತ್ತೆ ಈ ಮಲ್ಲಕ್ಕನ ಈ ಪಾರಕ್ಕನ ಇದು ಬಂದಿದ್ಲ ಅತ್ತಿ. ಅವ್ರಿಬ್ರು ಕುತ್ಕೊಂಡ್ ಮಾತಾಡ್ತಾ ಇದ್ರ. ನಮ್ಮತ್ತಿ ಏನ ಫಿಟ್ಟಿಂಗ್ ಇಡಾಕತ್ತಿದ್ಲು. ಅದಕ್ಕೆ ಆ ಫಿಟ್ಟಿಂಗನ್ನ ಎಡವಟ್ಟನ್ನ ಸರಿ ಮಾಡ್ಬೇಕಂತ ಆಕೆಗೆ ಪಾಠ ಕಲಿಸಿ ಬಂದೆ. ಅಂತದೇನ್ ಕಲಿಸಿದೆ ಅವ? ಅಡಿಗೆ ಮಾಡಂತ ನಾನು ನನ್ನ ಮಾತ ನಡಿಬೇಕು ಮನ್ಯಾಗ ಅಂದ್ಲು. ಅದಕ್ಕೆ ಆಕೆಗೆ ಹೆಂಗ್ ಮಾತು ನಡೀತಾವ ಅಂತ ತೋರಿಸಿ ಬಂದೆ. ಭಾರಿ ಅದಿ ಬಿಡು ಗೀತಿ ನೀನು. ನಿನ್ ಮತ್ತಿದ ನಿಂದು ಕೋಳಿ ಜಗಳ ಇದ್ದಿದ್ದಾನ?
ಇನ್ನೊಂದ್ ಹೇಳ್ತೀನಿ ಕೇಳಿಲ್ಲ, ನಿನ್ ಸಸಿ ಬಂದೆ ನಮ್ಮ ಅತ್ತಿ ಮುಂದೆ ಚಾಡ ಹೇಳಾಕತ್ತಿದ್ ನೋಡು. ಹೌದಾ? ಹ್ಞೂನ ಯವ್ವ, ನೀ ಏನ ಕುಂದ್ರಿಸಿ ಕೊಡಂಗಿಲ್ಲ ಅಂತ ನಿಂದ್ರಿಸಿ ಕೊಡಂಗಿಲ್ಲ ಅಂತ ಅಡ್ಗಿ ಮಾಡಿ ಕೆಲಸ ಅಂತ ಹಸ್ತಿ ಅಂತ ನೋಡು. ಹಡಿಬಿಟ್ಟಿ ಎಷ್ಟು ಬೆರಿಕಿರ್ಬೇಕಿಕ್ಕಿ ಎಷ್ಟರ ಬರ್ಲಿಂದರಕಿ. ನಾ ಹೇಳಿನಂತ ಹೇಳ್ಬೇಡ ಮತ್ತೆ. ಇಲ್ಲೇ ನೀ ಹೇಳಿನಂತ ಹೇಳ್ಬೇಡ ಅಂದ್ರೆ ನಿಮ್ಮ ಮನ್ಯಾಗ ನಡೆದತ್ತಿಲ್ಲ ಬರ್ಲಿಕ್ಕೆ. ಅಯ್ಯೋ ಗೀತಂದು ಅಕ್ಕ, ನಿಮ್ಗೆ ಒಂದು ವಿಷಯ ಹೇಳೋದಿತ್ತು. ಏನ ಫಾತಿಮಾ? ಲಕ್ಷ್ಮಂದು ಅಕ್ಕ ಹೋಗಿದ್ರಲ್ವಾ, ಮತ್ತೆ ಬಂದಿದ್ದಾರೆ. ಅಯ್ಯ ಅಕ್ಕಿ ಬಂದ್ರಿ ಈಗೇನಾತ? ಫಾತಿ ಸುಮ್ನಿರ್ಲಿ ಸುಮ್ನಿರ್ಲಿ. ಅದು ನಿಮ್ಗೆ ಗೊತ್ತಿಲ್ವಾ? ಅಯ್ಯ ಗೊತ್ತಿಲ್ಲ, ಏನ್ ಹೇಳ. ಗೀತಂದು ಅಕ್ಕ ಗಂಡ ಲಕ್ಷ್ಮಂದು ಅಕ್ಕ ಜೊತೆ ಇದ್ರು. ಹಂಗಂದ್ರೆ ಏನ? ಲಕ್ಷ್ಮಂದು ಅಕ್ಕನ ಗಂಡ ತೀರ್ಕೊಂಡಿದಾರಲ್ವಾ, ಗೀತಂದು ಅಕ್ಕನ ಗಂಡ ಅವ್ರ ಜೊತೆ ಹೋಗಿದ್ರು. ಅದೇನ ಏನು ಗೊತ್ತಾಗಲ್ಲ ಹೇಳಾಗಿತ. ವೈ ಪಾತಿ ನನ್ನ ಮರ್ಯಾದೆ ಊರು ಮುಂದೆ ಹರಾಜು ಮಾಡ್ತಾಳೆ ವೈಕಿ. ಇದು ಗೀತಂದು ಅಕ್ಕ ಗೀತಂದು ಅಕ್ಕನ ಗಂಡ ಲಕ್ಷ್ಮಂದು ಅಕ್ಕನ ಹೆಂಡತಿನ ಪ್ಯಾರು ಮಾಡ್ತಿದೆ, ಪ್ಯಾರು. ಅಯ್ಯೋ ಹೌದಾ? ಏನ ಗೀತಾ ನೀನು ಊರ್ನ ಬಡದ್ ಬಾಯಿಗೆ ಹಾಕೊಂಡ್ ನಿನ್ ಗಂಡನ ಬಾಯಿ ಹಾಕೊಳಗವಲ್ಲ, ಏನ್ ಮಾಡುದು? ಅದೇವರನ್ನ ಸರಿ ಇಲ್ಲ. ಹೇಳ್ಬೇಡ ಬಿಡು. ನಮ್ದಕ್ಕೆ ಹೇಳಲ್ಲ ಅನ್ಕೊಂಡಿದ್ವಿ, ಬಟ್ ನಿಮ್ದಕ್ಕೆ ಬಾಯಿ ಬಿಡಿಸಿದ್ರಿ. ಅತ್ತಿ ಎಲ್ರು ಬಂದ್ರಲ್ಲ, ಕರ್ಕೊಂಡು ಹೋಗ್ಲಿಲ್ರಿ? ಬ್ಯಾಡ್ ಬಿಡು, ನೀ ಮನ್ಯಾಗ ಇರೋ, ನಾ ಹೋಗ್ತೀನಿ. ಯವ್ವ ನಮ್ಮ ಅತ್ತಿಗೆ ಎಷ್ಟು ಒಳ್ಳೆ ಬುದ್ಧಿ ಬಂದೈತಿ ಇವತ್ತ. ಅಯ್ಯ ಇಲ್ಲಿ ಬಿಡ್ರಿ ಅತ್ತೆ, ನಾ ಕರ್ಕೊಂಡು ಹೋಗ್ತೀನಿ. ಬ್ಯಾಡ್ ಬಿಡು, ನಾ ಎಲ್ಲ ಕರ್ಕೊಂಡು ಹೋಗ್ತೀನಿ, ನೀರು ಮನ್ಯಾಗ. ಹೇಳಿದ್ದು ವಾಪಸ್ ಹೇಳಾಕತ್ತಾರಿಂದ ಏನಾಗೈತಿ? ಗೀತಕ್ಕ ಅಲ್ಲಿ ಹೇಳಿದ್ದೆಲ್ಲ ಬಂದು ಹೇಳಿಲ್ಲ ನನಗೆ, ಆಕಿನ ಹಾಳಾಕತ್ತಾಳ. ಏನು ಒಟ ಅನ್ನಕತ್ತಿ? ನಾ ಹೋಗಿ ಬರ್ತೀನಿ ಮನೆ ಕಡೆ, ಹುಷಾರು ನೋಡು. ಮಗ ಬರ್ತಾನ, ಅಡಿಗೆ ಮಾಡಿ ಹಾಕ. ಹ್ಞೂ ಅತ್ತೆ. ಏನು ಇನ್ನೂ ಹೋಗಿಲ್ಲ? ಮತ್ತೆ ಮ್ಯಾಲಿನ ಹೊಲಕ್ಕೆ ನೀರು ಹಾಯಿಸಿದಿಲ್ಲ? ಮ್ಯಾಲಿನ ಹೊಲಕ್ಕೆ ಹಾಸಿನಿ, ನೀ ಕೆಳಗಿನ ಹೊಲಕ್ಕೆ ಕರ್ಕೊಂಡು ಹೋಗು. ಸರಿಪ್ಪ ಅತ್ತೆ, ನಾನು ಹೋಗ್ತೀನಿ ಬಿಡ್ರಿ. ಕರ್ಕೊಂಡು ಬಾಬೆ, ನೀ ಮನೆಯಾಗಿರು. ಮನ್ಯಾಗೂ ಏನು ಮಾಡಿಲ್ಲ, ಅಲ್ಲಿ ಹೋಗಿ ಏನು ಮಾಡ್ತಾ ಬಿಡು. ಮಾತು ಹಚ್ಕೊಂಡು ಕುದುರ್ದಾಗೈತಾಕಿದೆ, ಎಲ್ಲಿ ಹೋದ್ರೂ ಬರೀ ಮಾತು ಹಚ್ಚೋದಾಗೈತಿ. ಇದು ಎಲ್ಲಿ ಅಂತ ಗೊತ್ತಾತ ಈಗ, ಗೊತ್ತಾತು. ಸುಮ್ಮನೆ ಇರೋದು ಚಲೋ ಈಗ, ಇಲ್ಲಾಂದ್ರೆ ನನ್ನ ಗಂಡನ ಮುಂದೆ ಬಾಯಿ ಮಾಡಿ ಬಡ್ದು ಬಾಯಿ ಹಾಕೊಂತ ಆಕಿ. ಸರಿ ರೀ ಅತ್ತೆ, ನೀವು ಹೆಂಗೆ ಅಂತೀರ ಹಂಗೆ. ನಮ್ದಕ್ಕೆ ಗರ್ಗು ಬಿಡೋಣವಾ? ನಡಿ. ಯಾಕಂದ್ರೆ ನಮ್ಮ ಅವ್ವ ಯಾಕೆ ಭಾಳ ಗರಂ ಆಗಿದ್ಲಲ್ಲ. ನಾ ಏನು ಮಾಡಿದ್ರಿ? ಏನು ಮಾಡಿ ಅಡಿಗೆ? ಉಪ್ಪಿಟ್ಟು ಮಾಡಿ ನೋಡ್ರಿ, ತಿನ್ನೋರಿ. ರೊಟ್ಟಿ ಮಾಡ್ಬೇಕಿಲ್ಲ? ನನಗೇನು ಗೊತ್ತ್ರಿ, ನಾನು ಹೊಲಕ್ಕೆ ಹೋಗ್ಬೇಕಂತ ಎಲ್ಲಾರನ್ನ ಕರೆಯಕ್ಕೆ ಹೋಗಿದ್ದೆ ಇಷ್ಟೊತ್ತು. ಎಲ್ಲ ನಾನೇ ಮಾಡ್ಲೇನ? ಸಣ್ಣ ಸಸಿ ಅಂತೇಳಿ ಅನ್ಸ್ಕೊಂಡಾಕಿ ಬರೀ ಆಫೀಸು ಮನಿ ಐಟಿ ಸತಿಗೆ ನಾನು ಮಾಡಿ ಹಾಕೋದಾಗಿತ್ತು. ನೋಡು, ನಿನ್ ಕೆಲಸ ಇಲ್ಲ, ನೀನ್ ಮನಿ ನಿಭಾಯಿಸ್ಬೇಕು. ಆಕಿ ದುಡ್ಯಾಕ ಹೋಗ್ಬೇಕೀಗೆ ಏನು ಅನ್ಬಾರ್ದು ನೀನು. ದುಡ್ಯಾಕ ಹೊಕ್ಕ ಅಂತ ತಲೆ ಮೇಲೆ ಇಟ್ಕೊಂಡು ಕುಂದ್ರಿ. ನೋಡ್ಕೊಂಗ ಜಾಸ್ತಿ ಮಾತಾಡ್ಬೇಡ. ನಾ ಮಾತಾಡೋಣ ನಿಮ್ಗೆ ಸಿಟ್ಟು ಬರ್ತೈತಲ್ಲ. ಊಟಕ್ಕೆ ಹಚ್ಕೊಂಡ್ ಬರೋ. ಹಚ್ಕೊಂಡು ಬರ್ತೀನಿ. ಯವ್ವಾ, ಕಲ್ತ್ ಹೆಂಗಸರ್ನ ಮದುವೆ ಆಗ್ಬಾರ್ದಂತಾರ. ಕಲ್ಲ ಹೆಂಗಸರ್ ಮದುವೆ ಆದ್ರೆ ಇದ ಹಣೆ ಬರೋಣ ನಮ್ಗೆ. ಏನಕ್ಕ ಇಷ್ಟೊಂದು ಅವಸರ ಹೊಂಟಿ? ಕಾಯಿಪಲ್ಲೆ ಹಚ್ಚಕ್ಕೆ ಹೋಗ್ಬೇಕಾ? ಲಘು ಹೊಂಟೀನಿ ಅದಕ್ಕೆ. ಹೌದಣ್ಣ, ನಾನು ಬರ್ತೀನಿ. ನಡಿ ಈಗ, ನಡಿ ನಿಂಗೆ ಹೋಗ್ಕೊಂಡು ಬರ್ತಾ ಅಂತ ಇವತ್ತೆ. ಕಾಯಿಪಲ್ಲೆ ಹಚ್ಚಕ್ಕೆ ನಡಿ. ಕಾಯಿಪಲ್ಲೆ ಹೊಲ್ದಾಗ ಬಂದು ಸಾಕ್ಯಾರ, ಇನ್ನೂ ಸ್ವಲ್ಪ ತರಬೇಕು. ನಮ್ಮ ಹತ್ತಿರ ಏರ್ ತಗೊಂಡು ಬರ್ತಾಳೆ ಏನು? ಹೌದು, ನಾನು ಸ್ವಲ್ಪ ತರ್ತೀನಿ. ಬಾರುವ. ಏನ ನಿಂಗೆ ಹೋಗಿ ಎಷ್ಟು ಲಗು ಬಂದೀವಿ ಇವತ್ತು? ನಿಂದ ತಡ ಆತನ್ ನೋಡು. ಇರ್ಬೋದವ. ಸರಿ, ಕುಂದಿರ್ತೀನಿ ಅತ್ತಾಗ. ನನ್ನ ಮಗ ಎಲ್ಲ ಹಚ್ಚಿಗೆನ ಕುಂದಿರ್ಬೇಕೀಗ. ಬಾ ಕುಂದ್ರ ಬಾ. ಏನು ಹೆಂಗಪ್ಪ ಚಲೋ ಹೊಂಟೈತೆ? ಇನ್ನೂ ಒಂದು ಗಿರಾಕಿನೂ ಇಲ್ಲ. ಯಾಕೆ ಕಾರ್ತಿಕ್ ಐತಿ, ಮಂದಿ ಬರ್ಬೇಕು ತಗೊಳಕ್ಕೆ. ಅಯ್ಯ ನಿಂಗೋಕ ಕಾರ್ತಿಕ್ ಐತೆ. ಈಗ ಗುಡಿಯಾಗ ದೀಪ ಹಚ್ತಾರ, ದೀಪ ಹಚ್ಚಿ ಅಲ್ಲೇ ಪ್ರಸಾದ ಮಾಡಿರ್ತಾರ, ತಿನ್ಕೊಂಡು ಹೋಗ್ಬಿಡ್ತಾರೆ. ಈಗ ಯಾರು ಬರ್ತಾರೆ ಹೇಳಿ ಕಾಯಿಪಲ್ಲೆ ತಗೊಳಕ್ಕೆ? ಯಾರು ಬರೋಲ್ರವ. ಅದಕ್ಕೆ ನನ್ನ ಗಂಡಿಗೆ ಹೇಳ್ದೇನ, ಅದು ಏನೋ ಇದಕ್ಕೆ ಹಾಕ್ತಾರಲ್ಲ, ಅದಕ್ಕೆ ಹಾಕಂತೇಳಿ. ಪ್ರತಿ ಸಲ ಆಗ್ತಿದೆ, ಈ ಸಲ ನೋಡಿ ಹಾಕ್ಲೇ ಇಲ್ಲ. ನಾವು ಅಲ್ಲಿ ಏನು ಬಿಡವ, ಅಲ್ಲಿ ಏನು ಚೌಕಾಶಿ ಮಾಡೇ ತಗೋತಾವ. ಸೊ ನಮಸ್ಕಾರ ವೀಕ್ಷಕರೇ, ನನ್ನ ವೀಡಿಯೋನ ತುಂಬ ಜನ ನೋಡ್ತಾ ಇದ್ದೀರಾ. ಹಿಂಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬು ಮಾಡಿ, ಲೈಕ್ ಮಾಡಿ, ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಕೂಡ ಮಾಡಿ. ಗೀತೆ ರಾತ್ರಿ ಬರಕತ್ತಲ್ಲ ಇವ ಕಿವುಡಿ. ಹೌದು ಹೋಯ್ತಕ್ಕ ಇವತ್ತು. ಅಲ್ಲ ಮನ್ಯಾಗ ನಮ್ಮ ಅವ್ವಂದು ಒಂದ ತಡ್ಕೊಳಕ್ಕಾಗಲ್ಲ, ಈಕಬೇಕೀಗ. ಸುಮ್ಮನೆ ಏನು ಮಾತಾಡ ನೋಡು. ಏನ್ರವಾ, ವ್ಯಾಪಾರ ಹೆಂಗ್ ನಡೆದೈತಿ? ನಡ್ದೈತಿ ಹಂಗ. ಚೆನ್ನಾಗಿ ನಡೆಯತೈತಿ. ಮತ್ತೆ ನೀ ಬಂದಿಲ್ಲ ಗೀತನ್ ಕಳ್ಸಕ್ಕಿಲ್ಲ? ಏನೋ ಕೆಲಸ ಇಲ್ಲ? ಯಾಕೆ? ನನಗೂ ಕೆಲಸ ಐತಿ ಇವ್ವ, ಭಾಳ ಕೆಲಸ ಮಾಡ್ತೀನಿ ನಾನಂತರೂ ಮನ್ಯಾಗೀಗ. ನನ್ನ ಸಸಿ ಅಡುಗೆ ಮಾಡ್ಕೊಡಂಗಿಲ್ಲ ನನಗೆ. ಪಾಪ ಗೀತೆ ಎಲ್ಲ ಕೆಲಸ ಮಾಡ್ತೈತಿ, ಮಾಡಂಗಿಲ್ಲ ಅಂತ ನೋಡು ಓದಕ್ಕಿ ಕಿವುಡಿ. ಅಲ್ಲ ಕಾಯಿ ಕಿವಿ ಕೇಳ್ತಿತ್ತಲ್ಲ ಕಿವಿ. ಒಂದು ಕೇಳ್ತೈತ್ಲಿ, ಸಾವಕಾಶ ಮಾತಾಡಿದ್ರು ಅವಾಗ ಕೇಳಲಾರ ರೀತಿ ಮಾತಾಡಕಿ. ಮತ್ತೆ ಏನು ಕೊಡ್ಲಿ? ಕೊಡ್ಲಿನಾ? ಎದಕ್ಕೆ ಕೊಡ್ಲಿ ಬೇಕು? ಕೊಡ್ಲೇನು ಬೇಡವಾ ನಂಗೆ? ನಾನೇನು ಕಟ್ಟಿಗೆ ಕಡಕ್ಕೆ ಹೋಗಲ್ಲ. ನಾನು ಐಕಿ ಕೈಪಲ್ಲೆ ತೊಗೊಂಡು ಬಾ ಅಂತ ಹೇಳಿದ್ದೆ, ತಂದಿಟ್ಟೆ ಇಲ್ಲ ನೋಡು. ಒಟ್ಟ ಅದಕ್ಕೆ ಉಪ್ಪಿಟ್ಟು ಮಾಡಿದ್ದೆ, ಮಧ್ಯಾಹ್ನ ಮಾಡ್ಕೊಂಡ್ರೆ ಆಯ್ತಂತೆ ಬಂದಿ ನೋಡು. ಅಲ್ಲ ಗೀತಿ ಅಡುಗೆ ಮಾಡಿಟ್ಟು ಬರ್ತೈತಿ, ಈಗ ನೋಡಿದ್ರೆ ಅಡುಗೆನೂ ಮಾಡಿಲ್ಲ ಅಂತ ನೋಡಿ. ಹಿಂಗೋಕ ನಾನಿಂದ ಅಕ್ಕಿ ಮಾಡ್ತೀನಿ. ಏನು ಬೇಕು? ಅಯ್ಯ 1 kg ಈರುಳ್ಳಿ ಕೊಡು. ಮತ್ತೆ ಎಷ್ಟು ಮಾಡಿ ಈರುಳ್ಳಿಗೆ? ನಾನು 95 ರೂಪಾಯಿ ಮಾಡಿ ನೋಡು. ಏನು 9 ರೂಪಾಯಿನಾ? ಯವ್ವ ಹೇಳಿ ಈಕಿಗೆ 95. ಏಯ್ ನೀ ಏನು ಹೇಳ್ತಿ? ಅಕ್ಕಿ ಏನಂತ 9 ರೂಪಾಯಿ ಕೆಜಿ ಅಂತ ಅಕ್ಕಿ, ನೀ ನೋಡಿದ್ರೆ 90 ರೂಪಾಯಿ 95 ಏನೋ ಅನ್ನಕತ್ತಿ. 9 ರೂಪಾಯಿ ಆದ್ರೆ 5 kg ಕೊಡು. ಒಂದಿತ್ತು ಕೊಡು. 2 kg ಹೆಂಗೆ ಕೊಡ್ತಿ? 9 ರೂಪಾಯಿ ಅಲ್ಲ, 95. 95? ನಾನು ಅದನ್ನ ಹೇಳಿದ್ದು. 9 kg ಹಂಗೆ 5 kg ಕೊಡು ಅಂದೆ, 9 ರೂಪಾಯಿದಂಗೆ.
ಈಕಿನ ಮ್ಯಾಲೆ ಇಟ್ಸಿಟ್ಟು ಬರಕತ್ತೈತೆ ಅಂದ್ರೆ ಹೋಗಿ ಈಕಿ ಕಿವಿನ ಜಜ್ಬೇಕು ಅನ್ಸತ್ತೆ. ಮೌನು ಅದಾಳ ಮನೆಗೆ ಈಕಿ ಜೋಡಿ ಒದ್ರಕೊಂಡು ಸಾಕಾಗಿ ಇರ್ತೈತಿ. ಇಲ್ಲಿ ನೋಡಿದ್ರೆ ಈಕಿ ಬಂದು ಬೆಳಿಗ್ಗೆ ವ್ಯಾಪಾರ ಇಲ್ಲ ಅನ್ನೋದನ್ನ ಈಕೆ ಬೈತಾಳೈತೆ ನಗತ. ಹೇಳಿ ಈಕಿಗೆ 95 ಈಕಿಗೆ ಹೆಂಗವ ಹೇಳೋದು ಈಕಿಗೆ? ಹಿಂಗಕ್ಕ ನೀನು ವ್ಯಾಪಾರ ಇವತ್ತು ಮುಗ್ದಂಗಕ್ಕ. ಹ್ಞೂ ಶಾಂತಿ ಒಳ್ಳೆ ಬಂದು ಕುಂತಾಳೆ ವೈಕಿ. ಶಾಂತ ಒಂದು 4 ತಲೆ ಮೇಲೆ ಕುಟ್ಟು ವೈಕಿಗೆ. ಲಘು ಕಡೆ ಎಷ್ಟು ಮಾಡ್ತೀನಿ ನೀನು? ನಾನು ಒಗ್ಗರಣೆ ಹಾಕಬೇಕು ಹೋಗಿ. ಒಂಕಿನ ಒಗ್ಗರಣೆ ಹಾಕ ಅಂತ 95 5 kg 9 ರೂಪಾಯಿದಾಗ ಹಾಕೊಡು. 9 ರೂಪಾಯಿಗೆ ಏನು ಸಿಗ್ಬೋದು ವೈಕಿಗೆ? ಈಕಿನ್ನ ಹಳೆ ಕಾಲದಾಗ ಯೋಚನೆ ಮಾಡಕತ್ತಾಳ. ನಾ ಹೇಳಿದ್ದು 95 ರೂಪಾಯಿ ಕೆಜಿ. ಏ ಕಿವಿಡವ 95 ರೂಪಾಯಿ ಕೆಜಿ ಅಂತ ಹೇಳಕತ್ತಾಳ. ನಮ್ಮ ಗುಂಡಮ್ಮಗೆ ಏನು ಗೊತ್ತಾಗಲ್ಲ ನೋಡು. ಗುಂಡ್ಕಲ್ ಕುಂತಂಗುಂತಿಯಲ್ಲೇ ನೀ ಹೇಳಿ ಒಟ ಹಚ್ಚಿ ಈಕಿಗೆ ಹಾಕೊಡು ಅಂತ ಹೇಳಿ. ಇತದ ಬಾ ಇಲ್ಲಿ 95 ರೂಪಾಯಿ ಕೆಜಿ ಮಾಡೀನಿ. ಈರುಳ್ಳಿ ರೇಟ್ ಜಾಸ್ತಿ ಆಗೈತಿ. 95? ಅಯ್ಯಯ್ಯೋ ಬ್ಯಾಡ ಬಿಡುವ ನೀನು ಈರುಳ್ಳಿ. ಅಲ್ಲ ಅಷ್ಟೊಂದು ಚೀರ್ತಿಯಲ್ಲ, ನನ್ನ ಕಿವಿ ಮರ್ರೋಣಲ್ಲ. ನಂಗೆ ಕಿವಿ ಕೇಳುತ್ತೆ. ಇವ ಒಂದು ಕಿವಿಗೆ ಸ್ವಲ್ಪ ಕೇಳುತ್ತೆ, ಇನ್ನೊಂದು ಕಿವಿ ಜೋರಾಗಿ ಕೇಳುತ್ತೆ. ನಿಮ್ಗಿನ ವಯಸ್ಸಾದ್ರೆ ನಾನು 2 ಕಿವಿ ಕೇಳ್ತಾವು. ಅಲ್ಲ ರೇಟ್ ಭಾಳ ಆತ್ ಬಿಡುವ. ಏನು ನನ್ನ ಸಸಿ ನೀನು ಹೊಲಕ್ಕೆ ಬರ್ತಾ ಎಲ್ಲ ಕೆಲಸ ಮಾಡೋಕ್ಕೆ ಅಷ್ಟು ಮಾಡೋದಲ್ಲ. ಒಂದಿಟ್ಟು ಕಡಿಮೆ ಮಾಡ್ಕೊಡು, ಏನಾಗಲ್ಲ. ಏನು ಕಡಿಮೆ ಗಿಡಿಮೆ ಏನಿಲ್ಲ ನೋಡು, ಕಡಿಮೆ ಮಾಡ್ಕೊಡು. ಅದು ಅಲ್ಲ ನಿನ್ನ ಕಡೆ ಈರುಳ್ಳಿ ನೋಡಲ್ಲ ಹೆಂಗದ. ಸೊಪ್ಪಿನಕಾಯಿ ಅದಾವು. ತಪ್ಪಲ ಎಲ್ಲ ಚಲೋ ಐತಿ. ತಪ್ಪಲ ಒಂದಿಷ್ಟು ತೊಗೊಂತೀನಿ. ಆಮೇಲೆ ಬದ್ನಿಕಾಯಿನೂ ತೊಗೊಂತೀನಿ. ಬದ್ನಿಕಾಯಿ ಹೆಂಗೆ ಮಾಡಿ ಹಂಗಂದಂಗೆ? ಎಷ್ಟು ಮಾಡಿ ಬದ್ನಿಕಾಯಿಗೆ? 40 ಏನು 15 ರೂಪಾಯಿನಾ? ಅಲ್ಲ ಬದ್ನಿಕಾಯಿ ಇಷ್ಟು ಸಸ್ತಾ ಇಟ್ಟು ಈರುಳ್ಳಿ ಅಷ್ಟು ದೊಡ್ಡದಿಟ್ಟಿಯಲ್ಲ, ಯಾರು ತಗೊಂಡೋಗ್ತಾರೆ ನಿನ್ನ ಕಡೆ? ಏ ಅಜ್ಜಿ ಗುಂಡಜ್ಜಿ 15 ಅಲ್ಲ 40 ಮಾಡೀನಿ. ಅಲ್ಲೇ ಇವ ನಿಮ್ಮ ಮನೆಗೆ ಬಂದು ತಗೊಂಡೋದ್ರೆ 20 ರೂಪಾಯಿ ಮಾಡ್ತಿ. ಮತ್ತೆ ಈಗ ನೋಡಿ 50 ಅಂತ ಹೇಳಕತ್ತಿಯಲ್ಲ. ಹಿಂಗೆ ಇವ ಸುಮ್ಮನೆ ಮನೆಗೆ ಬಂದು ತಗೊಂಡು ಹೋಗೋದೇ ಚಲೋ ನಿನಗೆ. ಏನು ಇಷ್ಟು ಕಾಯಿಪಲ್ಲೆ ಏರಿಸಿ ಏನು ಗಳಿಸ್ಬೇಕಂತ ಮಾಡಿ ಇವ ನೀನು? ಅಲ್ಲ ಈಕಿ ನನಗ ಬೈತಾಳ. ಈಕಿ ಬೇಕಂದ್ರೆ ತಗೋಬೇಕು, ಇಲ್ಲ ಹೋಗ್ಬೇಕು. ಗುಂಡಜ್ಜಿ ಅದಕ್ಕೆ ಗೀತೆ ಹೇಳ್ತಿರ್ತಾ. ಮತ್ತೆ ಸಾಕಾಗೈತೆ ಆಕಿ ಜೋಡಿ ಒದ್ರಕೊಂಡು ಅಂತೆ. ನೀವು ಐಕಿನ ಜೋಡಿ ಯಾಕಲ್ಲ ಕೊಡಂಗಿಲ್ಲ ನನಗೆ. ನೀ ಮುಂದಕ್ಕೆ ಹೋಗು. ನಿಂಗೆ ಎಲ್ಲಿ ಕಡಿಮೆ ರೇಟ್ ಸಿಗುತ್ತೆ ಅಲ್ಲಿ ತಗೋ ಹೋಗು. ಏನು ಅನ್ನಕತ್ತಾಯ್ತಿ ಒಟ ಒಟ? ಕೊಡಂಗಿಲ್ಲ ಅಂದೆ, ಕೊಡಂಗಿಲ್ಲ. ಏನಾದ್ರೂ ಕಿಮ್ಮತ್ತೆ ಇಲ್ಲಿ ಬಿಡುವ. ನಿಂದು ಒಬ್ಬಕ್ಕಿದೆ ಅಂತಿಕೊಂಡು ನೀನು ತರಕಾರಿ ಭಾರತದೆಲ್ಲ ತೊಗೊಂತೀನಿ ತಗೋ. ಏನು ದೊಡ್ಡ ಸುಮ್ಮನೆ ನಾನು ಅಂಗಡಿ ಮುಂದ್ಕೊಂಡು ನಿಂತ್ಕೊಂಡು ಕೊಡಂಗ ನಾನು ಬೇಡ ಹೋಗ್ಬಿಡ್ತಾರೆ. ಏನು ಕೊಡ್ತೀಯಾ? ಏನಿಲ್ಲ ಕೊಡಂಗಿಲ್ಲ ಹೋಗಂದೆ. ನಿಮ್ಮ ಅಪ್ಪಂದೇನು ರೋಡು ನಾ ಇಲ್ಲೇ ನಿಂದ್ರಾಕಿ. ಕೊಡಂಗಿಲ್ಲ. ಅಲ್ಲ ಆದ್ರೂ ನಿಂಗೆ ಹೋಗಿ ಎಷ್ಟು ಸೊಕ್ಕು ಬಂದಿರಬೇಕು. ನನ್ನ ಇದನ್ನ ಮಾಡ್ಕೊಂಡು ನಮ್ಮದೇ ಆಳ ತಗೊಂಡು ಹರಿಸ್ಕೊಂಡು ತಗೊಂಡು ಬರ್ತಾಳೆ ಇವಳು. ಎಷ್ಟು ಸೀಮೆಗಿಲ್ದ ಅಂಗಡಿ ಇಟ್ಟ ನೋಡಕ್ಕೆ. ಭಾರಿ ಅದ ಬಿಡು. ಅದಕ್ಕೆ ನನ್ನ ಗೀತೆ ಹೇಳ್ದೆ ಇವ್ರ ಮನೆಗೆ ಹೋಗಲ್ಲ, ಇದಾ ಬುದ್ಧಿ ಕಲಿತೀನಿ ಅಂತ ಹೇಳಿ. ಅಟ್ಟರ ಸಕ್ಕಿಲ್ಲ ಮಾತಾಡ್ತಾಳಕಿ. ಅಟ್ಟರ ಸೀಮಂತಿಗೆ ಬಂದೈತಿ ಈಗ ರಗಡ್ ಜನ ಅಲ್ಲ ಸಂತೆಗೆ ಹೋಗಿ ತೊಗೊಂಡ್ರೆ. ಏನು ಇವಳು ಒಬ್ಬಳದೇ ಅಂಗಡಿ. ಸಾಯಂಕಾಲ ಆದ್ರೆ ಹಂಗೆ ಬೀದಾಗ ಹೋಗೋದು ಹೋಗ್ತಾರೆ. ಆಗ ಕಡಿಮೆ ರೇಟಿಗೆ ಕೊಟ್ಟು ಹೋಗ್ತಾರೆ. ಈಗ ನೋಡಿದ್ರೆ ಎಷ್ಟು ಡಿಮಾಂಡ್ ಮಾಡ್ತಾಳಕಿ. ಮನೆ ಸಲ ನೋಡಿದಿಲ್ಲ ಸೊಪ್ಪು ಉಳ್ದೈತಂತೆ 5 ರೂಪಾಯಿ ಕೊಟ್ಟು ಹೋದ್ಲು. ಈಗ ನೋಡಿ ಎಷ್ಟು ಮಾಡ್ತಾ ಬಂದ್ಬಿಟ್ಲು. ಒಂದು ದುಬಾರಿ ರೇಟ್ ಕೊಟ್ಬಿಟ್ಟು ಈಗಿನ ಕಡೆ ಅನಿಸ್ಕೋಬೇಕು. ಈ ಕಡೆ ಆಗ ಬರ್ತೀನಿ ನೋಡ ಗೀತಾ ಕವಟ ಅನ್ಕೊಂತ ಹೋದ್ ನೋಡಿ. ಇವಾಗ ಹೋಗ್ಲಿ ಬಿಡವ, ನಾನು ಮುಂದೆ ವ್ಯಾಪಾರ ನೋಡ್ತೀನಿ. ಆಕಿನಂತ ಯಾರು ವ್ಯಾಪಾರ ಮಾಡ್ತಾರೆ? ಒಂದು ರೇಟ್ ಹೇಳಿದ್ರೆ ಮತ್ತೊಂದು ರೇಟ್ ಆಯ್ತಾ. ಬಾರ ಗಂಗಾ, ನೀ ಬಂದೀನಿ ಮತ್ತೆ ಬರಲಿಲ್ಲಲ್ಲ. 2 kg ಬದ್ನಿಕಾಯಿ ಕೊಡು, ಸೊಂಟಿ ಕೊಡು, ಆಮೇಲೆ ಬೆಂಡೆಕಾಯಿ ಕೊಡು. ಮತ್ತೆ ಈರುಳ್ಳಿ ಎಷ್ಟು ಮಾಡಿ? 95 ಮಾಡೀನಿ. ಏನೋ ಅತ್ಯಾರ ಕಡಿಮೆ ಮಾಡಿಕೊಡು ಅಂತ ಯಾರು ನೋಡು. ಆಯ್ತು ತಗೋ, 75 ಮಾಡಿಕೊಡ್ತೀನಿ. 5 kg ಹಾಕಂಗ. ನಾನು ನೋಡಿದ್ರೆ 95 ಹೇಳಿದ್ರು, ಈಗ ನೋಡಿದ್ರೆ 75 ಆಗುತ್ತಾನೆ. ನಾನು ಕೇಳಿಸ್ಕೊಳ್ಳೋದಕ್ಕೆ ಸರಿ ಕೇಳಿಸ್ಕೊಂಡಿದ್ದೆ. ಇನ್ನೇನು ಕೀ ಕೇಳಲ್ಲ ನೋಡಿ ನಿಂಗೆ ಏನೇನು ಮಾಡ್ತಾನೆ. ಮತ್ತೆ ಬದ್ನಿಕಾಯಿ ಮತ್ತೆ ಬೆಂಡೆಕಾಯಿ ಎಷ್ಟು ಮಾಡಿ? ಬದ್ನಿಕಾಯಿ 40 ಮಾಡಿನೋ. ಬದ್ನಿಕಾಯಿ ರೇಟ್ ಜಾಸ್ತಿ ಆಗೈತಿ. ಬೆಂಡೆಕಾಯಿ 70 ಮಾಡೀನಿ. ಇದನ್ನ ಸೌಂತಿಕಾಯಿ ಕಡಿಮೆ ಮಾಡಿ ನೋಡು, 20 ರೂಪಾಯಿ kg ಮಾಡೀನಿ. ಆಮೇಲೆ ಸೊಪ್ಪು ಎಲ್ಲ 10 ರೂಪಾಯಿ ಸೀಡು. ಶುಂಠಿ ನಾಯ್ತಿಲ್ಲ ಹಾಕಿಟ್ಟ ನೋಡಕ್ಕೆ ಕಡೆ ಕೇಳುವ. ಟಮಾಟಿ ಶುಂಠಿ ಅಕ್ಕ, ಟಮಾಟಿ ಶುಂಠಿ ಎಷ್ಟು ಮಾಡಿ? ಶುಂಠಿ 120 ರೂಪಾಯಿ kg ಮಾಡೀನಿ. ಆಮೇಲೆ ಟಮಾಟಿ ಬಂದ್ಬಿಟ್ಟು 60 ರೂಪಾಯಿ kg ಮಾಡಿ ನೋಡು. ಹೌದಾ? ಹಂಗಾದ್ರೆ ಶುಂಠಿ ಸ್ವಲ್ಪ ಕೊಡು, ಒಂದು 2 ಪೀಸ್ ಕೊಡು ಅಷ್ಟೇ. ಆಮೇಲೆ ಟಮಾಟಿ 2 kg ಕೊಡುವ. ಹೌದು, ಗುಂಡಜ್ಜಿ ಯಾಕೆ ಹಂಗೆ ಒಟ ಅನ್ಕೊಂತೋದ್ಲು? ಏನು ಕೇಳ್ತಿಬ್ರು ಆಕಿದ್ ಒಟ ಹಚ್ಬಿಟ್ಟಿರ್ಲಿ. ಯಾಕೆ ಗುಂಡಜ್ಜಿ ಹಂಗ ಓದ್ಲು? ಆಕಿಗೆ ನಾವೊಂದು ಹೇಳೋದು ಆಕೆ ಒಂದು ಹೇಳೋದು ಆತ, ಅದಕ್ಕೆ ಓದ್ಲಿಕ್ಕೆ. ಅಯ್ಯ ಹೌದನ? ಮತ್ತೆ ಆಕೆ ಸಸಿ ಗೊತ್ತಿಲ್ಲ ಕಿವಿ ಕೇಳಲ್ಲ ಅಂತ ಮತ್ತೆ ಕಳ್ಸ. ಅವ್ರ ಸಸಿನ ಬೆರಿಕೆ ಹೋಗಿ ತಿದಿಲ್ಲ ಬಾಯ್ಬಡಿಕಿ ಅಗ್ರ ಬಗ್ರ ಇಲ್ಲಕ್ಕಿ. ಅವ್ರ ಅತ್ತಿ ಕೈಯಾಗ ಕೊಟ್ಟು ಕಳಿಸ್ತಾಳ. ಮತ್ತೆ ಏನು ಮಾಡ್ತಾ ಗೊತ್ತನ? ಅವ್ರ ಅತ್ತಿ ಕೈಯಾಗ ಸಸ್ತಾದಾಗ ತೊಗೊಂಡ್ ಬರ್ತಾಳ ಅನ್ನೋದು ಗೊತ್ತಿರ್ತೈತಿ. ಅದನ್ನ ಏನು ಮಾಡ್ದಾಳಕಿ ಸುಮ್ಮನೆ ಒಂದಿಷ್ಟು ರೊಕ್ಕ ಉಳಿತೈತಲ್ಲ ಮತ್ತೆ ಅದಕ್ಕೆ. ಇವ ಮನಿ ಅಂತಕ್ಕೆ ಬಂದಿರ್ತೈತವ ತಲೆ. ನಮ್ಮ ಅವ್ಗೂ ಕಿವಿ ಕೇಳಲ್ಲ, ಈಕೆಗೂ ಕೇಳಲ್ಲ. ಇಬ್ರು ತಲೆ ಕುಡಿಸ್ಕೊಂಡು ಕುಂತು ಬಿಟ್ಟಿರ್ತಾರೆ. ಆಕೆ ಮಾತಾಡೋದು ಈಕೆ ಗೊತ್ತಿರಲ್ಲ, ಈಕೆ ಮಾತಾಡೋದು ಆಕೆ ಗೊತ್ತಿರಲ್ಲ. ಇಬ್ರು ಅವ್ರವ್ರ ಏನೇನೋ ಮಾತಾಡ್ತಿರ್ತಾರೆ. ನನ್ನ ಮಗಳೆಲ್ಲ ಬಿಕ್ಕಿ ನಗ್ತಿರ್ತಾರೆ. ಯಾವುದನ ಕೊಡಕ್ಕ ಹೋಯ್ತೀನಿ. ತಗೋರವ ಅಷ್ಟು ಹಾಕಿ ನೋಡಿ ಚೀಲ್ದಾಗ ತಗೊಂಡು. ಸರಿ ಅಕ್ಕ, ಅಂತೂ ಎಷ್ಟಾಯ್ತು? 460 ರೂಪಾಯಿ ಆಯ್ತು ನೋಡಿ. ಅಕ್ಕ ನಿಂದ ಎಷ್ಟು? 250 ಆಯ್ತು. ತಗೋಕ್ಕ, ಇದ್ರೆ 1000 ರೂಪಾಯಿ ಐತಿ. ಆಕಿಗೆ ಅರ್ಧ ಕೊಟ್ಟು ನೀ ಅರ್ಧ. ನಾನು ತಗೋರವ, ನಿಂದು 250, ನಂದು 450, 600 ಎಷ್ಟು? 600, 250, 700 ರೂಪಾಯಿ ಆಯ್ತು. 300 ರೂಪಾಯಿ ತಗೋರವ ವಾಪಸ್. ಚಲೋ ಆಯ್ತು ಬಿಡಕ್ಕ, ಬರ್ತೀನಿ ನಾ. ಅಲ್ಲೇ ನಿಂಗವ ಹೆಂಗೆ ನಿಂದ ವ್ಯಾಪಾರ? ನಾನು ನಿಂತು
ನೋಡಕತ್ತಿದ್ದೆ ಅಲ್ಲ, ಆಕಿಗಾದ್ರೆ 75 ಹಚ್ಚಿದಿ, ನನಗಾದ್ರೆ 95 ಅಂತಿ. ಅಲ್ಲ ಮುದುಕಿ ಎಲ್ಲ ಕೇಳಿಸ್ಕೊಂಡ ನೋಡಕ್ಕ. ನಮಗಾದ್ರೆ ಕಿಂಗ್ ಕೇಳಲಾರ್ದಕ್ಕೆ ಹೆಂಗ್ ಮಾಡ್ತಾಳ, ಬೆರಿಕದಾಳ ನೋಡ್ಲಿ ಈಕಿ. ಅಂದ್ರೆ ಸಣ್ಣಗೆ ಮಾತಾಡಿ ಕೇಳಂಗಿಲ್ಲ ಈಕಿಗೆ, ಜೋರಾಗಿ ಮಾತಾಡಿ ಕೇಳ್ತೈತಿ. ಅದಕ್ಕೆ ಆಕಿ ಬಂದು ಅವಾಗ ಹಿಂಗ್ ಮಾಡ್ತಾಳ. ಸರಿ, ನಿಂಗೂ ಅಷ್ಟ ಹಾಕೊಡ್ತೀನಿ ತಗೊಂಡು. ಏನ್ ಬ್ಯಾಡ ತಗೋ, ಹಂಗ 50 ರೂಪಾಯಿಗೆ 2 kg ಹಾಕಿದ್ರೆ ಕೊಡು. ಯಾಕ ಬಂದ್ ಮನೆಗೆ ಇಟ್ಟಾಕಿದ್ನಲ್ಲ ಎಲ್ಲ ತಗೊಂಡ್ ಈಗೇನ ಕಡಿಮೆ ಮಾಡ್ಕೊಡ್ತೀವ ಇಲ್ಲ? ನೋಡು, ನಾನು 75 ರೂಪಾಯಿ ಕೆಜಿ ಅಕ್ಕಿ ಕೊಟ್ಟಿನಿ, ನಿನಗೂ ಹಂಗ ಕೊಡ್ತೀನಿ ನೋಡು. 75 ರೂಪಾಯಿಗೆ 2 kg ಮಾಡಿಕೊಡು. ಅದ 75 ರೂಪಾಯಿ ಕೆಜಿ. ಆಯ್ತು, 2 kg ಹಾಕಾಕ. ಒಳ್ಳೆ ಆತು ವೈಕಿಂದ. ನೀನು ನಾಳೆ ಮನೆ ಹತ್ರ ಬಾರ ತಗೊಂಡ್ ಹೋಗಕಂತ. ಸುಮ್ಮನೆ ಈಗ ವ್ಯಾಪಾರಕ್ಕೆ ತೊಂದ್ರೆ ಕೊಡ್ಬೇಡ. ಏನೋ ಕೊಡಂಗಿಲ್ಲಲ್ಲ, ನಾನ ಬಂದಿ ತಪ್ಪಾಯ್ತು, ಬರಂಗಿಲ್ಲ ಇನ್ನು. ಆಕಿ ನನ್ನ ಗೀತಿನ ನಿನ್ ಮನೆ ಕಾಸಂಗಿಲ್ಲ, ನೋಡ್ತಿರ್ಬೇಕಾರೆ ನಿಮ್ಮ ಮನೆ ಯಾವ ಕೆಲಸಕ್ಕೂ ಕಾಸಂಗಿಲ್ಲ. ಅಯ್ಯ ಹಿಂಗ ಅಂದರ್ಲಕ್ಕ. ಅಯ್ಯ ಸುಮಿರವ, ಏನ ಆಗೀತಿಕಿನ ಮಾತಾ ಕೇಳಂಗಿಲ್ಲ. ಯಾಕೆ ಆಕಿನ ಸಸಿ ಈಕಿನ ಮಾತು ಕೇಳ್ತಾ ಅಂತ ಹೆಂಗಂತೀನಿ ನೀನು? ಯಾರು ಎಡಿ ಜೋಡಿ ಇದ್ದಂಗದ ಆಕೆ ಬಾಯ್ ಬಡಕಿ ಈಕಿನ ಆಕಿನ. ಹೋಗ್ಲಿ ಬಿಡು, ಬಾ ನೋಡು ವ್ಯಾಪಾರ. ಇವರಿಂದ ವ್ಯಾಪಾರ ಯಾಕೆ ಕಳ್ಕೊಳ್ಳೋದು, ಸುಮ್ಮನೆ. ಆದ್ರೆ ಇವತ್ತು ವ್ಯಾಪಾರನೇ ಇಲ್ಲ ಬಿಡ. ಆದ್ರೂ ಹೌದು ನೋಡವ, ಯಾಕೆ ಇಲ್ಲ. ಅಲ್ಲೋ ಸುನಿಲ, ಇದು ವರ್ಕೌಟ್ ಆಗತ್ತಂತೀಯ? ನೀ ಒಂದಿಟ್ಟ ನಾ ಹೇಳ್ದಂಗೆ ಕೇಳ್ಕೊಂಡು ನಡಿ. ಹೇಳ್ತೀನಿ. ಮಂಜ ಮಂಜ, ಏನಿಲ್ಲ ಮಂಜ, ಬೆಳಗ್ಗೆ ಬಂದ್ಬಿಟ್ಟಿಯಲ್ಲ ಇವತ್ತು ರವಿವಾರ ಅಲ್ಲ, ಸಾಲಿಗೇನು ಹೋಗೋದಿಲ್ಲ. ಎಟ್ಲಗು ಬಂದಿ? ಅಲ್ಲ ಕುತ್ಕೊಂಡು ಅಂತದಲ್ಲಿ ಓದೋದು ಬಿಟ್ಕೊಟ್ಟ. ಪರೀಕ್ಷೆ ಬಂದಾವಂತ ನಾವ ಅಂತಾನ. ಮತ್ತು ನೀವು ನೋಡಿದ್ರೆ ಹಿಂಗೆ ಅಡ್ಡಾಡ್ತೀರಿ. ಅಲ್ಲಿ ಸಾಲಾಗ ನೋಡಿದ್ರೆ ಇಬ್ರು ಬೈಸ್ಕೊಂಡು ಇಟ್ಕೊಂತೀರ ಅಂತಲ್ಲ. ಎದಕ್ಕೀಗ? ಹೋಗಿ ಕುತ್ಕೊಂಡು ಅಭ್ಯಾಸ ಮಾಡೋಗ್ರಿ. ಸುಮ್ಮನೆ ಯಾಕೆ ಅಲ್ಲಿತೀರಿ ಇಬ್ರು? ಅವನು ಕಳ್ಸಂಗಿಲ್ಲ, ನಿನ್ನ ಜೋಡಿ ಸೇರಿ ಅವನು ಉಡಾಳಾಗತ್ತಾನ ಬರ್ತಾ. ನಿಂದ ಕಾಲು ನೋವು ಅನ್ನಕತ್ತಾನ. ಏನು ಮಾಡ್ಕೊಂಡು ಬಂದಿರಿ? ಏನೋ ಗಿಡ ಹತ್ತಿದ್ರಂತಲ್ಲ, ಎಲ್ಲಿ ಹತ್ತಿದ್ರಿ? ಅತ್ತಿ, ನಾವೇನ್ ಗಿಡ ಹತ್ತಿಲ್ಲ, ಸುಳ್ಳು. ಅವ ಅಲ್ಲೇ ಕೆರೆ ದಂಡಿ ಮೇಲೆ ಕುಂಟೆ ಪಿಲ್ಲೆ ಆಡೋಣಂತ ಕರ್ಕೊಂಡೋಗಿ ಅಲ್ಲಿ ಹಾಕೊಂಡು ಬಿದ್ದಾನ ನೋಡು. ಇಬ್ರು ಭಾರಿ ಅದ್ರ ಬಿಡು. ಅದು ಈಗ ಯಾಕೆ ಬಂದಿ? ಅದು ಏನಂದ್ರ, ಅವ್ವ ಆಡು ಮೇಯಿಸ್ಕೊಂಡ್ ಬಾ ಅಂತ ಹೇಳಿಲ್ಲ ಏನು? ಅವ್ವ ಮತ್ತೆ ಅಪ್ಪ ಇದಕ್ಕೆ ಹೋಗ್ಯಾರ, ಈ ಲಗ್ನಕ್ಕೆ. ಅದಕ್ಕೆ ನಾನು ಆಡು ಮೇಯಿಸ್ಕೊಂಡ್ ಬರಕಂತ ಹೊಂಟೀನಿ. ಅದಕ್ಕೆ ಮಂಜಾನು ಬರ್ತಾನ ಕೇಳಾಕ. ಮತ್ತು ನಿಮ್ದು ಒಂದು ಐತಲ್ಲ ಅದಕ್ಕೆ. ನಿಂದ್ರ ಅವನು ಏನೋ ತಿನ್ನಕತ್ತಾನ, ತಿಂದು ಬರ್ತಾನ. ಹೋಗ್ರಿ, ಇಲ್ಲಿ ಸುಮ್ಮನೆ ದಾಂಡ್ಲಿ ಮಾಡೋ ಬದ್ಲಿ ಅಲ್ಲಾರ ಹೋಗಿ ಆಟ ಆಡ್ಕೊಂತ ಇವು ಆಡಾರ ಮೇಯ್ತಾವ. ಇಲ್ಲಾಂದ್ರೆ ಊರು ಎಲ್ಲ ಹಾಳು ಮಾಡ್ತೀರಿ. ಅಲ್ಲ, ನಿಮ್ಮ ಮನ್ಯಾಗ ದನ ಇದ್ದಲ್ಲ, ಅವನು ಹೊಡ್ಕೊಂಡು ಹೋಗ್ಬೇಕಿಲ್ಲ? ದನ ಎಲ್ಲಿ ಸಾಲ್ತಾವ ಹೇಳ, ನನಗೆ ಬಿಟ್ಕೊಂತಾವ ಊರಕ್ಕೋ. ಅದ್ರಾಗ ನೀವು ಸುನೀಲ ಹಬ್ಬ ಬಂದಲ್ಲ ನೋಡು, ಕರ್ಕೊಂಡಾಕಿನಿ. ಎರಡು ಆಡ ನಿಮ್ದೊಂದು ಕಳಿಸ್ಕೊಡು. ಸುನೀಲನ್ ಅವ್ರು ಹೊರಗೆ ಕಳ್ಸಾರಲ್ಲೇ, ಭಾಳ ಹಟೇನ್ ಹೊರಗೆ ಕಳ್ಸಾರ ನೋಡು. ಹಂಗಾಕತ್ತಿ ಅತ್ತಿ, ನಾನೇನು ಉಡಾತನ ಮಾಡೀನಿ? ಬಂದ್ಬಿಡು. ನೀ ಏನು ಹಿಡ್ಕೊಂಡು ಹೊಂಟಿಲ್ಲ? ಕೋಳಿ ಹಿಡ್ಕೊಂಡಂತೆ ನೀನೇ ಅತ್ತಿ ಬರ್ತೀಯ ನೀನು? ಅಲ್ಲ, ಬಾಡಕು ಕೋಳಿ ಹಿಡ್ಕೊಂಡು ಹೊಂಟಿಯ? ನಿಮ್ಮ ಮಾವು ಕೋಳಿ ಕಳಿತೈತಂತೆ ಅಳ್ತಾಳ, ನೀ ಕೋಳಿ ಹಿಡ್ಕೊಂಡು ಹೋಗು. ನೋಡ್ಲ ಮಂಜ, ಗುಂಡು ನೋಡಿ ಕಲಿ ಒಂದಿಟ್ಟು. ನೋಡು ಬೆಳಗ್ಗೆ ಹೆಂಗೆ ಬಂದಾನ, ಆಡ ಮೇಯಿಸಿದ್ರಾತಂತ. ನೋಡು, ಅವ್ರ ಅಪ್ಪ ಅಮ್ಮ ಮದುವೆಗೆ ಹೋಗ್ಯಾರಂತ. ಆಡು ಉಪವಾಸ ಆಗತ್ತಂತೆ, ತಾ ಬಂದೈತಿ. ನೀನು ಅದಿ ಒಂದಿಟ್ಟು. ಯವ್ವ, ನಾನು ತಿನ್ನಕತ್ತಿದ್ದೆ, ನೀ ಏನು ತಿನ್ನಕ್ಕೆ ಬಿಡಂಗಿಲ್ಲ. ಬೆನ್ನಿಗೆ ತಿದ್ಬೇತಾಳ್ತಾರ ಹಂಗ ಒದ್ರಾಕತ್ತಿಯಲ್ಲ ಒಂದ ಸಮಯ. ನನಗೇನು ಆಗಲ್ಲವ, ಅದು ಆಡು ಗುದ್ದಾಕ್ ಬರ್ತೈತಿ, ನನಗೇನು ಹಿಡ್ಕೊಂಡು ಹೋಗಕ್ಕೆ ಆಗಂಗಿಲ್ಲ. ಬೇಕಿದ್ರೆ ನೀನು ಒಯ್. ಅಲ್ಕನ್ಲ, ನಿಮ್ಮ ಅಜ್ಜಿಗೆ ಒಂದಿಟ್ಟು ಇಲ್ಲೇ ಹೊರಗೆ ಕರ್ಕೊಂಡು ಹೋಗಿ ಬರ್ತೀನಿ. ಹೋಗಿ ಬರ್ತೀವಿ ಆಚೆ ನಿಮ್ಮ ಅತ್ತಿ ಮನೆಗೆ ಹೋಗಿ ನೋಡ್ನಿಟ್ಟು ಹೋಗು. ಈ ಅಪ್ಪ ಕಳಿಸ್ಬೇ ಇರೋದು ವಾರಕ್ಕೆ ಒಂದಿನ ರಜೆ ಇರ್ತೈತಿ, ಅದನ್ನೂ ಇದನ್ನ ಮಾಡಲ್ಲ. ನಾನು ಆಗಂಗಿಲ್ಲ ನೋಡು. ಹುಚ್ಚು ಮುಳಿ, ಏನಾಗಲ್ಲ ಹೋಗು. ಅವ್ವ, ಅದು ನಿಂತಲ್ಲಿ ನಿಂದ್ರಲ್ವ, ನಾವು ಹೋಗಂಗಿಲ್ಲ. ಲಾ ಜಾಡಿಶ್ ಹೋದ್ನಿ ಅಂದ್ರೆ ಅಲ್ಲಿ ಹೋಗಿ ಬೀಳ್ತಿ. ಇದು ಒಂದು ಕೆಲಸ ಮಾಡ್ತೇನೆ ನೀನು. ನೋಡವ್ರು ನೋಡಿ ಕಲ್ಲಿ ಇಬ್ಬರು ಎಷ್ಟು ನಿಷ್ಠೆಯಿಂದ ಬದ್ಲಾವ್. ಎಲ್ಕಂಡ್ಲ ಆಟ ಆಡಕ್ಕೆ ಹೋಗೋದು ನೀನು? ಮಂಜಾನ ಜೋಡಿ ಸುನೀಲ್ ಜೋಡಿ ಅವರೇ ಇಬ್ಬರು ಬಂದಾರ ಇಲ್ಲಿ. ಹೋಗು, ಅವ್ರ ಜೋಡಿ ಹೋಗಿ ಮಾಸ್ಕೊಂಡು ಬರು. ಇಲ್ಲಿ ಊರೆಲ್ಲ ಮಣ್ಣು ಮೆತ್ಕೊಂಡು ಬರೋ ಬದ್ಲಿ ಅಲ್ಲೇ ಹೊಲ್ದಾಗ ತಂಪಾಗ ಕುತ್ಕೊಂಡು ಇಬ್ರು ಅಲ್ಲೇ ಆಟ ಆಡೋಗ್ರಿ 3 ಜನ. ಸುಮ್ಮನೆ ಊರ್ ಮಂದಿ ಎಲ್ಲ ಬೈತಾರೆ ನಿಮ್ಮ ದಾನ್ಲಿ ಮಾಡೋದಕ್ಕೆ. ಇದು ಏನಂತ ಆಡ್ತೀರೇನ ಇಲ್ಲಿ? ಬರೇ ಬಾಯಿ ಅಕ್ಕವ ಒಟ್ಟರ್ದು. ಹೋಗಲ್ಲೇ. ಲೋಗುಂಡ, ನಾನು ಹಿಂಗೆ ಮೊನ್ನೆ ಹೇಳಿನಿ ಇಲ್ಲ, ನನಗೆ ಆಡು ಮೇಯ್ಸಕ್ಕೆ ಕರೆಯಕ್ಕೆ ಹೋಗ್ಬಿಡು ಅಂತೇಳಿ. ನೀ ಆಡು ನಿಮ್ಮ ಎಮ್ಮಿ ಎಲ್ಲ ತೊಗೊಂಡು ಬರ್ತಿ. ನನಗರ ಅವು ನೋಡ್ಕೊಂತ ಕುಂದ್ರಕ್ಕಾಗಲ್ಲ ನಂಗೆ. ಹೋಗುತ್ತಾಗ ನೀ ನೋಡಿದ್ರೆ ಅಲ್ಲೇನೋ ಮಾಡಕ್ಕೆ ಹೋಗಿ ನೀವು ಹೋಗೋದಿತ್ತ, ನೀವು ಹೋಗ್ಬೇಕು, ನನ್ನೇ ಕರ್ಕೊಂಡು ಬರಬೇಕು. ಅಲ್ಲ, ನೀ ಮಾಡೋದಿತ್ತು ನನ್ನನ್ನು ಸಿಗಾಸ್ತಿ ಅಲ್ಲೇ. ನಮ್ಮವು ನನ್ನ ಬೈಯಕತ್ತಾಳಲ್ಲೇ. ಅಲ್ಕಂಡ್ಲ ಮಂಜ, ತಿನ್ನಕ್ಕೆ ಕರೆದ್ರು ಓಡಿ ಬರ್ತಿ. ನನ್ನ ಫ್ರೆಂಡ್ ಅಂತ ನಾನು ನೀನೆಲ್ಲ ಕೋಳಿ ಸಾರೆಲ್ಲ ಕೊಟ್ಟನಿಲ್ಲ, ಮೊಟ್ಟಿನೂ ಕೊಟ್ಟೆ ನನ್ನ ತಾಟ್ನ ತೆಗೆದು.
ಅಂತಕ್ಕೆಲ್ಲ ನನ್ನ ಫ್ರೆಂಡ್ ಅಂತಿ. ಅಲ್ಲ ಇಂಥ ಕರೋದು ನಿನ್ನ ಕಡ್ಲ ಮತ್ತೆ ಯಾರು ಕಡ್ಲಿ? ನಾ ಸುನಿಲ್ಗೆ ಹೇಳ್ದೆ ಅವ್ನು ಬೈತಾನೆ ಬ್ಯಾಡ ಅಂತ ಹೇಳಿ. ತಕಾದ್ರೆ ಅವ್ನು ಕೇಳಿಲ್ಲ ನೋಡಿ, ಇಲ್ಲೇ ಬಂದು ನಿಂತಾನೆ. ಲೋ ಇರೋದೊಂದು ಭಾನುವಾರ, ಅದನ್ನು ಇದನ್ನ ಮಾಡಿದ್ರೆ ಹೆಂಗ್ಲ? ಆಟ ಆಡೋದು ಬೇಡ ಅನ್ಲ ಒಂದಿಟ್ಟು. ಲೋ ಮಂಜ, ನೀನಂತ ದೊಡ್ಡ ನನ್ನ ಮಗನ ಎಲ್ರು ಹುಡುಕಿಸ್ತಿದಂಗಿಲ್ಲ. ನೀವು ಗುಂಡನೂ ಅವನಾದನ, ನೀನು ಅವನಾದಿ. ಯಾಡಿ ಏನು ಜೂಡೋ ಇದೆ ಏನಂತ ನಿಮಗಿಬ್ಬರಿಗೆ ನನಗೆ ಹೇಳಿದ್ರಾಗಾಗಿ ನಾನು ಹೋಗಿ ಬರ್ತೀನಿ ಒಂದ್ಸರಿ. ಲೋ ಅಲ್ಲಿ ಮಲ್ಲಜ್ಜಿ ಹೊರದಾಗ ಪ್ಯಾರಲ್ಕಾಯಿ, ಆಮೇಲೆ ಎಳ್ನೀರು, ಆಮೇಲೆ ಇದನ್ನ ಹಾಕ್ಯಾರೋರು, ಅವನ್ನೆಲ್ಲ ತಿನ್ಕೊಂಡು ಚೇನು ಬಿಟ್ಟೈತಿ. ಚೇನು ತಿನ್ಕೊಂಡು ಮಜಾ ಮಾಡಿ ಬರೋಣಂತ ಅಂದ್ರೆ ನೀವು ನೋಡಿದ್ರಿ ಬರೀ ಜಗಳ ಮಾಡ್ಕೊಂತ ನಿಂದ್ರಿ. ಅದಕ್ಕೆ ಹೇಳ್ತಿಲ್ಲ, ನನಗಿರುವಷ್ಟು ಬುದ್ಧಿನೇ ನಿಮ್ಮಿಬ್ಬರಿಗೆ ಇಲ್ಲ ಅಂತ ಹೇಳಿ. ಎದಕ್ಕಂತೀನಿ ಚಂದಕ್ಕೆ ವಾ, ನಮ್ಮ ಹೊಲ್ದಾಗ ಎಲ್ಲ ಮೇವೈತಿ. ನೀವಿಬ್ರು ನಮ್ಮ ಹೊಲ್ದಾಗ ಕಟ್ಟಾಕಂತ್ರೆ ಅಲ್ಲೇ ಕಾಟ್ರಿ. ಆಮೇಲೆ ನಾವು ಅವರು ಮಲ್ಲಜ್ಜಿ ಹೊಲಕ್ಕೆ ಹೋಗುನು, ಹೋಗಿ ಎಲ್ಲ ತಿಂದು ಬರೋಣ್ರಿ. ಅದಕ್ಕೆ ಗಂಡ ಏನು ಬಂದಿರಂಗಿಲ್ಲ, ಅವರೆಲ್ಲ ಈಗ ಈ ಹೊಲಕ್ಕೆ ಹೋಗ್ಯಾರ. ಅದಕ್ಕೆ ನಾನು ಕರೆಯಾಕ ಬಂದೀನಿ ನಿಮ್ಮನ್ನ. ನೀವೇನ್ರಾ ಲಗುನ ಬರ್ರಿ. ಹಾ ಸರಿ ಸರಿ, ಹಂಗಾರ ಹೋಗುನ್ ನಡಿ. ಇದ ಮಾತು ಮತ್ತೆ ಹೇಳಿದೆ ಅಂದ್ರೆ ಕರೆದೆ ನಾ ಬರ್ತಿದ್ದಿಲ್ಲನಿ. ನಿನ್ನೆ ರಾತ್ರಿ ತನಕ ನಿಮ್ಮ ಮನೆ ಹತ್ರ ಏನೋ ಇದ್ನಲ್ಲ, ನಿನ್ನೇನು ಹೇಳ್ಬಾರ್ದನಿ. ಈಗ ನಮ್ಮ ಅವನ ಕಡೆ ಸುಮ್ಮನೆ ಬೈಸ್ಕೊಂಡೆ. ಈಗ ಮತ್ತೆ ನಾ ಬಂದೆ ಅಂದ್ರೆ ಏನು ಆಯ್ತಾ? ಇನ್ನೊಂದು ಸ್ವಲ್ಪ ಡ್ರಾಮಾ ಮಾಡೋ ನಿಂದಿರು. ಲೋ ನನಗೆ ನೀನು ಗೊತ್ತಿತ್ತಾನೆ ಇವರೆಲ್ಲ ಹೊಲಕ್ಕೆ ಹೋಗ್ತಾರಂತೆ. ಇವತ್ತ ನಮ್ಮವ್ವ ಹೇಳಕತ್ತಿದ್ಲು ಹೊಲಕ್ಕೆ ಹೋಗ್ತಾರ ಎಲ್ಲಾರಂತೆ. ಅದಕ್ಕೆ ನಾ ಬಂದೆ. ಏನ್ ನೀನು ಹೇಳಿ ಬಾ ಬಂದಿತ್ತು. ಲೋ ನಿಮ್ಮ ಅವ್ನ ಮುಂದೆ ಹೇಳಿದ್ರೆ ಸುಮ್ಮನೆ ಇರ್ತಿದ್ಲನ? ನಾಲ್ಕು ಮುಕ್ಳಿ ಮೇಲೆ ಕೊಟ್ಟು ಒಟ್ಟರು ಒಳಗೆ ಹೋಗ್ತಿದ್ಲು. ಈಗ ಸುಮ್ಮನೆ ಊಟ ಉಂಡು ಲಗ್ನ ಬಾ ಹೋಗು. ಏನ್ರ ನಿಮ್ಮ ಮಾತುಗಳು? ಎಷ್ಟೊತ್ತದ ಗುರ್ಸು ಗುಸು ಪೀಸು ಪೀಸು ಅಂತೇಳಿ. ಲೋ ಗುಂಡ ಕರೆ ಹೇಳ. ದನ ಕಾಯಕ ಹೊಂಟ್ರಿ ಇಲ್ಲ ಮತ್ತೆ ಆಡ್ ಕಾಯಕ ಏನೇನ ಕಾಯಕ? ನಂಗೆ ಯಾಕೆ ಸುನಿಲ್ಲ ಕೋಳಿ ಕಾಯಕ ಹೋಗ್ಕಣಂತಂದ್ರೆ ಏನೋ ಮಾಡ್ತೀರಿ ನೀವು ಕಿತಾಪತಿ. ಹೇಳ್ರಲ್ಲ ಏನ್ ಮಾಡಕಂತೀರಿ? ಅವೋಯ್ ಅದೇನಿಲ್ಲವಾ, ಅದೇನಂದ್ರ ಅವ್ರವು ಏನ ಹೋದ್ರ 15 ರೂಪಾಯಿ ಕೊಡ್ತಾ ಅಂತ ಒಂದು ಆಡಿಗೆ, ದನಕ್ಕೆ 20 ರೂಪಾಯಿ ಕೊಡ್ತಾ ಅಂತೆ. ಅದಕ್ಕೋ ಅವ ಹೇಳಿದ ನಾನು ಆಡ್ ತಗೊಂಡೋಗ್ತೀನಿ, ನಂಗೂ 15 ರೂಪಾಯಿ ಕೊಡ್ತೀವಿ ಇಲ್ಲ? ಸರಿ ಸರಿ ಕೊಡ್ತೀನಿ. ಈಗ ತಿಂಡಿ ತಿನ್ಬಾ, ನಾಳೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೊಡ್ತೀನಿ. ಅವ ನೀ ಅಲ್ಲಿ ಹೋಗ್ತಿಲ್ವಾ? ಅಲ್ಲೇ ಬಜಾರ್ದಾಗ ನಂಗೆ ಇದು ಮೊಟ್ಟೆ ಪಪ್ಪು ತಗೊಂಡ್ ಬಾಬೆ. ಸರಿ ಕಣ್ಲಾ ತಗೊಂಡ್ ಬರ್ತೀನಿ ಹೋಗು. ಅತ್ತಿ ನಂಗೂ ಒಂದು. ಸರಿ ಕಣ್ಲಾ ಇಬ್ರಿಗೆ ತರ್ತೀನಿ ಹೋಗು. ಬಾ ಬೇಗ ಬಾ ತಿಂದು ಹೋಗಕಂತ. ನೋಡು ನಾನು ನಮ್ದು ಐತಲ್ಲ ಅಲ್ಲಿ ಬಾ, ಅಲ್ಲಿ ಕಾಯ್ತಿರ್ತೀನಿ. ನಡಿರ್ಲಾ ಹೋಗೊಂಡ್ರು. ನಾನೇನು ರೆಡಿ ಇದ್ದೀನಿ ಬರ್ರಿ. ಅಲ್ಲ ಇಲ್ಲಿ ಅಂಗಡಿಯಾಗ ಇದನ್ನ ಹಚ್ಚಾರ, ಪಾಪಡ್ ತಿಂದು ಹೋಗು. ನಾನು ಪಾಪಡ್ ಗೀಪಾಡ್ ಅನ್ನತ್ಲೇ ನೆತ್ತಿ ಬರ್ದೈತಿ. ಅವ್ರ ಮತ್ತೆ ಹೊಲದಿಂದ ಬಂದ್ರೆ ಏನು ಸಿಗಂಗಿಲ್ಲ ನಡ್ರಿ. ಇದು ಸರಿನಲ್ಲ, ಹೋಗು ನಡಿ. ನಮ್ಮ ಹೊಲದಾಗ ಸೀಬಿಕಾಯಿ ಆಗ್ಯಾವ, ಸೀಬಿಕಾಯಿ. ನಾಳೆ ನಮ್ಮ ಹೊಲಕ್ಕೆ ಹೋಗುಣ್ರಿ. ಅಲ್ಲ ನೀನು ವಾರ ಹಿಂಗ ಮಾಡ್ತೇನೆ, ಅದಕ್ಕೆ ನಮಗೆ ರವಿವಾರಕ್ಕೊಮ್ಮೆ ಸಿಗಂಗಿಲ್ಲ ನೀ ಕೈಯ. ಮತ್ತೆ ನಾನು ಮಾಡದೇ ಇದೆ, ಮತ್ತೇನು ಮಾಡಿ ಮನ್ಯಾಗ ನೀವಂತೂ ಆಟಕ್ಕೆ ಬರಂಗಿಲ್ಲ. ನೀವಿಬ್ರು ಯಾವಾಗ ನೋಡ್ತೀವಿ ಒಟ್ಟಿಗೆ ಇರ್ತೀರಿ, ನಾನು ಒಬ್ಬನೇ ಇರ್ಬೇಕಲ್ಲ. ಅದಕ್ಕೆ ನಾ ಇದನ್ನ ಮಾಡ್ತೀನಿ ಅಂತ. ನೀವು ಬಂದಿದ್ರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೆ. ಈ ವಾರ ಬಂದಿದ್ದಕ್ಕೆ ಗುಂಡ ಬಾಯಿ ಬಂದಂಗ ಬೈದ, ಮಂಜ ಬರಂಗಿಲ್ಲ ಅಂತೆ. ಅದಕ್ಕೆ ಈ ವಾರ ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬಂದೀನಿ. ನೀವು ಒಂದಿಟ್ಟು ಎಂಜಾಯ್ ಮಾಡ್ಲಿ ಅಂತ. ಭಾರಿ ಇದು ಬಿಡ್ಲ ನೀನು. ನೋಡ್ರು ಲಗುನ ಹೋಗುನು. ಅಯ್ಯೋ ಅವ್ರ ಹೊಲ್ದಾಗ ಎಲ್ಲ ಎಳ್ನೀರು ತೆಗೆದು ರೋಡ್ ಮೇಲೆ ಇಟ್ಟಾರ. ಏನಿಲ್ಲ ಬಡ ತಗೊಳ್ದಂದ. ಇವತ್ತು ರಾತ್ರಿ ಏನೋ ಒಟ್ಟು ಗಾಡಿಯಾಗ ಕಳಿಸ್ತಾರಂತ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಲಗುನ ಹೋಗು ನಡ್ರಿ. ಮತ್ತೆ ನಾಳೆಯಿಂದ ಮತ್ತೆ ಮ್ಯಾಲೆ ಮರ ಯಾವ ಹತ್ತಾನ ಅಲ್ಕಂಡ್ಲ? ನಿಂಗೆ ಮೊದ್ಲ ಗೊತ್ತಾನೆ ಇವೆಲ್ಲ? ಗೊತ್ತು. ಶನಿವಾರ ದಿನ ಎಲ್ಲ ಕಟ್ ಮಾಡಿ ಕೆಳಗಿಡ್ತಾರೆ, ರವಿವಾರ ದಿನ ಎಲ್ಲ ಲೋಡ್ ಮಾಡಿ ಕಳಿಸ್ತಾರ. ವಾರ ಹೋಗಿ ಕುಡಿತೀನಿ ಅಂತೀನಿ. ಎಷ್ಟು ಮೋಸಗಾರದಿಯ ನೀನು ಒಬ್ಬನ ಮಾಡ್ತೀಯಲ್ಲ. ನಮಗೊಂದಿಟ್ಟು ಹೇಳ್ಬೇಕು ಅನ್ನೋದು ಒಂದಿಟ್ಟು ರೈತ ನಿನಗೆ. ಮತ್ತೆ ಪೆಂಡು ಅಂತೆ ನಮ್ಗ ಬರ್ತೀಯಲ್ಲ. ಅದಕ್ಕೆ ನಾನು ನಿಮ್ಮನ್ನ ನನ್ನ ಗುಡ್ ಫ್ರೆಂಡ್ ಸೇರ್ಕೊಂಡು ಹಂಗನ್ನಲ್ಲ. ಹೋಗು ನಡ್ರಿ. ಸರಿ ಕಣ್ಮಗ ಹೋಗು ನಡಿ. ಬಾಬಾ ಎಳ್ನೀರು ಯಾವ ಕುಡಿಲಿ ಯಾವ ಬಿಡ್ಲಿ ಎಷ್ಟು ಮಸ್ತ್ ಅದಾವಲ್ಲು. ಯವ್ವ ನಂಗೆ ಇದು ಮೊದ್ಲೇ ಗೊತ್ತಿತ್ತ, ನಾನು ಇಲ್ಲೇ ಬಂದು ಕುಂತು ಬಿಡ್ತೀನಿ ನೋಡಿ ದಿನ ಕುಡಿಯಕ್ಕೆ. ಗಿಡ ಏನು ಮ್ಯಾಲ ಇದಾವನ, ಅವು ಎಲ್ಲಿ ನೆಲಕ್ಕೂ ಹಂಗ ಅದಾವು, ತಕ್ಕೊಳಕ್ ಬರೋ ಹಂಗ ಅದಾವು. ಇಷ್ಟು ಕೊಂಡ ವ್ಯಾಪಾರ ಮಾಡ್ತಾರ ಇವ್ರು. ಒಂದು ದಿನ 1 ರೂಪಾಯಿ ಕೊಡಂಗಿಲ್ಲ ನೋಡಿ ನಮ್ಮ ಅಪ್ಪಗೆ. ನಮ್ಮ ಅಪ್ಪಗೆ ಹಂಗ ಕಳಿಸ್ತಾನವ. ನೆಟ್ಟರ ಇರ್ಬೇಕು ನೋಡ ಒಂದು. ಇಲ್ಲ ನಿಮ್ಮ ಅಪ್ಪ ಸಾವುಕಾರ ಮನೆ ಮಾಡ್ತಾನಲ್ಲ, ಅದು ಯಾವ ಹೊಲಕ್ಕೆ ಕರ್ಕೊಂಡು ಬಂದಂತ ಸಾವುಕಾರ ಹೊಲ ಇದೆ. ಹೌದೇನೋ ಸುನೀಲ? ಮತ್ತೆ ನಮ್ಮ ಹೊಲ ಅಲ್ಲಿ ಮಗ್ಲೈತ್ಲೋ, ಇದು ಸಾವುಕಾರ ಹೊಲ. ವಾಯವ್ವ ನಿಮಗೇನು ಗೊತ್ತೇ ಇಲ್ಲ ನೋಡ್ಬೇಕು ಮಾಡ್ತೀನಿ ನೋಡು. ಮಂಜಾಗೆಲ್ಲ ಗೊತ್ತೈತೆ ನೋಡು. ಮಂಜ ಬಂದಿದ್ದೆ ನೀನು? ನಮ್ಮ ಅಪ್ಪ ಕರ್ಕೊಂಡು ಬಂದಿರ್ತಾನ. ಬಟ್ ಅವಾಗಿದ್ದೆಲ್ಲ ಇರಂಗಿಲ್ಲ, ಏನು ಇರಂಗಿಲ್ಲ. ಇಲ್ಲಿ ಹೇಳ್ಬೇಕಂದ್ರೆ ಸಾವುಕಾರ ಭಾರಿ ಅದಂಗ್ ಬಿಡಿ. ಅಪ್ಪಗೆ ಹೇಳ್ಬೇಕು ಬಂದಾರ ತಗೊಂಬ ಅಂತ. ಈಗ ಮಾತಾಡ್ಕೊಂತ ಬಿಡು. ನಾನು ಹೊರಗೆ ಎಲ್ಲಾರು ನೋಡ್ತಿರ್ತೀನಿ, ನೀನು ಇಬ್ರು ಎಳ್ನೀರು ತೆಗೀರಿ ಕೊಚ್ಚ್ರಿ. ಕೊಚ್ಚಾಕ ಏನು ತಂದಿಲ್ಲಲ್ಲೂ? ಕೊಚ್ಚದೇನು ಬೇಡ, ನಾ ಎಲ್ಲ ತೂತು ಮಾಡ್ಕೊಡ್ತೀನಿ ಬಾ. ನಮ್ಮ ಕಡೆ ಭಾಳ ಟ್ರಿಕ್ ಅದ ನೋಡು. ನೋಡ್ಲೋ 3 ಕೇಳ್ತೀನಿ, 3 ಕಿತ್ತು ಕುಡಿದು ಬಿಡೋಣ ಬರದ್ನೆ. ಸುಮ್ಮನೆ ಎಲ್ಲ ವೇಸ್ಟ್ ಮಾಡಿದ್ರೆ ಗೊತ್ತಾಗೋದು ಬೇಡ. ಮತ್ತೆ ನಾಳೆ ನಮ್ಗೆ ಇಲ್ಲಂಗ ಹಾಕೋ. ಲೋ ಪಾಪ ಗೀಪ್ ಏನ್ ಬೇಡ, ಸಾವುಕಾರ್ಗಿಂತ್ರ ಆಗಡೈತಿ. ಅವನೇನು ಹಚ್ಚಿ ತಗೋ.
ಲೋ ನಿಮ್ಮಿಬ್ಬರು ಮಾತಾಡ್ತಿ ಲಗುನ ಕೇಳು ಸರಿ ಕಣ್ಲಾ ಕೇಳ್ತೀನಿ ಇಲ್ಲೇ ಯಾರೋ ಬರಾಕತ್ತಾರ ಕಣ್ಲಾ ಯಾರು ಅದು ಹೊಲ್ದಾಗ ಏನ್ಲಾ ಸುನಿಲ ಹೊಲ್ದಾಗ ಎಳ್ನೀರು ಕೀಳಾಗತ್ತೀಯಾ ಈ ಮಂಜ ಗುಂಡ ನೀವು ಯಾಕ್ರೋ ಇಲ್ಲದಿರಿ ಹಂಗೇನಿಲ್ಲ ಸಾಕಾರ ಏನಿಲ್ಲ ನಮ್ಮ ಹೊಲ್ದಾಗ ಹಾಡ್ ಹೊಂಟಿದ್ವಿ ಇವೇನೋ ಎಳ್ನೀರ್ ತಗೊಂಡ್ ಹಾಕಿದ್ರಲ್ಲ ನೋಡಕತ್ತಿದ್ವಿ ಹೆಂಗದ ಅಂತ ಯಾಕ್ಲಾ ಮಂಜ ನೀ ಬಂದಿ ಅದು ಸಾಕಾರ ಆಟ ಆಡ್ಕೊಂತ ಇವ್ರ ಹೊಲಕ್ ಬಂದಿದ್ವಾ ಇವ್ರ ಹೊಲಕ್ ಬಂದು ಹಂಗ ಇಲ್ಲೇನೋ ಕಂಡಂಗ ಆಯ್ತಾ ಅದನ್ನ ನೋಡಕಂತ ಬಂದ್ವಿ ನಾವೇನ್ ಕೇಳಕ್ ಬಂದಿಲ್ಲಪ್ಪ ಆಟ ಅಂತ ಬಂದು ಎಲ್ಲ ಕಿತ್ಕೊಂಡು ಹೋಗ್ತಿದ್ದೀರ ಮೊನ್ನೆನು ಸೀಬೆಕಾಯಿ ಕಿತ್ಕೊಂಡು ಹೋಗಿರ ಅಚ್ಚಿ ಮನೆ ಸೌಂತಿಕಾಯಿ ಕಿತ್ಕೊಂಡು ಹೋಗಿರ ನಿಮ್ದೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ರೇನು ಏ ಇಲ್ಲ ಸಾವುಕಾರ್ರೆ ನಾವಂತೂ ಬಂದೇ ಇಲ್ಲ ನಿಮ್ಮ ಹೊಲಕ್ಕೆ ನಮ್ಮಪ್ಪ ಗೊತ್ತಾಯ್ತಾರ ನಂಗೆ ಕಾತದೇ ಇಲ್ಲ ನಿಂದ್ರಲ್ಲ ಕಾಣ್ಲಾ ನಿಮ್ಮ ಅಪ್ಪನ ಮುಂದೆ ಹೇಳ್ತೀನಿ ಭಾಳ ಮಾಡಾಕತ್ತೀನಿ ನೀನು ಅಯ್ಯೋ ಸಾವುಕಾರ್ರೆ ನಾವೆಲ್ಲ ಅಂತವೆಲ್ಲ ಮಾಡಂಗಿಲ್ಲ ನಮಗೇನೋ ಅದು ಗೊತ್ತಿಲ್ಲ ನಮಗೆಲ್ಲ ಅಂತ ಇದನ್ನ ಮಾಡಂಗಿಲ್ಲ ನಾವು ಕಾತಾನೆ ಇಲ್ಲ ಯಾರ ಕಿತ್ಕೊಂಡು ಹೋಗುದು ನಮ್ಮೇಲೆ ಹೋದಾನೆ ಏನ್ ಸಾವುಕಾರ್ರೆ ನೀವು ನಮ್ಮೇಲೆ ಹಾಕೋಗತ್ತೀರಿ ಎಲ್ಲ ಬೇಕಾದ್ರೆ ಮಲ್ಲ ಹಾಕೊಂಡ ಮೇಲೆ ಆಣಿ ನಾನಂತೂ ಕಿತ್ಕೊಂಡಿಲ್ಲ ಅಲ್ಲ ಸುನಿಯ ನೀನು ಗೊತ್ತಿಲ್ಲ ಅನ್ಲಾ ನನ್ನ ಹೆಂಡತಿ ಮೇಲೆ ಹಾನಿ ಮಾಡ್ತೀಯ ನೀನು ಬಿಡಿ ಇಂಥವೆಲ್ಲ ನಡಿ ನಿಮ್ಮ ಅವನ ಮುಂದೆ ಹೇಳ್ತೀನಿ ನಿಮ್ಮ ಮಾತು ಭಾಳ ಚೋಟದ್ದ ಇಲ್ಲ 3 ಜನ ಮಾತು ಎಷ್ಟು ಮಾತಾಡ್ತೀರಿ ನಮ್ಮ ಹೊಲಕ್ಕೆ ಬಂದು ನಮ್ಮ ತೋಟಕ್ಕೆ ಕೈ ಹಾಕಿ ನಮ್ಗೆ ಮಾತಾಡ್ತೀರಲ್ಲೋ ಅಲ್ಲ ಐ ತಗೊಂಡು ಎಳ್ನೀರು ಇಟ್ಟಿ ಒಂದ್ ಎಳ್ನೀರು ತಗೊಂಡ್ರೆ ಏನಾಗತ್ತೆ ನಾವೇನ್ ಕದಿಯಾಕ್ ಬಂದಿಲ್ಲ ನೋಡಕ್ ಬಂದಿ ಅಂತ ಯಾಕತ್ರಿ ನಿನ್ ಕೇಳವಲ್ಲೇನು ಲೋ ಸುನಿಲ ನನ್ನ ಹೆಂಡತಿ ಮೇಲೆ ಹಾನಿ ಮಾಡಿ ಈಗ ನನಗೆ ಎದುರು ಮಾತಾಡ್ತಿ ನಿಮ್ಮ ಅವನ ಮುಂದೆ ಹೇಳ್ತೀನಿ ನಿಂದ್ರಲಿ ಬಂದ್ಬಿಡು ಬಾ ಹೇಳ್ದ ನಮ್ಮ ಅವ್ವ ಹೇಳ್ತೇವ ಹೇಳ್ಕೋ ನಮ್ಮ ಅಪ್ಪ ಹೇಳ್ತೇವ ಹೇಳ್ಕೋ ನಾವೇನು ಎಳ್ನೀರು ಕದಿಯಾಕ್ ಬಂದಿಲ್ಲ ನಾವು ಹಂಗೆ ಆಟ ಆಡ್ಕೊಂತ ಚಿಟ್ಟಿ ಹಿಡ್ಕೊಂಡು ಬಂದ್ವಿ ಅದು ಇಲ್ಲಿ ಹೊಲಕ್ ಬಂದ್ರೆ ನೋಡಪ್ಪ ನನ್ನ ಮೇಲೆ ಅಪರಾಧ ಹೊಲಿಸ್ತಾನಂತ ಹೇಳ್ತೀನಿ ಬಂದ್ಬಿಡು ಅಲ್ಲ ಒಂದಾದ್ರು ಎಳ್ನೀರು ಕಿತ್ಕೊಂಡಿದ್ಯಾ ಸುಮ್ಮನೆ ಯಾಕೆ ಮಾತಾಡ್ತೀಯ ಅನ್ನ ನೀನು ಯೋ ಹೋಗುನ್ ಬರ್ಲು ನಮ್ಮ ಅಪ್ಪಗೆ ಹೇಳಿದ್ರೆ ಕಷ್ಟ ಆಗುತ್ತೆ ಹೋಗುನ್ ಬರ್ಲು ಸುನಿಲ ಮಂಜ ಗುಂಡ ಹೋಗುನ್ ಬರ್ರು ಲೋ ಗುಂಡ ನಮ್ಮ ಅಪ್ಪನ ಮುಂಚೆ ಅಡಿ ಹೇಳಿದ್ರೆ ನನ್ನ ಚರ್ಮ ಸುಲಿತಾನೋ ಹೋಗುನ್ ನಡ್ರು ನಿಮ್ದೆಲ್ಲ ನಮ್ಗೆ ಗೊತ್ತು ನಡ್ರಿ ಇಲ್ಲಿಂದ ಮೊದ್ಲು ಎಳ್ನೀರು ಕದಿಯಾಕೆ ಬಂದಿರ ಅಂತ ಗೊತ್ತು ನಮ್ಗೆ ಸರಿ ನಾವು ಹೋಗ್ತಿದ್ವಿ ನಮ್ಮ ಅಪ್ಪನ ಮುಂದೆ ಏನು ಹೇಳ್ಬೇಡ ನಾವೇನು ಕದಿಯಾಕ್ ಬಂದಿಲ್ಲ ಮೆಣಸಿನ್ಕಾಯಿಂದ ಎಳ್ನೀರು ಕದಿಯಾಕೆ ಬಂದಾವ ಹಂಗ ಕೇಳಿದ್ರೆ ಕೊಟ್ಟು ಕಳಿಸ್ತಿರ್ತೀನಿ ಈ ಎಳ್ನೀರು ಮೊದ್ಲು ಲೋಡ್ ಮಾಡ್ಬೇಕು ಇಲ್ಲಾಂದ್ರೆ ಇವ್ರೆಲ್ಲ ತಿಂದ ಖಾಲಿ ಮಾಡ್ತಾರ ನಾನು ಯವ್ವ ಈ ತಂಪಿಗೆ ಈ ಕಟಕ್ಗೊಳ್ಳಗು ಹತ್ತಂಗಿಲ್ಲ ಉಫ್ ಉಫ್ ಓದಿ ನನ್ನ ಗಂಟ್ಲು ಹೋಗಿ ಏನು ಮಾಡೋದು ಮನೆಯಾಗಿದ್ದು ಒಂದರ ಹೊಲಕ್ಕೆ ಹೋಗಿ ಬರ್ತೀನಿ ಆಮೇಲೆ ಜಂಪರ್ ಹೊಲಿತೀನಿ ಇದ್ದಿದ್ದು ಒಂದರ ಚಂದಂಗೆ ಮನೆಗೆ ತಂದು ಏನಾರು ಇಡ್ತಾವ ಇವು ದರಿದ್ರಗಳು ಮತ್ತಂತೂ ಊಟ ಬಳಗ ಕುಂತಂಗೆ ಕುಂದಿರ್ತಾವ ಕುಡುಕಂಡಂತರೂ ಸಾಕಾಗಿಬಿಟ್ಟೈತೆ ಒಂದ್ಸಲ ಏ ಸಸಿ ಏನ್ ಮಾಡಾಕತ್ತಿ ಒಳಗೆ ಚಾ ತಗೊಂಡ್ ಬಾ ಚಾ ಇಕ್ಕಿಗೆರ ಒಂದು 20 ಸಲ ಚಾ ಬೇಕು ಸರ್ಗ್ ಅಂತ ಕುಡ್ಕೊಂತ ಕುಂತು ಬಿಡ್ತಾ ಏನು ನಶೆ ಏರಿದಾಗತ್ತೆ ಈಕಿ ಹಗಲಿ ಕುಡಿತಾಳೆ ನನ್ನ ಗಂಡ ರಾತ್ರಿ ಕುಡಿತಾಳೆ ಇಬ್ರು ಕಾಟ ತಡ್ಕೊಂಡು ಸಾಕಾಗಿಬಿಟ್ಟೈತೆ ನೋಡು ಏನ್ ಮಾಡಾಕತ್ತಿ ಒದ್ರಿನ ಚಾ ಆಗತ್ತಿಲ್ಲ ತಡ್ರಿ ಒಂದಿಟ್ಟು ಅಲ್ಲ ಚಾ ತಗೊಂಡ್ ಬಾ ಎಷ್ಟೊತ್ತ ಹೇಳಕತ್ತೆ ಏನ್ ಅಡಿಗೆ ಮನೆ ಏನ ಮಕ್ಕೊಂಡೇನ ಅಲ್ಲಿ ಮಕ್ಕೊಂಡಿರಿ ಯಾಕಂದ್ರೆ ಐಷಾರಾಮಿ ಜೀವನ ಐತೆ ನೋಡಿ ಇಲ್ಲಿ ಹಾಶ್ ಹತ್ಕೊಂಡು ಮಕ್ಕಳತ್ತೆ ಅರಮನೆಗೆ ಇಟ್ರು ಅರಮನೆಗೆ ಈ ಜಗಗಂಡಿ ಜೋಡಿ ಬಾಯಿಗೆ ಸಿಗಾಕಾಗಂಗಿಲ್ಲ ಇವ್ರಪ್ಪ ಮಳೆ ಮಾಡಿ ನಮ್ಮನ್ನ ಮದುವೆ ಮಾಡಿ ಕೊಟ್ಟ ಇಕ್ಕಿ ಬಾಯಿ ನೋಡಿದ್ರೆ ಬಂಬಾಯಿ ಊರ್ ಮಂದಿಗೆಲ್ಲ ಕೇಳ್ತಿರ್ತೈತಿ ನೀವು ಒಳಗೆ ಕುತ್ಕೊಂಡು ಏನ್ ಮಾಡತ್ತಾನ ಅಲ್ಲ ಬೇರೆದವ್ರ ಹೊಲಕ್ಕೆ ಹೋಗಿ ಮಾಡಿ ದುಡಿದು ಬಂದು ಮಾಡಿ ಹಾಕಿದ್ರೆ ಇಷ್ಟ ಐತಿ ಈಕಿದೇನಾರು ಸ್ವಂತ ಅಲ್ಲ ಸ್ವಂತ ಮನೆ ಸ್ವಂತ ಏನಾರು ಇದ್ದಿತ್ತಂದ್ರೆ ಇನ್ನೂ ಎಟ್ಟಿರಬಾರ್ದಕ್ಕಿದ್ದಾರೆ ಬರ್ರಿ ಹೋಗ್ಯಾರ ಹೋಗೋಳ್ಳತ್ತಾಗೆ 6 ತಿಂಗಳು ಇಲ್ಲಿ 6 ತಿಂಗಳು ಎಲ್ಲ ಅಂತ 6 ತಿಂಗಳು ಆತು ಇಲ್ಲೇ ಇದ್ದು 12 ತಿಂಗಳು ಆಗಂತ ಬಂದೆ ಇನ್ನಾದ್ರೂ ಹೋಗೋಣ ನನ್ನ ಮಗ ಎಲ್ಲೋದ ಈಗ ಆಡು ಕಾಯ್ಕೊಂಡು ಬರ್ತೀನಿ ಅಂತೇಳಿ ಇನ್ನಾದ್ರೂ ಪತ್ತೆ ಇಲ್ಲ ನೋಡವ ಬರ್ಲಿ ಅವ ಯಾರಾದ್ರೂ ಇದ್ರೆ ಬರ್ರಿ ಅಯ್ಯಪ್ಪ ನನ್ನ ಸಸಿ ನನ್ನ ಜೋಡಿ ಜಗಳ ಮಾಡಕತ್ತಾಳ ನ್ಯಾಯ ಕೊಡಿಸ್ಬರ್ರಿ ಅಯ್ಯಪ್ಪ ಯವ್ವ ನೋಡ್ ನಮ್ಮ ಅತ್ತಿದ ಬಾಯಿ ಬಡಕಿ ಎಟ್ಟದಾಕಿ ಬೆಳಗ್ಗೆಯಿಂದ ಇಷ್ಟೆಲ್ಲ ಕಷ್ಟಪಟ್ಟಿರ್ತಾಳೆ ನನ್ನ ಸಸಿ ಅನ್ನೋದು 1 ಲೀಟ್ರ್ ಐತಿ ಅಲ್ಲಿ ಕುತ್ಕೊಂಡು ಒದರಾಕತ್ತಾಳೆ ಇಲ್ಲಿ ಮೊದಲ ಥಂಡ್ ಐತಿ ಎದ್ದು ಹೊಡಿಬೇಕಂದ್ರೆ ಥಂಡ್ ಐತಿ ಒಲಿ ಮುಂದೆ ಕುಂತೀನಿ ಸುಮ್ಮನೆ ಈಗ ತಗೋರಿ ಐತಿ ಚಾ ತಗೋರಿ ನೀ ಟೈಮ್ ಚಾ ತಂದು ಕೊಟ್ರೆ ನಾನು ಯಾಕೆ ಅನ್ಯವ ನಾ ಕುತ್ಕೊಂಡು ಕುಡಿತೀನಿ ಕೊಡಿಯವ ಕೊಡು ಈ ಮುದುಕಿಗೆ ಚಾ ಅಂತಿದ್ರೆ ಸಾಕು ನೋಡು ಇಷ್ಟು ಜಗಳಕ್ಕೆ ಬರ್ತಾ ಅಂದ್ರೆ ಈಗ ಕುಂತ ಬಿಟ್ರಿ ಸುಮ್ಮನೆ ಮಸ್ತ್ ಚಾ ಆದ್ರೂ ಆರ್ತಿ ಬಿಡು ಅಲ್ಲೇ ಸಸಿ ನನ್ನ ಮಗನ 9 ತಿಂಗಳು ಹೊಟ್ಟೆ ಇಟ್ಕೊಂಡು ಹೊಟ್ಟೆ ಏರೋದು ಕೊಟ್ಟಿನಿ ನಿನಗೆ ಅಟ್ಟು ಇರಲ್ಲ ನೀನು ಬಂದಿತ್ತು ಅತ್ತೆಯಾರ ಎಲ್ಲರೂ ಹೊಟ್ಟೆ ಇಟ್ಕೊಂಡು ಹರಿದ ಕೊಡ್ತಾರೆ ಮತ್ತೆ ಹಂಗೆ ಕೊಡ್ತಾರಲ್ಲ ಮತ್ತೆ ಯಾರೇನು ಆನ್ಲೈನ್ದಾಗ ಆರ್ಡರ್ ಮಾಡಿ ತರ್ಸಲ್ಲ ಇಲ್ಲ ಅಂದ್ರೆ ಪ್ಳುಕ್ ಅಂತ ಹೊಡೆಯಲ್ಲ ಜಗತ್ನಾಗ ಯಾರು ಗಂಡು ಮಕ್ಕಳು ಹತ್ತಿಲ್ಲ ನೋಡು ನೀನು ಒಬ್ಬಕ್ಕೆ ಎತ್ತಿ ಅದಕ್ಕೆ ನೀನು ಪ್ಳುಕ್ ಅಂತ ಎತ್ತು ಕೊಟ್ಟಿ ನನಗೆ ನೋಡು ಮಲ್ಲವನ್ ಸಸಿ ನೋಡಿ ಎಷ್ಟು ಚಂದ ಎಷ್ಟು ಸೂಕ್ಷ್ಮ ಎಷ್ಟು ಚಂದ ಕುಂತ ಹೋದ್ಲು ನೀನ್ ನೋಡಿಟ್ಟು ಏನಾರ ತಿನ್ನಕ್ ಮಾಡಂತಂದ್ರೆ ಏನೋ ಒಂದು ಮಾತಾಡಿ ಅವ್ರ ಮುಂದೆ ಅವು ಅತ್ತಿ ಮಾತು ಕೇಳ್ತೀನಂತೆ ಓಡಿ ಹೋದಿ ನೀನು ಹಂಗಾರೆ ನೀವು ಮಲ್ಲಕ್ಕೆ ನಂಗೆ ಯಾಕೆ ಅಷ್ಟೊಂದು ಆಸ್ತಿ ಮಾಡಬೇಡ್ದು ಅಷ್ಟೊಂದು ಆಸ್ತಿ ಮಾಡಿದ್ರಿ ಅಂದ್ರೆ ನಾ ಯಾಕೆ ಬೇರೆದಾರು ಹೊಡ್ಲಿಕ್ಕೆ ಹೋಗಿ ದುಡ್ಕೊಂಡು ಬಂದು ಮತ್ತು ಸಂತಿ ತೊಗೊಂಡು ಬಂದು ನಿಮ್ಮನ್ನೆಲ್ಲ ಮಾಡಿ ಹಾಕಿ ನಾನೆಲ್ಲ ಜಂಪರ್ಗಳೆಲ್ಲ ಹೊಲಿದು ಅದರಿಂದ ರೊಕ್ಕ ತೊಗೊಂಡು ಬಂದು ನನ್ನ ಮಗನ ಫೀಸ್ ಎಲ್ಲ ಕಟ್ಟೋದು ಯಾವ ಅವಶ್ಯಕತೆ ಇರಲಿ ನನಗೆ ಹೌದಲ್ಲ ನಮ್ದು ವಿಚಾರ ಇಲ್ಲ ನೋಡು ಯವ್ವ ಈಗ ಹೊಲಕ್ಕೆ ಹೋಗ್ಬಿಟ್ಟು ನಂದು ಕಷ್ಟ ಅನ್ನೋದು ಹೆಂಗೆ ತಿನ್ನೋದು ಹೆಂಗೆ ಮತ್ತೆ ಹಿರಿಯನ ಕಡೆ ಕಳಿಸ್ತಾ ಐತಿ
ಹೊಲಕ್ಕೆ ಹೋಗೋದು ಬಿಟ್ರೆ ಕೈ ಕಾಲು ಹಿಡ್ಕೊಂಡು ಕುಂದಿರ್ತಾವು ಏನ್ ಮಾಡ್ತೀನಿ ಮನ್ಯಾಗ ಕುಂತು ನೋಡು ನಿನ್ನ ಆರೋಗ್ಯದ ಬಗ್ಗೆ ನಮ್ಗೆ ಎಷ್ಟು ಕಾಳಜಿ ಐತೆ ಅಂದ್ರೆ ಅಷ್ಟು ಕಾಳಜಿ ಐತಿ ನೀನು ಹೊಲಕ್ಕೆ ಕಳಿಸೋದೇ ನಮ್ಗೆ ಇಂಪಾರ್ಟೆಂಟ್ ಆಗಿಬಿಟ್ಟೈತಿ ಹೌದವ್ವ ನನ್ನ ಬಗ್ಗೆ ಭಾಳ ಕಾಳಜಿ ಐತಿ ನಿಮಗೆ ಅಂದಲ್ಲಿ ಇಷ್ಟೆಲ್ಲ ಮಾಡಿ ಕೊಡ್ತೀನಿ ಅಟ್ ಮಾಡಿ ತಿಂತೀರಿ ಅಟ್ ಮಾಡಿ ಕುಂದಿರ್ತೀರಲ್ಲ ನೀವು ಇವಾಗ ಏನಂದ್ರಿ ಮಲ್ಲವನ ಸಸಿದು ಸೂಕ್ಷ್ಮ ಕಲ್ಕೊಂಡು ನಾ ಕಲ್ಕೊಳಕ್ಕಿ ಮನೆಗೂ ಇರಾಕಿ ಅವ್ರಂಗೆ ನೀವು ಏನೇನಾರ ಮಾಡ್ತಂದು ನನಗೆ ಕೊಡ್ರಿ ಮೊನ್ನೆ ಇಬ್ಬರು ಸಸ್ತಾರಿಗೆ ಒಂದೊಂದು ತಲೆ ಬಂಗಾರ ಹಾಕಿದ್ರು ನನಗೂ ಬಂಗಾರ ಹಾಕಿ ಆಮೇಲೆ ನಾಳೆಯಿಂದ ನೀವು ಹೋಗ್ರಿ ಮಂದಿ ಹೊಲಕ್ಕೆ ಕೆಲ್ಸಕ್ಕೆ ನಾಳೆ ಹಂಗಾರ ಮಲ್ಲವಕ್ಕನ ಹೊಲಕ್ಕೆ ಕೆಲ್ಸಕ್ಕೆ ಕರೆದಾರ ಹೋಗ್ರಿ ಬೆಳಗ್ಗೆ ಎದ್ದು ಹೋಗ್ರಿ ದುಡ್ಕೊಂಡು ಬರ್ರಿ ನಾನು ಹೊರೆ ಮಾಡಿಲ್ಲ ಅಂತ ತಿಳ್ಕೊಂಡೇನೆ ನಮ್ಮ ಮನೆ ಕ್ಯೂ ನಿಂದಿರ್ತಿದ್ರು ನಾನು ಕರ್ಕೊಂಡು ಹೋಗಕ್ಕೆ ನಾ ಅಷ್ಟು ಚಂದ ಹೊರೆ ಮಾಡೀನಿ ಹೌದೌದು ನಿಮ್ಮ ಮನ್ಯಾಗ ಇದ್ದಿದ್ದು ನೋಡಿದ್ರೆ ಗೊತ್ತಾಗತ್ತೆ ನನಗೆ ಮಾಡಿ ಏನು ಕಿಸಿತಿ ನೋಡ್ತೀನಿ ಅಯ್ಯೋ ಹರೇಣ ನನ್ನ ತೆಲಿನ ಈ ಕಿಚಡಿ ಮಾತಾಡ್ಕೊಂತ ಒಲಿ ಮೇಲೆ ಇದನ್ನ ಇಟ್ಟಿದ್ದೆ ಅನ್ನಕ್ಕೆ ಹೋಗಿ ಬರ್ತೀನಿ ಸರಿ ಏನ ಮನೆ ಕಡೆನೂ ಬಂದಿಲ್ಲಲ್ಲ ಕುತ್ಕೊ ಏನು ಅತ್ತಿ ಸಸಿ ಜಗಳ ಊರಿಗೆ ಓಣಿಕೆ ಆಗತ್ತಿತ್ತಲ್ಲ ಯವ್ವ ಏನ್ ಕೇಳ್ತಿ ಯವ್ವ 10 ಸರಿ ಚಾ ಕೇಳಿದ್ರೆ 1 ಸರಿ ತಂದು ಕೊಟ್ಟಾಳ ಅದ್ರದ್ದು ಅಂಗಾರ ಆಗ್ಬಿಟ್ಟಿತ್ತು ನೋಡ್ ಕುಡಿಯಾಕಂತ ಅಲ್ಲ 10 ಸರಿ ಕೇಳಿದ್ರೆ ಒಮ್ಮೆ ಕೊಟ್ಟಾಳ ಬಿಡು ಅದು ಹುಚ್ಚದಂಗಾಗಿತ್ತು ಇವ ಅಂಗಾರ ಆಗಿತ್ತು ನೋಡು ಈ ತಂಡಿಗೆ ಬಿಸಿ ಬಿಸಿ ಅಂತ ಕುಡಿಬೇಕಂದ್ರೆ ಅಲ್ಲ 10 ಸರಿ ಚಾ ಕುಡ್ದಾಳ ಐಕಿ ನೋಡಿದ್ರೆ ಹಿಂಗೆ ಮಾತಾಡ್ತಾಳೆ ಎತ್ತರ ಇರ್ಬೇಕು ಈಕಿದು ಬೆಳಿಗ್ಗೆ ನಾಷ್ಟ ಮಾಡ್ಕೊಡಂತಂದ್ರ ಅತ್ತಿಯಾರ ಅದು ಮಾಡ್ರಿ ಇದು ಮಾಡ್ಲಿ ಅಂತ 100 ಸಲ ಹೇಳಿ ಓಡಿ ಹೋಗ್ಬಿಟ್ಲೆ ಯವ್ವ ನಾನು ಮಾಡ್ಕೊಂತೀನಿ ಹೋಗಿ ಕೈಪಲ್ಲೆ ಸದ್ಯಕ್ಕೆ ನಾನು ತಗೊಂಡು ಬಂದಿನಿ ಇವತ್ತು ಅಯ್ಯೋ ಏನು ಚಡಿ ಹೇಳ್ತಾಳೆ ಕಾಯಿಪಲ್ಲೆ ತಂದಾಳ ನೋಡು ಮುಳು ಬದ್ನಿಕಾಯಿ ತಂದಾಳ ಇನ್ನಾದರೂ ಅದು ಮಾಡಕ್ಕೆ ಬರೋ ಒಂದು ಅದು ಕುದಿಯೋ ಒಂದು ಎಷ್ಟೊತ್ತಾತಿತ್ತು ಒಲಿ ಮೇಲೆ ಕುದಿಸಾಕತ್ತೀನಿ ಕುದಿಯೋ ಒಂದು ಏನ್ ಕೇಳ್ತಿ ಯವ್ವ ಕತಿ ನಂದು ಈಕಿ 6 ಕೊಟ್ರೆ ಅತ್ತಿ ಕಡೆ 3 ಕೊಟ್ರೆ ಸಸಿ ಕಡೆ ಅನ್ನೋ ಹಂಗೆ ಮಾಡ್ತಾಳೆ ಯವ್ವ ನನಗೆ ನನ್ನ ಕಡೆ ರೊಕ್ಕಿಲ್ಲ ಅಂತ ಹೇಳ್ತಾಳೆ ನೋಡಿವ ಮಲ್ಲವನ್ ನೋಡ್ಕಲ್ಲಿ ಮಲ್ಲವನ್ ಸಸಿ ನೋಡ್ಕಲ್ಲಿ ಅಂತಂದ್ರೆ ನೀನು ಆಕಿನ ಕಡೆ ದುಡಿದಿಡ್ಬೇಕಿಲ್ಲ ಆಸ್ತಿ ಅಂತ ನೋಡು ಹಿಂಗೆಲ್ಲ ಅನ್ಬಾರ್ದು ಈಕೆ ಬೇಕು ಕಮ್ಮಿ ಇರಲಿ ನೋಡಿ ನನಗೆ ಹಿಂಗೆಲ್ಲ ಅನ್ಬಾರ್ದು ಸಸಿ ಅದಕ್ಕೆ ಸಸಿ ಹೆಂಗಿರ್ಬೇಕು ಹೆಂಗಂತ ನೋಡು ಏನು ಗಿರ್ಚಕ್ಕ ಇತ್ತ ಬಂದಿಯಲ್ಲ ಅಯ್ಯ ಗೀತಾ ನಾಳೆ ನೀನು ಮಲ್ಲಕ್ಕನ ತಾಟಕ್ಕೆ ಬರ್ತೀನಿ ಇಲ್ಲ ಕ್ಯಾಕ್ ಬಂದಿದ್ದು ಅಯ್ಯವ ಬರ್ತೀನಿ ಮನ್ಯಾಗ ಕುಂತ ಏನು ಮಾಡಲಿ ಮತ್ತೇನೋ ಅವಾಗಲೇ ಹೋಗ್ತೀನಿ ಅನ್ನಕತ್ತಿದ್ಲಿ ಕೇಳಿ ನೋಡು ಬರ್ತಾಳು ಆಡ್ಬಿಟ್ಟು ನಂತು ಇದಕ್ಕೆ ಬರ್ತೀಯನ ಚಾ ಮಾಡ್ಕೊಂಡು ಮಾಡಂಗಿಲ್ಲ ಇಷ್ಟು ಈ ವಯಸ್ಸಿನಾಗ ದುಡಿ ಅಂತೀಯಲ್ಲ ನನಗೆ ದುಡಿದು ನೀನು ಅರಮನೆಗೆ ಇಡ್ಬೇಕನ್ನ ಮತ್ತು ನೀವ ಅಂದ್ರಲ್ಲ ಈಗ ಏನೋ ಹೇಳಕತ್ತಿದ್ರಲ್ಲ ಈಕಿನ ಮುಂದೆ ಮಲ್ಲವನ ಸಸಿ ಹಂಗ ಹಿಂಗ ಅಂತ ಅಕ್ಕೇನು ಅದನ್ನು ಹೊಲಕ್ಕೆ ಹೋಗ್ಕೊಳ್ಳ ಮಲ್ಲವನ್ ಸಸಿ ಹೊಲಕ್ಕೆ ಬರ್ತಾಳ ವಾರಕ್ಕೊಂದು ಬರ್ತಾಳ ಬೇಕ್ರಿಕ್ ನೋಡಕ್ ಬರ್ತಾಳ ನಮ್ಮಂಗ ದುಡಿಯಕ್ಕೆ ಹೋಗಲ್ಲಕ್ಕಿ ಅದೇನಂತಾರಲ್ಲ ಇಬ್ಬರು ಜಗಳದಾಗ ನಾನು ಬಲಿ ಹಾಕ್ತೀನಿ ನಾನು ಸಾಯ್ತೈತೆ ನಾನು ನೋಡ ಗಿರ್ಜಕ್ಕ ಹೆಂಗ್ ಮಾತಾಡ್ತಾಳ ನೋಡ ನಾ ಮತ್ತೆ ಹೆಂಗೆ ಮಾತಾಡ್ತಾಳ ನನಗೆ ಅಡಿಬಿಟ್ಟು ನೀನು ನಾ ತಂದಿನಿ ನನ್ನ ನೀ ತಂದಿಲ್ಲ ಅಯ್ಯ ಸತ್ ನಾನು ಅಜ್ಜಿ ನನಗೆ ಹೊಡ್ಯಾಕತ್ತೀವಿ ನನಗೆ ಹೊಡ್ಯಾಕ ಬರ್ತೀಯ ತಗೋ ಅಯ್ಯ ಗಿರ್ಜಾಕ್ ನೀನು ಬಿದ್ದಣ ಅಯ್ಯ ಪಾಪ ಬಾಯ್ ತೆಗ್ ಬಾ ನಾನು ಬಿಡ್ತೀನಿ ಅಂತ ಕೊಂಡು ನಾನು ತಗೊಂತೀನಿ ಕೈ ಇವ್ರಿಬ್ಬರ ನಡುವೆ ನಾನು ಚಪಾತಿ ಆಗತ್ತೀನಿ ಬಾರಿ ಎಷ್ಟು ನೋಡ್ಕೊತಿ ಬರ್ರಿ ಹತ್ತರ ಬರ್ರಿ ನಾವು ಕೈ ಮಿಲಾಸನ್ ಬರ್ರಿ ಬ್ಯಾಡ ಸರಿ ಓಡು ನೀನು ಏಯ್ ನನ್ನ ಜೊತೆ ಇರ್ತೀಯ ನನ್ನ ಜೊತೆ ಬಿಡಿ ಬಿಡ್ರಿ ನಾಳೆಯಿಂದ ಮನ್ಯಾಗ ಕುಂದಿರ್ತೀನಿ ಮತ್ತೆ ಲೇ ನಿನ್ನ ನೋಡ್ಕೊಂತೀನಿ ನನ್ನ ನೋಡ್ಕೊಂತೀನಿ ಕೈ ನೋವು ಆಗೈತೆ ಅಂತ ಬಿಟ್ಟಿನಿ ನನಗೆ ಹೊಡಿತಲ್ಲೇ ಬರ್ಲಿ ನನ್ನ ಮಗ ಹೊಡೆದಿದ್ದೇನು ನನಗೆ ಬೈತಲ್ಲ ಬರ್ಲಿ ನನ್ನ ಗಂಡ ಯವ್ವ ಮತ್ತೆ ಇವ್ರು ಕೆಲಸ ಆಗಿದೆ ಸರಿ ತಗ ಬರೋದು ಬೇಡ ಇವ್ರು ನಿನ್ಕೋರಿ ಏನಾದ್ರೆ ಬೇರೆ ಕಲ್ಮೀರ್ ಬರ್ತೀನಿ ಇವ್ರು ಜಗಳ ಮಾಡ್ಬೇಕು ಕರ್ಕೊಂಡ್ಬರೋದು ನಾನು ಏನು ಲಕ್ಷ್ಮ ಬಂದೇ ಇಲ್ಲ ಹೊಲದ ಕಡೆ ಗೌಡ್ರ ಅದು ಎಲ್ಲಿದ್ದೀವ ಇಷ್ಟು ದಿವಸ ಅದು ಏನಿಲ್ರಿ ಕೆಲಸಕ್ಕೆ ಹೋಗಿದ್ದೆ ಸರಿ ಗೌಡ್ರ ಒಳಗೆ ಬರ್ರಿ ಕೆಲ್ಸಕ್ಕೆ ಬರ್ತೀನಿ ಇದೆಯಲ್ಲ ಬರಲೇ ಇಲ್ಲ ಅಯ್ಯ ಹಂಗೆ ಆರಾಮಿಲ್ರಿ ಗೌಡ್ರ ನಾಳೆ ಬರ್ತೀನಿ ತಗೋರಿ ಕೆಲಸಕ್ಕೆ ಸರಿ ಅಲ್ಲ ಇವಾಗ ಬರಕತ್ತಾನ ಮತ್ತೆ ಲಚ್ಚಿ ನೀ ಯಾಕೆ ಬಂದಿ ಮತ್ತೆ ಹೆಂಡತಿ ಗೊತ್ತಾಗ್ತಂದ್ರೆ ನನ್ನ ಇನ್ನ ಚರ್ಮ ಸುರಿತಾ ಅದು ಗೌಡ್ರು ಕೆಲ್ಸಕ್ಕೆ ಕೇಳ್ದ ಅಂತಂದ್ರೆ ಅದಕ್ಕೆ ಬಂದಿದ್ದೆ ಕೆಲ್ಸಕ್ಕನ ಈಗ ಹೇಳಿದಾರ ತಗೋ ಹೋಗ್ ಅಲ್ಲ ಹೆಂಗದಿ ಅಂತ ಹೇಳ್ಕೊಳಕ್ ಬಂದಿದ್ದೆ ಹೆಂಗದೀನಿ ನೀನ್ ಹೆಂಡತಿ ಕಡೆ ಹೊಡಿಸು ಮಟ್ಟ ಹೊಡಿಸಿ ಈಗ ಹೆಂಗದೀನಿ ಅಂತ ಕೇಳ್ತೇನ ಹಂಗನ್ ಬೇಡ ಹೆಂಗದಿ ಹೇಳು ಆರಾಮದೀನಿ ಸರಿ ಮತ್ತೆ ನಾ ಕೊಟ್ಟಿದ್ದ ಬಂಗಾರ ಕೊಡು ಕೊಡಂಗಿಲ್ಲ ಸರಿ ಬಿಡು ನಾನು ಹೆಂಡತಿ ಮುಂದೆ ಹೇಳ್ತೀನಿ ಯಾಕೆ ನಾನು ತಗೊಂತ ಏ ಬೇಡ ನಾನು ಕೊಡ್ತೀನಿ ಮತ್ತೆ ಕೊಡ್ತೀಯಲ್ಲ ಏ ಹಂಗ್ಯಾಕ್ ಮಾಡ್ತೀರಾ ಏನಾಗಲ್ಲ ನಾನೇನು ಇದನ್ನ ಮಾಡಲ್ಲವಾ ಮತ್ತೆ ಇಷ್ಟೊತ್ತು ಬೈಯಾಕ್ತಿದ್ದಿ ನೀನ್ ಹೆಂಡತಿ ಗೊತ್ತಾತಂದ್ರೆ ಮತ್ತೆ ಯಾಕೆ ಸುಮ್ಮನೆ ಅಂತ ಬೈದೆ ಈ ಸಲ ಬೇರೆ ಮನೆ ಮಾಡೋ ಅಂತ ಸರಿ ಆಯ್ತು ಬರ್ತೀನಿ ಗೌಡ್ರು ಕೆಲ್ಸಕ್ಕೆ ಬಂದ್ರೆ ಬಾ ಅಲ್ಲೇ ಕೆಲಸದಾಗ ನೋಡು ನೀ ಹೇಳ್ತೀಯ ಅಂದ್ರೆ ಬರ್ತೀನಿ ತಗೋ ಸರಿ ನೋಡ್ತೀನಿ ನೋಡ ಏ ಚಾ ಕುಡ್ಕೊಂಡು ಹೋಗ ಬೇಡ ಈ ಪಾರ್ಟಿ ಕೆಲಸ ಬರ್ತಾ ಈಗ ಮತ್ತೆ ನಿನ್ನ ನೋಡಿದ್ರೆ ಮತ್ತೆ ಹಚ್ಕೊಡ್ತಾಳೆ ಸರಿ ಹೋಗ್ ಇವ ಇವನ್ ಕಡೆಯಿಂದ ಹೆಂಗ್ ತಪ್ಪಿಸ್ಕೊಳ್ಳಿ ಇವ ಈಗ ಹೆಂಗ್ ನೋಡಿದ್ರೆ ನಾನು ಗುಮ್ಮೆ ಬಿಡ್ತಾಳಕಿ ಇವ್ ನೋಡಿದ್ರೆ ಬಂಗಾರ ಕೊಡಂತ ಬಂಗಾರ ಎಲ್ಲ ನಾನು ಒಳ್ಳೆ ಇದ್ರಾಗಿ ಇಟ್ಬಿಟ್ಟಿನಿ ಹೆಂಗ್ ಮಾಡ್ಲಿಗ ಏನ್ ಲಕ್ಷ್ಮವ್ವ ಏನ್ ಯೋಚನೆ ಮಾಡೈತಿ ಅಯ್ಯ ಏನಿಲ್ಲ ಬಿಡ್ರಿ ಗೌಡ್ರ ಬರ್ತೀರಿ ಇವತ್ತು ಬರ್ತೀನಿ ಈ ಗೌಡನ್ನ ಬುಟ್ಟಿ ಹಾಕಂದ್ರೆ ಹೆಂಗಿರ್ತೈತಿ ಇವ್ನ ಸಾಲನೂ ತೀರಿದಂಗಾಗತ್ತೆ ಇವಂದು ಆಗತ್ತೆ ಗೌಡನಿಂದ ಹಾಕಿದ್ರೆ ಯಾವತ್ತಿದ್ರು ದೊಡ್ಡ ಕೊಳ ಹಾಕ್ಬೇಕು ರೀ ಇವತ್ತು ಪಿಕ್ಚರ್ಗೆ ಹೋಗೋಣ ಲಗುನ್ ಬರ್ರಿ ಇವತ್ತು ಮತ್ತೆ ಇವತ್ತು ನಾನು ಪಿಕಪ್ ಮಾಡ್ತೀರಲ್ಲ ನೋಡೋಣ ಏನ್ ಮಾತಾಡೋದು ನನಗೆ ಹೋಗು ಅತ್ತೇರಿ ಆಫೀಸ್ಗೆ ಹೋಗಿ ಬರ್ತೀನಿ ಸರಿ ಕಣವ ಹೋಯ್ ಬಾ ಏನಾರು ತೊಗೊಂಡು ಬರ್ಲೇನ್ರಿ ಅತ್ತ ನಿಮ್ಮ ಪ್ಯಾಟಿಯಿಂದ ಏನು ಬೇಡ ಬಿಡು ಬೇಕಂದ್ರೆ ಈ ಕಡೆ ಫೋನ್ ಹಚ್ಚಿಸ್ತೀನಿ ತಗೋ ಸರಿ ರೀ ಅತ್ತೆ ಹೋಗಿ ಬರ್ತೀನಿ ನಡಿ ಮಗ ಒಂದು ಮಾತು ಹೇಳಿಲ್ಲ ನಾನು ಹಂಗೆ ಹೋದ ನನ್ನ ಸಸಿನ ಬಂಗಾರ ಈ ದೊಡ್ಡ ಸಸಿ ಎಲ್ಲಿ ಸಾಯಕತ್ತಾಳ ತಗೊಂಡು ಬರ್ರಿ ಊಟಕ್ಕೆ ಹತ್ತಿರಿ ಇನ್ನೂ ಅಡ್ಗೆ ಮಾಡಿಲ್ರಿ ನಾ
ಇಷ್ಟೊತ್ತನ ಏನು ಮಾಡಿ ಸಾಯಕತ್ತಿದ್ದಿ ಒಲಿ ಮುಂದೆ ಇದ್ದಿಲ್ಲ ಇಷ್ಟೊತ್ತ ಫ್ರೀ ಆಗ್ತೀರಿ ನಿಮ್ಮ ಸಣ್ಣ ಸಸಿ ಹಂಗ ಹೋದ್ಲೆ ಆಫೀಸ್ಗೆ ಬೈ ಬೈ ಟಾಟಾ ಅನ್ಕೊಂತ ಆಕಿಗೆ ಏನು ಹೇಳಿಲ್ಲ ನನಗೆ ತನ್ನ ಗಂಡಿಗೆ ಎಟ್ಟಬೇಕು ಮಾಡ್ಕೊಂಡು ತಿನ್ಕೊಂಡು ಹೋದ್ಲು ನೀವು ಮಾಡಿಡ ಅಂತ ಹೇಳ್ಬೇಕಿಲ್ಲ ನನಗೂ ನನ್ನ ಗಂಡಿಗೆ ಎಟ್ಟಬೇಕು ನಾ ಅಟ್ ಮಾಡ್ಕೊಂಡೀನಿ ಮತ್ತೆ ಮಗ ನಿಮ್ಮ ಗಂಡಿಗೆ ಎಟ್ಟಬೇಕು ಅಟ್ ಮಾಡ್ಕೊರಿ ನಾ ಸುದ್ದಿ ಎಟ್ಟು ಮಾತಾಡ್ತಿಲ್ಲ ಮಾಡಿ ಹಾಕ್ತೀವೋ ಏನಿಲ್ಲ ನಿನ್ನ ಗಂಡನ ಕರಲಿ ಲೋ ದೊಡ್ಡವಣೆ ಎಲ್ಲಿದ್ದಿ ಬಾಯಿಲೆ ಕರ್ದಿತಿ ನನ್ನ ನೀನು ಏನ್ ನೋಡು ಬಾಯಿ ಬಂದಂಗ ಅಂತಾಳ ಹೇಳಕ್ಕೆ ಬಂದಿಟ್ಟು ಏಯ್ ನಾನು ಹಿಂಗೇನು ಹೇಳಿ ನಮ್ಮ ಅವ್ವ ಏನು ಹೇಳ್ತಾ ಅದು ಕೇಳ್ಬೇಕು ರೀ ಅದು 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 ಇಲ್ಲ ಇದು ಇಲ್ಲ ಹೋಗು ಏನು ಕೇಳ್ತಾ ಅದು ಮಾಡ್ಯಾಕ ಹೋಗು ಸರಿ ರೀ ಆತೀರಿ ಬರ್ರಿ ತಿನ್ನು ಅಂತ ಹಿಂಗಿರ್ಬೇಕು ಅದು ಬಸ್ನಾಗ ಮಲಕ್ಕ ರಪ್ಪ ಕುಂದ್ರವ ಇವಾಗ ಕುಂದ್ರಕೆಲ್ ಪುರ್ಸತೈತಿ ನಾನು ನಿನ್ನ ಪೂಜೆಗೆ ಕರೆಕ್ಟ್ ಬಂದಿದ್ದೇನೋ ಏನ್ ಪೂಜೆ ಹಚ್ಚಿ ಇವ ಕಾರ್ತಿಕ್ ಅಮಾಸಲ್ಲ ಅದಕ್ಕೆ ಪೂಜೆ ಮಾಡಿದ್ರ ಮನ್ಯಾಗ ಒಂದು ಸತ್ಯನಾರಾಯಣ ಅಂತೆ ನೀನು ಕರೆಕ್ಟ್ ಬಂದಿ ನೋಡಿ ಈಗ ಚಲೋ ಆತ್ ಬಿಡು ಹಂಗಾರ ನೀನು ನಿನ್ನ ಸಸಿನ ಕರ್ಕೊಂಡ್ ಬಾ ನನ್ನ ಸಣ್ಣ ಸಸಿ ಕೆಲಸ ಮಾಡಕ್ ಹೋಗ್ತೈತೆ ಅದೇನು ಬರ್ತಿಲ್ಲ ದೊಡ್ಡ ಸಸಿ ಏನಾದ್ರು ತಗೋ ಕರ್ಕೊಂಡ್ ಬರ್ತೀನಿ ಸರಿ ಸರಿ ಬಾ ನಿಂಗ ಅಕ್ಕ ಏನತ್ತ ಗೀತೆ ಹಿಂಗೆ ಕೊಡುವಾಗತ್ತಿ ಅಲ್ಲ ಇಕ್ಕಿ ಪಾರವಕ್ಕನ ಮಗಳು ನೋಡಕ್ ಬಂದಿದ್ರಂತಲ್ಲ ಕೇ ನಿನಗೆ ಹೋಗ್ಲಿ ಬಿಡು ಏನೋ ಬಾ ಜನ ಕರೆದಿಲ್ಲ ಅನ್ಸುತ್ತೆ ಅವರ ಮನೆ ಮಂದಿ ಅಟ್ಟ ಮಾಡ್ಕೊಂಡಿರ್ಬೇಕು ಕರೆದಿಲ್ಲ ಬಿಡು ಅಲ್ಲವ ಮನೆ ಸಲ ಹೊಲ ಮನೆ ಇದ್ದಾರ ಬಂದಾಗ ಬ್ಯಾಡ ಅಂತ ಅಂದಿದ್ಲಿಲ್ಲ ಈಗ ನೋಡು ದೊಡ್ಡ ಸಂಬಂಧ ಬಂದೈತೆ ಅಂತ ತೋರ್ಸಾಕತ್ತಾಳ ನೋಡು ಹೌದು ನೋಡು ಗೀತಿ ಹೋದ್ಸಲೆ ನನಗೂ ಹಂಗ ಅಂದಿದ್ಲು ನನ್ನ ಕಡೆನೂ ನಮ್ಮ ಅಕ್ಕನ ಕಡೆ ಸಂಬಂಧ ಐತಿ ತೋರಿಸ್ತೇನೆ ಅಂತೆ ಅವಾಗ ಹಂಗ ಅಂದಿದ್ಲು ಈಗ ನೋಡು ದೊಡ್ಡ ಸಂಬಂಧ ಬಂದೈತನ ನಮ್ಗೇನು ಮುಚ್ಚಿಟ್ಟು ತೋರ್ಸಾಕತ್ತಾಳ ನೋಡಕ್ಕೆ ಅಲ್ಲ ಹೊಲ್ದಾಗರ ಮಾಡಲಿ ಪ್ಯಾಟಾಗರ ಮಾಡಲಿ ಎಲ್ಲೋ ಅಂತದಲ್ಲಿ ಮಾಡಕತ್ತಾರ ಇಲ್ಲ ಮಾಡ್ಕೊಡ್ಬೇಕು ಈ ಹೊಲ್ದ ಮಾಡೋರು ಮಾಡಕತ್ತಲ್ಲ ನಾವು ಕುತ್ಕೊಂಡು ತಿನ್ನಾಕತ್ತಿದ್ದು ಅಲ್ಲ ನಮ್ಮ ಮಲ್ಲ ಅಕ್ಕನ ದೊಡ್ಡ ಮಗನ ಹೊಲ ಕೆಲಸ ಮಾಡ್ತಾನೆ ಇಲ್ಲ ಮತ್ತೆ ಅಲ್ಲ ನಮ್ಮ ಮದುವೆಗೆ ಬಂದಾಳಿಗೆ ಆಲ್ರೆಡಿ ಎಲ್ಲ ಬಿಟ್ಟು ನಾನು ತೊಗೊಂಡ್ರು ನೋಡಿವ್ರು ಪ್ರೇಮಕ್ಕ ಹೋಗಿ ಬೆಳೆಯವ ಏನು ಗೊತ್ತನ ಆ ಹುಡುಗ ಇನ್ನೇ ಸಂಪಣ್ಣಿತ್ತು ಎಷ್ಟು ಚಲೋ ಇತ್ತು ಓದಿದ್ರು ಮನೆ ಕೆಲಸ ಮಾಡ್ತಿತ್ತು ಮನೆಗೆಲ್ಲ ಇದು ಪಾರಕ್ಕನ ಮಗಳು ಏನಿದೆ ಭಾಳ ಅಲ್ಲೊಂದು ಎಲ್ಲೋ ಕೆಲಸಕ್ಕೆ ಹೋಗ ಅಂತ ಅಷ್ಟ ಕರೆ ಐತಿ ಆದ್ರೂ ಒಳ್ಳೊಳ್ಳೆ ಮಾತಾಡ್ತಾಳೆ ಇವ ಭಾಳ ಬಾಯಿ ಬೇನ್ ಬರುತ್ತೆ ಅದನ್ನ ಮಾತಾಡ್ತಾಳೆ ವಾಪಸ್ ಅವ್ರ ಅವ್ಗಾಗ್ತು ಬೇರೆ ಬೇರೆ ಆಯ್ತು ಕೇಳದೇ ಇಲ್ಲ ಹುಡುಗಿ ದೊಡ್ಡವ್ರು ಅನ್ನಂಗಿಲ್ಲ ಸಣ್ಣವ್ರು ಅನ್ನಂಗಿಲ್ಲ ಕಿಮ್ಮತ್ತ ಇಲ್ಲ ಹುಡುಗಿ ಒಟ್ಟೆ ಭಾಳ ಸೊಕ್ಕೈತಿ ತಾಯಿ ಮಗಳಿಗೂ ಯಾಕೆ ಗೀತ ಮೊನ್ನೆ ನಿಮ್ಮ ಮನೆಯಾಗ ಜಗಳ ಕೇಳೋದಾಗತ್ತಿತ್ತು ಏನಕ್ಕಂತದ ಏನು ಕೇಳ್ತಿ ಬಿಡವ ಬರ್ತಿದ್ದೆ ದಿನ ಒಂದೊಂದು ಹೊಸ ಜಗಳ ಹಾಕಿದ್ದು ಅಲ್ಲ ಚಹಾ ಕುಡಿಯೋಕೆ 20 ಸಲ 10 ಸಲ ಚಹಾ ಮಾಡ್ಕೊಟ್ಟಿನಿ ಆದ್ರೆ ನೀನು ಚಹಾ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ತಾಳೆ ನೋಡಿ ಮತ್ತೆ ಸಿಟ್ಟು ಬರಂಗಿಲ್ಲನ ಈ ಪ್ರೇಮಕ್ಕೆ ಇದು ನೋಡ್ಬೇಕಾರೆ ಕೇಳಕಿನ ನಾ ಏನಾರು ಮಾಡ್ಲಿಕ್ಕೆ ನೋಡು ಒದ್ರಾಕ್ ಸ್ಟಾರ್ಟ್ ಮಾಡ್ತಾಳೆ ಆಮೇಲೆ ಜುಟ್ಲ ಹಿಡಿತಾಳೆ ಕೇಳು ನಮ್ಮ ಪ್ರೇಮಕ್ಕೆ ಹೊಡಿಸ್ಕೊಂಡು ಬಂದಾಗ ನೋಡು ಒಂದು ಮ್ಯಾಕ್ ಹೌದವಾ ಇವ್ರ ಅತ್ತಿ ಸಸಿ ಜಗಳದಾಗ ನನಗೆ ಕರ್ಸಿದ್ರು ಮತ್ತೆ ಏನು ಮಾಡೋದು ಎಲ್ಲರ ಮನೆ ಜಾಸ್ತಿ ತೂತ ಅಲ್ಲ ಎಲ್ಲರ ಮನೆಯಾಗ ನಡೀದೈತಿ ಈಗ ಏನ ಪ್ರೇಮಕ್ಕ ಹೊಸ ಬಳಿ ಹಾಕೊಂಡಿಲ್ಲ ಅಲ್ಲವಾ ನಾ ಪೂಜೆಕಂತೆ ಬೈತೇನೆ ಹೊಸ ಮತ್ತೆ ಈಗ ಎಲ್ಲರೂ ಕರೆಯಕ್ಕೆ ಅಡ್ಡಾಡ್ಬೇಕಲ್ಲ ಮತ್ತೆ ನೀವು ತೋರಿಸ್ಕೊಂತ ಅಡ್ಡಾಡಿದ್ರಾತು ಮತ್ತೆ ಇನ್ನು ಯಾವಾಗ ನೋಡೋದು ಯಾರು ಎಲ್ಲರೂ ಈಗ ನೋಡಿದಲ್ಲ ಅದಕ್ಕೆ ಈ ಜಾತ್ರೆಗೆ ಎಲ್ಲರೂ ಕಾಣಲಿ ಅಂತ ಹಾಕೊಂಡು ಹೌದೇನೆ ಚಲೋ ಸರಿ ನಿಂಗಕ್ಕ ಬರ್ತೀನ ನೀ ಏನಾಗೈತೆ ಕ್ಯಾ ಬಳಿ ಹಾಕೊಂಡು ನಿನ್ಗೇನು ತ್ರಾಸ ನೀ ಯಾಕೆ ಕೇಳ್ಬೇಕು ಆಕೆ ಮೊದಲೇ ಹೆಂಗೆ ಮಾಡ್ತಾ ಗೊತ್ತನ ಯಾವ ಬಳಿ ಹಾಕೊಂಡಿನಿ ಎಂತ ಹಾಕೊಂಡಿನಿ ಯಾವಾಗ ತೊಗೊಂಡಿನಿ ಎಷ್ಟು ರೊಕ್ಕ ಖರ್ಚು ಮಾಡೀನಿ ಮತ್ತು ಇನ್ನೇನು ಅದಕ್ಕೆ ಸಾಲ ಮಾಡೀನಿ ಎಲ್ಲ ಆಯ್ತಾ ಹೋಗಿ ಅಕ್ಕಿನ ಕೇಳ್ತಾನೆ ನೀನು ಸುಬ್ಬಿ ಬರೀ ತಂದೆ ಹಾಕೊಂತಾಳಕ್ಕಿ ಹೋಗ್ಲಿ ಬಿಡುವ ನಾ ಯಾರ ಯಾಕೆ ಕೇಳಿ ಇನ್ನೊಂದು ಬಂದ್ರೆ ಕೇಳಂಗಿಲ್ಲ ಬಿಡು ಅಂದಂಗೆ ಇದಕ್ಕೆ ಬರ್ತೀನಿ ಕುಬಿಸಕ್ಕೆ ಯಾರು ದೈವ ಯಾವ ಪಕ್ಕದ ಮನೆ ಪಂಕಜನ್ನ ಯಾರ ರಿಲೇಟಿವ್ ಏನೋ ಅಂದ್ಲವ ಆಕಿ ಅವ್ರದಂತೆ ಏನಿಲ್ವಾ ನನಗೇನು ಕರೆದಿಲ್ಲ ಮತ್ತು ಮನ್ಯಾಗ ಮೊದಲು ಭಾರಿ ಅದಾವು ಮೊದಲು ಹಿರಿ ಸೊಸೆ ಬೇಕಿದ ಬರಂಗಿಲ್ವನ ತಮಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ನನ್ನ ಮೇಲೆ ಹಾಕೊಂಡಿರ್ತಾರೆ ನೋಡಿ ಅದು ಅಲ್ಲ ಆಕೆ ನಾನು ಕರಿತಾಳೆ ನಾನು ಕರೆದೇ ಇಲ್ಲ ಕರಿಲಾರ್ದ ಮನೆ ಕೆರ ಹೊಡೆದು ತೊಗೊಂಡು ಹೊಡಿ ಅಂತಾರಂತ ಹಂಗಾಗತ್ತೆ ಮತ್ತೆ ನಾ ಹೋದ್ನೆ ಅಂದರೆ ನಾನೇನು ಹೋಗಂಗಿಲ್ವ ನೀವು ಹೋಗಿ ಬಾ ಬೇಕಾರೆ ಮತ್ತು ಪೂಜೆ ಕರೆದಾಳ ಅದಕ್ಕೆ ಬರ್ತೀನಿ ಇಲ್ಲ ಪೂಜೆಗೆ ಬರ್ತೀನಿ ಪೂಜೆ ಟೈಮಿಗೆ ಹೋಗ್ತೀನಿ ತೊಗೊತೀನಿ ಬರ್ತೀನಿ ಎಲ್ಲಿ ಎಕ್ಕಿನಂತ ಹೋಗ್ಲಿ ಇವ ಸರಿ ಸರಿ ಏನೋ ಒಂದು ವಾರ ನೀರು ಬರಂಗಿಲ್ಲ ಅಂತ ನೀರು ಟ್ಯಾಂಕೆ ತುಂಬ್ಕೊಂಡು ಇಟ್ಕೋಬೇಕಂತ ನೋಡು ನಾನು ಹಿಂಗೆ ಯಾಕೆ ಬಂದೀನಿ ಮತ್ತು ನಾನು ನೀರು ಇರ್ಲಿಕ್ಕೆ ನಿಮ್ಮ ಟ್ಯಾಂಕೆದಂಗೆ ತೊಗೊಂಡು ಹೋಗ್ತೀನಿ ಅದು ತುಂಬ್ಕೊಂಡು ಇಟ್ಕೋರಿ ಅಲ್ಲ ಬೇರೆ ಇದಕ್ಕೆ ಬಂದು ನೀನೆ ಸರಿ ಸರಿ ತುಂಬ್ಕೊಂಡು ಇಟ್ಕೊಂತೀನಿ ತಗೋ ಇನ್ನೇನು ಟ್ಯಾಂಕೆನ ತುಂಬ್ತೀನಿ ನಿನ್ಗೆ ಎಷ್ಟು ಬೇಕಾದ್ರೆ ತುಂಬ್ಕೊಂಡು ಹೋಗು ನೀ ತುಂಬ್ಕೊಡ್ಲಿಕ್ಕಂದ್ರೆ ನಾ ಮತ್ತೆ ಕ್ಯೂ ಹಚ್ಬೇಕಾಗುತ್ತೆ ಅಲ್ಲಿ ಇದಕ್ಕೆ ಟ್ಯಾಂಕೆಗೆ ಮನೆ ಸಲ ನನಗೂ ನೀರು ಇಲ್ದಾಗ ಹಚ್ಚಿದ್ ನೀವು ಈ ಪ್ರೇಮವ್ವ ಜಲ್ಜಕ್ಕ ಎಲ್ಲರೂ ಬಂದು ಜಗಳ ತೆಗೆದುಬಿಟ್ಟಿದ್ರು ನೀವು ನೀನು ಬಾಯಿ ಯಾರು ಹತ್ತೋರವ ರೀ ಅಲ್ಲ ರೀ ಗೀತಕ್ಕ ಪಾರಕ್ಕನ ಮಗಳು ಇದಕ್ಕೆ ರಿಜೆಕ್ಟ್ ಮಾಡತ್ತಾ ಎಲ್ಲ ಹುಡುಗರನ್ನ ಅಯ್ಯ ಆಕಿನೇನು ಹಚ್ಚಿ ಬಿಡು ಬಂದು ಹುಡುಗರಿಗೆಲ್ಲ ಹೆಸರು ಇಟ್ಕೊಂತ ಕುಂದಿರ್ತಾನೆ ಒಂದು ರೈತರು ಬ್ಯಾರಂತ ಕರ್ಗದನಂತ ಡುಮ್ಮದನಂತ ಬೆಳಗದನಂತ ಹಿಂಗೆಲ್ಲಾರ್ಗೂ ಹೆಸರು ಇಟ್ಕೊಂತ ಹೋಗ್ಕಳಕಿ ಉದ್ದದನಂತ ಒಮ್ಮೆ ಅವ್ನ ಪಗಾರ ಹತ್ತಂಗಿಲ್ಲಂತ ಅವ್ರ ಅಪ್ಪ ಅಮ್ಮಂದು ಏನಿಲ್ಲ ಆಕಿದ ಎಲ್ಲ ಬರೀ ಎಲ್ಲ ಬಂದು ಎಲ್ಲಾರನ್ನೂ ರಿಜೆಕ್ಟ್ ಮಾಡ್ಕೊಂತ ಕುಂದಿರ್ತಾ ಅಕ್ಕಿಯರೇನು ತಿಪ್ರು ಸುಂದರ ಅದ ಅಂತಂದು ಹಂಗೆ ಮಾಡ್ತಾಳೆ ಹುಡುಗರು ಇದ್ದಾರನ್ನ ಹೊಂದ್ಕೋಬೇಕು ಬೇಕು ಅದು ಬೇಕಿದೆ ಬೇಕಂದ್ರೆ ಈಕಿ ನೋಡಿದ್ರೆ ಹೀರೋಗತೆ ಹುಡುಗರು ಬೇಕಂತಾಳ ಆಕಿ ನೋಡಿದ್ರೆ ಏನು ಚಂದದ ಅಣ್ಣವ ಆ ಹುಡುಗರು ಏನಾರ ಹೀರೋಯಿನ್ ಬೇಕಂತ ಅಂದಿದ್ರೆ ಈಕಿನ ಮದುವೆನ ಆಗಂಗಿಲ್ಲ ಹೇಳ್ಬೇಕಂತಂದ್ರೆ ಹೆಂಗೆ ಯವ್ವ ಮಲ್ಲಕ್ಕ ನಾನು ಮನೆ ಕೆಲಸ ಬಿಟ್ಟು ಬಂದೀನಿ ಹೋಗ್ತೀನಿ ನೀನು ಮಂದಿ ವಿಚಾರ ತೊಗೊಂಡು ನಾರು ಏನು ಮಾಡಲಿ ಸರಿ ಬರ್ತೀನಿ ನೋಡಿ ಅಲ್ಲ ಇವ್ರು ಇಷ್ಟೊತ್ತನ ಮಾತಾಡಿ ಊರು ಬರೀ ಸುದ್ದಿ ಎಲ್ಲ ಮಾತಾಡಿ ಈಗ ಯಾರಿಗೆ ಬೇಕಂತ ಹೋಗ್ತಾರೆ ನೋಡಿ ಎಟ್ಟರ ಇರ್ಬೇಕು ನಮ್ಮ ಮತ್ತೆ ಬಾರೆ ಹಿರಿ ಸಸಿಗೆ ಅಡುಗೆ ಮಾಡೋಣ ಬಂದೇನ್ರಿ ಅತ್ತಿ ಇದಾವ್ ನೀವು ಒಬ್ಬಕ್ಕೆ ಬಂದ ಲೆಕ್ಕ ಉಳ್ಕೆದಾರು ಬರ್ತಾರೆ ಏನಿಲ್ಲ ಇವತ್ತು ಅಯ್ಯ ಬರ್ತೀನಿ ಅಂದ್ರೆ ಕೈಗೆ ಕರೆದು ಬಂದೀನಿ ಪ್ರೇಮಕ್ಕನ ಮತ್ತು ಶಾಂತಕ್ಕನ ಮಲ್ಲಕ್ಕನ ಎಲ್ಲರೂ ಕರೆದೀನಿ ಅಲ್ಲ ಅವ್ರಿಗೆ ಬರೋದು ಆಸೆ ಐತೆ ಏನಿಲ್ಲ ಇವತ್ತು ಹಂಗೇನು ರೊಕ್ಕ ಕೊಟ್ಟು ಹೋಗಂಗಿಲ್ಲ ಏನಿಲ್ಲ ಉಚಿತವಾದ ಬಸ್ ಬಿಟ್ಟಾನ ಇವ್ರು ನೋಡಿದ್ರೆ ಬರಕ್ಕೆ ರೆಡಿ ಇಲ್ಲ ನಾನು ಅದನ್ನೇ ಹೇಳಕತ್ತೀನಿ ನಿಂದು ನೋಡು ಅಯ್ಯ ಬಂದ್ ನೋಡಿ ಮಲ್ಲಕ್ಕ ಏನಕ್ಕ ಇಷ್ಟೊತ್ತು ನೀವು ಅಯ್ಯ ಮನೆ ಕೆಲಸ ಇತ್ತವ ನನ್ನ ಸಸ್ತಿ ಹೋಗ್ಬೇಕಿ
ಆಫೀಸ್ ಒಂದು ಹೋಗಲ್ಲ ಅದಕ್ಕೆ ಆಕಿಗೆ ಮಾಡಿ ಕಟ್ಬೇಕಲ್ಲ ಕಿರಿ ಆಕಿ ಮೂಗು ಮುರಿತಾಳ ಅದಕ್ಕೆ ನೀವು ಅಬ್ಬಿರ್ನ ಹೋಗ್ಬಿರ್ನ ಬರೋಣ ಅಂತ ನಾ ಎಟ್ಟು ಹೇಳ್ತೀನಿ ನಿಮಗೆ ಇಲ್ಲ ನಡಿ ಹೋಗು ನಡಿ ಇವ್ರು ಎಲ್ಲದಾರ ಯವ್ವ ಅವ್ರು ಬರೋವಲ್ರಿ ನಡಿಯವ್ವ ಹೋಗುನು ಹೋಗಿ ಬರ ತೊಗೊಂಡು ಬರೋಣ ಆಕಿ ಪ್ರೇಮಿ ಕರೀಲಿಕ್ಕಂದ್ರೆ ಅಳ್ತಾಳ ಮತ್ತೆ ಇಕ್ಕಟ್ಟೆ ಮನ್ಯಾರ ಸೀರೆ ತರಕ್ ಬಿಟ್ಟು ಹೋಗಿದ್ದಕ್ಕೆ ಈಗ ಇದನ್ನ ದಾಸನ ಮಾಡ್ಕೊಂಡ್ರೆ ಈಗ ಇದಕ್ಕೂ ಬಿಟ್ಟು ಹೋದೆ ಅಂದ್ರೆ ಮಾತಾಡಿ ಇದನ್ನ ಮಾಡ್ತಾಳೆ ಆಕಿ ಬರ್ರಿ ಅಲ್ಲೇ ಒದ್ರಕೊಂತ ಹೋಗು ನಡ್ರಿ ಸರಿ ಅಕ್ಕ ಹೋಗು ನಡ್ರಿ ಅಲ್ಲವಾ ಬಸ್ ಸ್ಟಾಪಿಗೆ ಬಂದು ಇವ್ರೇನು ಒಬ್ರು ಬರವಲ್ರಲ್ಲ ಅಡ್ಬಿಟ್ಟು ಏನ್ ಮಾಡಕ್ತಾರಲ್ಲ ಇವ್ರು ಮತ್ ಬಿಟ್ಟು ಹೋದಿ ಅಂತಾರ ಅಲ್ಲ ಈ ಕಲ್ಲಿ ಎಲ್ಲರೂ ಬಿಟ್ಟು ಹೋದ್ರೆ ಆತಾಳ ಈಗ ನೋಡಿದ್ರೆ 3 ಉಂಟುಂಟ್ಲೆ ರೆಡಿ ಹಾಕೊಂಡತ್ತ ಎಲ್ಲದಕ್ಕೂ ಈಗ ನೋಡಿದ್ರೆ ಬಂದಿಲ್ಲ ನೋಡಿ ಹತ್ರ ಇರ್ಬೇಕು ಇವ್ರದ್ದು ನಾವು ಇವ್ರ ಸಲಾಗಿ ಲಗು ರೆಡಿ ಆಗಿ ಕುಂತಿರ್ತೀವಿ ನಮಗೂ ಮನ್ಯಾಗ ಹೊರ ಭಾಳ ಅದಾವು ಹೊರ ಎಲ್ಲ ಬಿಟ್ಟು ಬಂದಿರ್ತೀವಿ ನಾವು ಅಯ್ಯೋ ನಿಂಗಕ್ಕ ಏನು ಇವ್ರು ಸಾಕಾಗಿಬಿಟ್ಟಿದ್ ನನಗಂತೂ ಎಲ್ಲದಕ್ಕೂ ಹೋಗಿ ಮನಿ ಕರೆದು ಬರ್ಬೇಕು ನೋಡು ಅವ್ರ ಮನೆ ತಗೊಳಕ್ ನಾವು ಹೋಗಿ ಕರೆದು ಬರ್ಬೇಕು ಹೋಸಲೆ ಗಣಪತಿ ಹಬ್ಬಕ್ಕೆ ಬಿಟ್ಟು ಹೋಗಿದ್ವಲ್ಲ ಏನು ಮಾತಾಡಿಲ್ಲ ಮುಗಳೆಲ್ಲ ಮಾತಾಡ್ಬಿಟ್ಲೆ ಇವ ನನಗಕ್ಕಿ ಬಿಟ್ಟು ಹೋಗಿ ಅಂತ ಏನ್ ನನ್ನ ಬಗ್ಗೆ ಮಾತಾಡ್ತಾರೆ ಮತ್ತೆ ಅಲ್ಲವಾ ಎಷ್ಟು ಲಗುನ ಬಂದಿಲ್ಲ ನೀನು ನಿನ್ಗೋಸ್ಕರ ಎಷ್ಟೊತ್ತ ನಾವು ಕಾಯಕತ್ತ ಏನ್ ಸುದ್ದಿ ಎಷ್ಟು ಲಗುನ ಬರೋದು ನೀನು ಇವ ನನ್ನ ಗಂಡು ಬುತ್ತಿ ಕಟ್ ಕಳ್ಸಿದಿತ್ತ ಹಂಗಾಗಿ ಬಂದೆ ನಮಗೂ ಮನ್ಯಾಗ ಹೆಂಗ್ ಗಂಡ್ರು ಹೆಂಗ್ ಸಸ್ತಾರು ಎಲ್ಲರೂ ಅದಾರ ನಾವ್ ಎಲ್ಲಾರನ್ನು ಬಿಟ್ಟು ಬಂದ್ರಂಗಿಲ್ಲ ಏನ್ ಬಿಡವಾ ನಿಮ್ದು ಆದ್ರೂ ಭಾಳ ನಿಮ್ದು ಏನ್ ಟೈಮ್ ಬರ್ಬೇಕು ಬಾ ನಾವು ಏನ್ ಮನಿ ಬಂದು ಕರಿಬೇಕಾ ನಿಮ್ಗೆ ಆಯ್ತವ ಬಸ್ ಬರಾಕತ್ತೈತಿ ಬಸ್ ಬಂತಲ್ಲ ಇವ್ರು ಇನ್ನೂ ಬರವಲ್ರಲ್ಲ ಇವ್ರು ಮತ್ತೆ ಇವ್ರನ್ನ ಬಿಟ್ಟು ಹೋಗುದನ ನಿಂಗ ಬಿಟ್ಟು ಹೋಗ್ಬಿಡು ಅಂತ ಸುಮ್ಮನೆ ಏನ್ ಬಾ ಅಂತ ಲಗು ಬರ್ಲಿಕ್ಕಂದ್ರೆ ಏನ್ ಮಾಡಿದೆ ಅಂತ ತಗೊಂಡು ಬಂದು ಹೋಗಿ ಹತ್ತಿ ನೋಡ್ರಿ ಹತ್ರ ಲಗು ಹತ್ರಿ ಟಿಕೆಟ್ ಅಲ್ಲೋಪ್ಪ ಎಣ್ಣ ಇನ್ನೊಂದು ಒಂದ್ 2 ನಿಮಿಷ ನಿಂದ್ರು ಇನ್ನಿಬ್ರು ಬರಾರತಾರ ಹೆಂಗೆಲ್ಲ ಆಗಲ್ವಾ ಇನ್ನ ಮುಂದೆ ಹೋಗ್ಬೇಕು ನಾವು ಲಗು ಟಿಕೆಟ್ ತಗೋರಿ ಯಾಕೆ ತಗೊಂತೀರಿ ಲಗು ತಗೋರಿ ಅಲ್ಲ ಹತ್ತು ಅವಸರದಾಗ ಒಂದ್ ನೀರಿನ ಬಾಟ್ಲಿ ತಗೊಳ್ಳಿಲ್ಲ ಒಂದ್ ನೀರಿನ ಬಾಟ್ಲಿ ತಗೊಂಡ್ ಬರಪ್ಪ ಒಂದಿಟ್ಟು ಯಾಕಂದ್ರೆ ನಾವು ಇಂಥವೆಲ್ಲ ಕೆಲಸ ಮಾಡಂಗಿಲ್ಲ ನೀವು ಹೋಗಿ ತಗೊಂಡ್ ಬಂದಿ ನನ್ನ ಕಾಲ್ ಒಂದು ನೋವು ಅದಪ್ಪ ಒಂದಿಟ್ಟು ಹೋಗಿ ತಗೊಂಡ್ ಬಾ ಹಂಗ್ಯಾಕ್ ಮಾಡ್ತೀವಿ ಒಂದಿಟ್ಟು ಮಗ ಅಂತ ಅನ್ಕೊಂತೀನಿ ತಗೊಂಡ್ ಬಾ ಒಂದಿಟ್ಟು ಸರಿ ಅಲ್ಲ ಇವ್ರೇನು ಪ್ರೇಮಿ ಇನ್ನೂ ಬಂದೇ ಇಲ್ಲ ಏನ್ ಮಾಡುದು ಫೋನ್ ಹಚ್ಚಲಾಗೈತಿ ಅವ್ರು ಏನಂತಾರ ನೋಡು ಪ್ರೇಮಿಗೆ ಪಾರೋಗ ಬರ್ತಾರೋ ಏನಿಲ್ಲೋ ಏನಂತ ಕೇಳೋರು ಒಂದಿಟ್ಟು ಹಲೋ ಪ್ರೇಮವ್ವ ಎಲ್ಲಿದಿ ಇನ್ನ ಬಸ್ ರೆಡಿಯಾಗಿ ನಿಂದಿರ್ತೀನಿ ಇನ್ನ ನಿನ್ಗೋಸ್ಕರ ಕಾಯಕತ್ತೈತಿ ಬಸ್ ನಾ ಕಂಡಕ್ಟರ್ ಬಿಡ್ತೀನಿ ಅಂತಂದ್ರೆ ನಾ ಬಿಡಬೇಡ ಬರ್ತಾಳಕ್ಕೆ ಈಗ ಅಂತ ಹೇಳಿನಿ ನೀ ಆದ್ರೆ ಇನ್ನೂ ಬರೋವಲ್ಲ ಯಾಕೆ ಬಿಟ್ಟು ಹೋಗು ನಾನು ನೀ ಬರ್ತಿ ಅಂತ ಕಂಡಕ್ಟರ್ ಇಷ್ಟೊತ್ತಂದು ಜಗಳ ಮಾಡಿದೆ ನಾನು ನೀ ಬಂದು ಮತ್ತೆ ಕಂಡಕ್ಟರ್ ಹಂಗೆ ಬೈಯಕತ್ತ ನನಗೆ ಹೇಳಿದೆ ನನ್ನ ಪ್ರೇಮವ್ವ ನನಗೆ ಭಾಳ ಇಂಪಾರ್ಟೆಂಟ್ ಅಕ್ಕಿ ಇಲ್ಲ ನಾ ಯಾವ ಕೆಲಸಕ್ಕೂ ಹೋಗಂಗಿಲ್ಲ ಅಂತ ಹೇಳಿ ಲಗು ಬಾ ಅಲ್ಲ ಗೀತಿ ಎಷ್ಟು ಸುಳ್ಳು ಹೇಳ್ತಿಲ್ಲ ನೀ ಯಾವ ಕಂಡಕ್ಟರ್ ಜೊತೆ ಜಗಳ ಮಾಡಿದಿ ಅಯ್ಯೋ ಒಂದು ಸುಳ್ಳು ಹೇಳಿದ್ರೆ ಆತು ಬಿಡ ಬರ್ತಾಳೆ ಈಗ ಅಷ್ಟೇ ಓಡಿ ಬರ್ತಾಳೆ ನೋಡಿ ಹೆಂಗೆ ಓಡಿ ಬರ್ತಾ ಅದು ನಿಜ ಬಿಡು ಯಪ್ಪ ನೀನು ಹೆಂಡತಿ ಪುಣ್ಯ ಬರಲಿ ಅಲ್ರಿ ನಾನು ಹೆಂಡತಿಗೆ ಯಾಕೆ ನನಗಿನ್ನ ಮದುವೆನ ಆಗಿಲ್ಲ ನನಗೆ ಪುಣ್ಯ ಬರ್ಲಿ ಅಂತ ಹೇಳಿ ಅಯ್ಯೋ ಕಟ್ಕೊಳ್ಳಿ ಹೆಂಡತಿ ಪುಣ್ಯ ಬರಲಿ ತಗೋ ಯಪ್ಪ ಆಕೆ ಎಲ್ಲದ ಏನು ಯಾವ ಗೊತ್ತು ನಾನು ಪುಣ್ಯ ಬರ್ಲಿ ಅಂದ್ರೆ ನಿಂತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತೀನಿ ಅಂತ ನನಗೆ ಬಿಟ್ಕೊಟ್ಟು ಅಕ್ಕಿಗೆ ಅಂತಿರಲ್ಲ ಟಿಕೆಟ್ ತಗಸ್ಲೇನ ಹಂಗಾರೆ ಇಲ್ಲ ನಿಂಗವ ಆಕೆ ಒಂದು ವೇಳೆ ಬಂದಿತ್ತು ರೊಕ್ಕ ಕೊಡ್ಲಿಕ್ಕೆ ಏನು ಮಾಡ್ತಿ ಬಂದ್ಮೇಲೆ ಎಲ್ಲಾದ್ರೂ ಕೊಡ್ತಾರೆ ಬಿಡ ನಾಳೆ ಏನಾರು ಮಾಡ್ಬೇಕಾದ್ರೆ ಕೊಡ್ತಾರೆ ಇಲ್ಲಿ ಅವ್ರ ನಾಷ್ಟ ಮಾಡಿಸ್ತಾರೆ ಈಗ 4 ಜನ ಇದೆಯಾ ಅವರೊಂದು ಇಬ್ರು ಬರ್ತಾರೆ ಅವ್ರದ್ದು ಇಬ್ರು ಸೇರಿಸಿ ತಕ್ಷಿದ್ರೆ ಆಗ್ತದೆ ಅವ್ರು ಬರ್ತಾರಿಲ್ಲ ಅಂತ ಯಾವ ಗ್ಯಾರಂಟಿಗೆ ನಿಂದೆ ಸಿದ್ದರಾಮಯ್ಯ ಕೊಟ್ಟನಲ್ಲ ಆ ಗ್ಯಾರಂಟಿ ತಗ್ಸಿರತ್ ಬಿಡು ನೀವು ಆ ಪ್ರೇಮಿ ಕೊಡಂಗಿಲ್ಲ ನೀ ತಗ್ಸಿ ಅಂತೇಳಿ ಇನ್ನೇನು ಕೊಡಂಗಿಲ್ಲ ನೋಡ್ರಿ ಹೊಸೂರಿಗೆ ಒಂದು ಟಿಕೆಟ್ ಕೊಡ್ರಿ ಅಯ್ಯ ಏನಪ್ಪ ನೀನು ನಾನು ಟಿಕೆಟ್ ತೆಗೆಸಂದ್ರೆ ನನ್ನ ಕಡೆ ಬಂದಿಲ್ಲ ನನ್ನ ಕಡೆ ₹1 ಇಲ್ಲ ಎಲ್ಲ ಪಗಾರನು ಇನ್ನೂ ಬಂದಿಲ್ಲ ಅಲ್ಲೇ ಮಲ್ಲವಕ್ಕಂತ ಯಾರು ಬಾಕಿ ಮಲ್ಲವಕ್ಕ ಏನು ನಿನಗೆ ಮಲ್ಲವಕ್ಕ ಅಂತ ಯಾರು ಗೊತ್ತಿಲ್ಲ ನಾವು ಮಲ್ಲವಕ್ಕ ಯಾರಂತ ಗೊತ್ತಿಲ್ಲ ಏನವ್ರ ಕಾರ್ಪೊರೇಟಾ ಏನವ್ರು ಈ ಇದ್ರದ್ದು ಅಧ್ಯಕ್ಷ ಏನದ ನಂಗೆ ಗೊತ್ತಾಗಬೇಕು ಹೇಳು ಏನೇ MLA ಅದ ನಮ್ಮ ಓಣ್ಯಾಗ ದೊಡ್ಡ ಶ್ರೀಮಂತಕಿ ಆಮೇಲೆ ನಮ್ಮೆಲ್ಲರಿಗೆ ದುಡ್ಡು ಕೊಡಾಕ ಪಗಾರ ಕೊಡಾಕ ಆಕಿನ ಮೇನ್ ಗೈ ಹೋಗ್ಲಿ ಬಿಡ ಅಟ್ಯಾಕ್ ಹೊಗಳ್ತೀನಿ ನಾನು ನಾ ಪಗಾರ ಕೇಳಕ್ಕೆ ಹೋದ್ರೆ 3 ದಿನ 4 ದಿನ ಮಾಡಿ 5ನೇ ದಿನ ಕೊಡಾಕಿಕಿ ಆಮೇಲೆ ಧಾರಾಳ ಮನಸ್ನಾಕಿ ಗೊತ್ತಾ ನಿಂಗೆ ನೋಡಲ್ಲಿ ಸಿಕ್ಕಿದ್ದ ಚಾನ್ಸ್ ಅಂತ ಗೀತಿ ಗೋಳೈಕೊಳತ್ತ ಮಲ್ಲವನ ಅವ್ರು ಸಸ್ತಾರ ಬಂದ್ರೆ ಪಾಪ ಅವ್ರಿಗೆ ₹1 ಕೊಡಂಗಿಲ್ಲಕ್ಕಿ ಹೊಲಕ್ಕೆ ಬಂದ್ರೆ ಶ್ರೀಮಂತಿಕೆ ಹೇಳಾಕತೈತಿ ಆದ್ರೂ ಅಟ್ಟು ಜಿಪ್ಪನ್ತನ ಮಾಡ್ತಾಳ ನಿನಗೆ ಗೊತ್ತಿಲ್ಲ ಅಂದ್ರೆ ಹೆಂಗ ಟಿಕೆಟ್ ತಗೋರಿ ಯಾರು ಅಲ್ಲ ಗೀತೆ ನಾನು ಹೊಗಳಿದ್ಲು ತೆಗಳಿದ್ಲು ಏನ್ರ ನನ್ನ ಕಡೆಯಿಂದ ರೊಕ್ಕ ಹುಚ್ಚಾಕತ್ತಾಳು ಒಂದು ಗೊತ್ತಾಗಲ್ಲ ಇದು ಸರಿನಪ್ಪ ಟಿಕೆಟ್ ಕೊಡು ಸಾಕಾಶ ಮಾತಾಡಪ್ಪ ಗೀತೆ ನಮಗೂ ಬಸ್ ಇನ್ನೂ ಸ್ವಲ್ಪ ನಿಂತು ಬಿಡಕಂತ ನಿಂದ್ರಪ್ಪ ಯಾಕ್ರಿ ಪ್ರೇಮಕ್ಕೆ ಬರಾಕದ ಜಯಕ್ಕೆ ಬರಾಕದ ಮತ್ತೆ ನಮ್ಮ ಮಾಳಕ್ಕೆ ಬರಾಕದ ಇನ್ನ ನಮ್ಮ ಗಿರಿಜಾಕ್ ಬರಾಕದ ಇಷ್ಟು ಜನ ಅದರ ನಿನ್ಸಿ ನೀನು ಇದನ್ನ ಬಸ್ ತುಂಬತೈತಿ ಖಾಲಿ ಬಸ್ ಎಲ್ಲ ನಿಮ್ ತುಂಬಿಕೊಂಡು ಮುಂದೆ ಹೋದ್ಮೇಲೆ ನಾನು ತುಂಬಿತ್ತೆ ಹಂಗೆ ಅನ್ನಕ್ಕೆ ಹೋಗಬೇಡ ನಮ್ಮ ಪ್ರೇಮಕ್ಕೆ ಭಾಳ ಬೇಜಾರು ಮಾಡ್ಕೊಂತಾಳ ಅಲ್ಲ ಮೊನ್ನೆ ಇದಕ್ಕೂ ಬಿಟ್ಟೋಗಿ ನಾನು ಏನು ಗಣಪತಿ ನೋಡಾಕು ಈಗ ಬಿಟ್ಟು ಅಂದ್ರೆ ಭಾಳ ಬೇಜಾರು ಮಾಡ್ಕೊಂತ ಅನ್ನಕ್ಕೆ ಹೋಗಬೇಡ ಬಿಟ್ಬಿಟ್ಟು ಅಡ್ಡಾಡ್ತಾರಂತ ಅನ್ನಲ್ಲ ಹಂಗಿದ್ರೆ ನೀವು ಕೆಳಗಿಳಿರಿ ನೆಕ್ಸ್ಟ್ ಯಾವ ಬಸ್ ಬರ್ತೈತೆ ಅವ್ನು ಹಾಕೊಂಡು ಬರ್ರಿ ನಮ್ಗೆ ಲೇಟ್ ಆಗುತ್ತೆ ಹೋಗ್ತೀವಿ ಅಯ್ಯಪ್ಪ ಆ ಮನೆಯ ಕೆಲಸ ಎಲ್ಲ ಹಂಗೆ ಬಿಟ್ಟು ಬಂದಿವಿ ಈ ಬಸ್ ಬಿಟ್ಟು ಮತ್ತೆ ಇನ್ನೊಂದು ಬಸ್ ಯಾವ ಬರ್ತೈತೆ ಯಾರಿಗೂ ಗೊತ್ತು ಆ ಮನೆಯ ಹೊರ ಎಲ್ಲ ಬಿಟ್ಟು ಬಂದಿವಿ ನಮ್ಮ ಗಣಗಳು ನಮ್ಮ ಸುಮ್ಮನೆ ಇರ್ತಾನೆ ಈ ಕೆಲಸಕ್ಕೆ ಇಷ್ಟೊತ್ತನ ಹೋಗಿರಿ ಅಂತ ಹೇಳಿ ಮಾಡಕ್ಕೆ ಹೋಗಬೇಡಪ್ಪ ಅವರು ಬರ್ತಾರೆ ನಿಂದ್ರೆ ಒಂದಿಟ್ಟು ಹಂಗೆ ಮಾಡ್ಬೇಡ ಬಿಡಪ್ಪ ಬರ್ತಾರೆ ನಿಂದ್ರೆ ಹಂಗಕ್ಕೆ ಮಾಡ್ತೀರಿ ಈಗಿತ ಹೋದ್ರು ಯೋ ಪ್ರೇಮಕೋ ಇಲ್ಲ ಹೋಗಿದಂಗೆ ಆಗ್ತೈತೆ ನಿಂದ್ರೆ ನೋಡಪ್ಪ ಆಕಿ ಮನೆ ಬಿಟ್ಟೋಗಿ ಅಂತ ನಮ್ಮ ಮೇಲೆ ಸಿಟ್ಟಾಗ್ಯಾಳ ಈಗ ಬಿಟ್ಟು ಹೋದ್ರೆ ಮತ್ತೆ ಸಾರ್ತಿಗಳು ಅಂತಾಳ ಹಂಗೆ ಮಾಡಕ್ಕೆ ಆಗಂಗಿಲ್ಲಪ್ಪ ಮತ್ತೆ ಕೀ ಹೋದ್ರೆ ಜಗಳ ತೆಗಿಯಕ್ಕೆ ಕೈ ಎತ್ತಿದ ಕೈ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಏನು ಮಾಡೋದು
ಮತ್ತೆ ನಾವು ಆಗ 4 ಜನ ಅಂತಾನಲ್ಲ, ನಿನ್ನೂ ಸೇರಿಸ್ಕೊಂಡೇ ಹೇಳ್ತೀನಿ ಮತ್ತೆ. ನೀನು ಬರಲೇ ಇಲ್ಲ, ನೀ ಸಹಾಯ ಮಾಡಲಿಲ್ಲ ಅಂತ ಹೇಳ್ತೀನಿ ನೋಡ ಮತ್ತೆ. ಅಲ್ಲೇ ಯವ್ವ ನಾ ಏನು ಮಾಡೀನಿ? ನೋಡಪ್ಪ, ಪಾರಕ್ ಮೊದಲೇ ಮನ್ಸಿಗದ. ಆಕೆ ಏನಾರ ಬಡ ಬಡ ಹೋಗಿ ಏನಾರ ಕುಡಿದು ವಿಷ ಕುಡಿದು 4 ಮಂದಿ ಹೆಸರು ಹಾಕಿದ್ದು ಏನು ಮಾಡಲ್ಲ. ಆಗ ನೀನು ಸೇರಿಸ್ಕೋಬೇಕು ಬೇಡ. ಮತ್ತು ಬೇಜಾರಾಗಿ ಬಿಡ್ತಾಳ. ಅದ್ರಾಗ ನಮ್ಮ ಊರಾಗ ಒಂದಿಷ್ಟು ಕಿಡ್ಡಿಗೂ ಬಿಡೋರು ಭಾಳ ಜನ ಅದಾರ. ಅವ್ರು ಕಿಡ್ಡಿ ಹಚ್ಚಿದ್ರೆ ಏನು ಮಾಡಲ್ಲ. ಯಾಕೆ ನೀನು ಜೈಲಿಗೆ ಕುಕ್ಕಿ ನಮ್ಮನ್ನು ಜೈಲಿಗೆ ಕಳಿಸ್ತಿ? ಇನ್ನೊಂದು 2 ನಿಮಿಷ ನಿಂದ್ರೆ ಹೋಗೋಣ ಅಂತ. ಅಲ್ಲೇ ಯಪ್ಪ ಎಷ್ಟೊತ್ತಿಗೆ ಬರ್ತಾರೆ ಹೇಳ್ರಿ? ಅವ್ನು ನಿಜ ಫೋನ್ ಹಚ್ಚಿ ಕೇಳ್ರಿ ಅಂತಿತ್ತು. ಇದೇನು ನನ್ನ ತಲೆ ಮೇಲೆ ಬರಾಕತ್ತದ? ಅಯ್ಯ ಪಾರಕ್ಕ, ಎಲ್ಲಿದೆ ಇವ? ಆ ಪ್ರೇಮಕ್ಕೆ ಫೋನ್ ಹಚ್ಚಿ ಇಲ್ಲೇ ಇದೀನಿ ಅಂತ ಹೇಳಿ ಇನ್ನಾದ್ರೂ ಬರೋವಲ್ರಲ್ಲ ಇಬ್ರು. ಅಲ್ಲ, ಕಂಡಕ್ಟರ್ ಬೇರೆ ನೆನೆಸಿಲ್ಲ. ಅವ್ನಿಗೆ ಏನೇನು ಹೇಳಕತ್ತೀವಿ ನಾವು. ಅವಂಗ ನೀನು ಹುಚ್ಚೈತಿ, ನೀನು ಮತ್ತು ಸುಸೈಡ್ ಮಾಡ್ಕೊಂತಾನೆ ಅದು ಇದು ಎಲ್ಲ ಹೇಳಕತ್ತೀವಿ. ಮತ್ತು ನೀನು ನೋಡಿ ಇನ್ನಾದ್ರೂ ಬರೋವಲ್ಲಿ. ಬಾಯಿ ಬಂದಾಗ ಮೈಯಕ್ಕ ನೋಡ್ಬೇಕು ಬರ್ರಿ. ಅಯ್ಯ ಹಂಗೆ ಮಾಡ್ಬೇಡ್ರಿ, ಬರ್ತೀನಿ ಅಂದ್ರೆ ಇಲ್ಲೇ ಇದೀನಿ. ನಿಮ್ಮ ಬಸ್ ಕಾಣಕತ್ತೈತಿ ನೋಡೋದು. 2 ನಿಮಿಟ್ 2 ನಿಮಿಟ್ ಅನ್ನಕತ್ತೆ ಎಟ್ಟತೈತಿ. ಬಂದು ನೋಡು, ನಿಮ್ದು ನೀಲಿ ಬಸ್ ಕಾಣಕತ್ತೈತಿ. ಪ್ರೇಮವ್ ನನ್ಕಿನ ಮುಂದೆ ಓಡಾಕತ್ತ. ಬಂದು ಅಲ್ಲ, ಓಡ್ ಬಂದು ಹತ್ರಿ. ನಿಮ್ಮ ದರಿದ್ರಗಳೇ ಒಂದೀಟರ ಐತೆ ನಿಮಗೆ. ಓಡ್ ಬಂದು ಹತ್ರಿ. ಏನು ನೀವು ಕಂಡಕ್ಟರ್ ಬಾಯಿ ತಕೊಂಡು ನಿಂತಾರ, ಮತ್ತು ನನಗಿನ ಹೋಗ ಅವ್ನು ಬಾಯಾಗ. ಅವ್ನ ಕಡೆ ನಾವು ಬೈಸ್ಕೊಳಕತ್ತೀವಿ ಇಲ್ಲಿ. ಎಷ್ಟೊತ್ತಾತ? ಇಷ್ಟೊತ್ತನ ಯಾರು ನಿಂದಿಸ್ತಾರೆ ಹೇಳು? ಪಾಪ ಒಳ್ಳೆ ಹುಡುಗ ಕಂಡಕ್ಟರ್. ಆ ಪ್ರೇಮ ಓಡಾಕತ್ತಾಳ ನೋಡು. ಬಂದು ನೀನು ಓಡು. ಓಡು. ಕಾಲು ನೋದೆ ನಾನು. ಲಕ್ಷ್ಮಿ ಬಂದಿಲ್ಲ? ಲಕ್ಷ್ಮಿದು ಏನು ಕೇಳ್ತಿದ್ರಿ? ಆಕಿದೆ ದಿನಾಗಿತ್ತಿದೆ ಭಾಳ ಆಗತ್ತೆ. ಆಕಿನ ಬಂದಿಲ್ಲ. ನೀನು ಹಿಂದೆ ಬರ್ತಾ ಅಂತ ನಡೀತಿ. ಅಯ್ಯ ನಿಮ್ಮ ಮಾತಾಡ್ಲಿ ಬರ್ರಿ. ನೋಡ್ರಿ ಇಲ್ಲಿ ಲಘು ಬರ್ಲಿಕ್ಕಂದ್ರೆ ನಾ ಬಸ್ಸಿಗೆ ರೈಟ್ ಹೇಳ್ತೀನಿ ನೋಡಿ. ನಾನೇ ರೈಟ್ ಹೇಳ್ತೀನಿ ಈಗ. ಮತ್ತೆ ಅಯ್ಯಪ್ಪ, ಅವ್ರು ಬರ್ಲಿಕ್ಕೆ ನೀ ಯಾಕೋ ವಿಷಯ ಕೊಡ್ಸಾಯ್ತಿ? ಬೇಡ ಯಪ್ಪ ಬೇಡ. ಪಾಪ ನಿನಗೆ ಹೆಂಡ್ರು ಮಕ್ಕಳು ಎಲ್ಲರೂ ಅದಾರ. ಯಾಕೆ ಕಷ್ಟ ಇದನ್ನ ಮಾಡ್ತಿಬಿಡು. ಅಯ್ಯೋ ಯವ್ವ ನೀವು ಏನು ತಿಳ್ಕೊಂತೀರಿ? ನಾ ಬಸ್ಸಿಗೆ ರೈಟ್ ಹೇಳ್ತೀನಿ ಅಂತ ಹೇಳಿದ್ದು ನನಗಲ್ಲ. ನೀವು ಮಾತಾಡಿ ನಮ್ಗೆ ಲಘು ಅರ್ಥ ಆಗಲ್ಲ. ಅಯ್ಯವ್ವ ಬಂದ ಇಲ್ಲಿ ಇವ್ರು ಇನ್ನೂ ಭಿನ್ನಾಗಿತ್ತಾರೆ. ಇವು ಆಕಿ ಲಕ್ಕಿನ ಬರೀ ಸೀರೆ ತಿದ್ಕೊಳ್ಳೋದು ಅದ್ರಾಗ ಕುಂತಾಳಂತೆ. ಅದಕ್ಕೆ ಸೀರೆ ಕುಂದ್ರು ಒಂದಂತೇನೋ ಉಬ್ಬಾಕತ್ತೈತಂತೆ. ಅದಕ್ಕೆ ಹೊಟ್ಟೆ ಕಂದಂಗೆ ಕಾಣಕತ್ತೈತೆ ಅನ್ನಕತ್ತ ಅಂತ ಅದಕ್ಕೆ ಅಲ್ಲ ಕುಂತಾರಂತ. ಅಯ್ಯೋ ಈಗೇನು ಫ್ಯಾಷನ್ ಶೋ ಕೊಂಡ್ರ ನಿಂತಿ ಹೊಟ್ಟು ಉಬ್ಬೈತನಕ. ಯವ್ವ ಏನದಾರ ಇವ್ರು ಕರ್ಕೊಂಡು ಹೋಗೋದ್ರೊಳಗೆ ಕತಿ ಕರಿತೈತಿ. ಈಗ ನೋಡ ಬಾರ ಆಗಕ್ಕೆ ಬಂತು. ನೆತ್ತಿ ಮೇಲೆ ಬಿಸಿಲು ಬಂತು. ಸಸ್ತಾರ ಹೊಯ್ಕೊಂತಾರ ನನ್ನ ಹೆಸರಲ್ಲಿ. ಪ್ರೇಮವ್ವ ಏನು ಲಘು ಬರೋಕ್ಕಾಗಲ್ಲ ನಿಮಗೆ. ಬಸ್ ನಿಂದಿರ್ಸಿ ಎಷ್ಟೊತ್ತಾತು. ಕಂಡಕ್ಟರ್ ನೋಡಿದ್ರೆ ರೈಟ್ ಅನ್ನೋನ ಸ್ಟಾಪ್ ಅನ್ನಕ್ಕಿ, ರೈಟ್ ಅನ್ನೋನ ಟಾಪ್ ಅನ್ನಕ್ಕಿ. ಇದಾಗೈತಿ. ಮತ್ತಿಬ್ರು ಹೋಗಿ ಟಾಪ್ನಾಗ ಕುಂತೀವಿ. ಮತ್ತು ನಾವು ಏನ್ರವ ಬರೋರೆಲ್ಲ ಬಂದ್ರಿಲ್ಲ? ಪೀಡಾಗೇನಾ? ಆ ಪೀಡ ಇದು ಪೀಡ ಏನಿಲ್ಲವ ನಮ್ಮ ಕಡೆ ಇರೋದು ಡ್ರೈವರ್ ಅದಾನ. ಪೀಡಾಗಿ ಅಯ್ಯ ಸ್ಪೀಡಾಗಿ ಏನಾಗತ್ತ ಹೋಗಿ. ನೀವೆಲ್ಲ ಇಂಗ್ಲೀಷ್ ಮಾತಾಡ್ಬೇಡ್ರಿ. ಟಿಕೆಟ್ ತಗೋ ಟಿಕೆಟ್. ಅಯ್ಯ ಯಾಕಯ್ಯಪ್ಪ, ನಮ್ಮ ಸಿದ್ದರಾಮಯ್ಯ ಟಿಕೆಟ್ ಫ್ರೀ ಮಾಡ್ಯಾನ. ಟಿಕೆಟ್ ಯಾಕೆ ತಗೋಬೇಕು? ನಮಗ ಗೊತ್ತಾಗಿಲ್ಲ ನೋಡೆ. ನಾವು ಮರ್ತ ಬಿಟ್ಟಿವಿ. ನಾವು ಟಿಕೆಟ್ ರೊಕ್ಕ ಕೊಟ್ಟು ತಗೊಂಡಿವಿ. ಕೊಡಯ್ಯಪ್ಪ, ವಾಪಸ್ ಕೊಡು ರೊಕ್ಕ ನಮ್ದು. ಟಿಕೆಟ್ ಆದ್ಮೇಲೆ ವಾಪಸ್ ಕೊಡಂಗಿಲ್ವೇ? ನೀರ್ ಹೇಳ್ಬೇಕಿಲ್ಲ, ನಾವು ಮರ್ತಿರ್ತೀವಿ. ನೀರ್ ಹೇಳ್ಬೇಕಿಲ್ಲ. ಆಧಾರ್ ಕಾರ್ಡ್ ತಂದಿರ ಹಂಗಾರೆ? ಆಧಾರ್ ಕಾರ್ಡ್ ನಾವು ಇದೇ ಊರ್ನಾಗ ಅಂತ ಅಷ್ಟು ಗೊತ್ತಾಗಂಗಿಲ್ಲ. ನಾವು ಮಾತಾಡೋ ಭಾಷೆ ಏನಾರು ಹೇಳ್ಬೇಕು. ನೀನು ಉತ್ತರ ಕರ್ನಾಟಕ ಮಂದಿದ್ದೀವಿ ನಾವು. ಹಂಗ ಅಲ್ಲೇ ಯಾವ ಮಂದಿ ಇರ್ಲಿ ಏನೇ ಇರ್ಲಿ ನಮ್ಗೆ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ಇದ್ರೆ ಮಾತ್ರ ನೀವು ಇಲ್ಲಿ ಅಂತ ನಾ ಕೊಡ್ತೀನಿ. ನಾ ತಂದಿ ತಗೊಂಡು ಕೊಡು. ಇವ್ರಿಗೋಸ್ಕರ ನಾವು ಕಾಯ್ದು ಇಟ್ಕೊಂಡು ನಾವು ರೊಕ್ಕ ಕೊಟ್ಟು ಟಿಕೆಟ್ ತೆಗಿಸಿ ಇವ್ರು ಪುಕ್ಷಟ್ಟಿ ಒಳಗೆ ಬರೋಂಗಾತ್ ನೋಡ. ಹಿಂಗಕ್ಕನ ಹೇಳಿಲ್ಲ. ನಾವು ಹೇಳ್ತೀನಿ ನೋಡು. ಇವ್ರು ಇಟ್ಟು ಮಿನಾಟ್ ಮಾಡ್ಕೊಂಡು ಬರಾಕತ್ತಾರ ಅಂದ್ರೆ ಇವ್ರು ಎಲ್ಲ ಗೊತ್ತಿದ್ಕೊಂಡೇ ಬರ್ತಾರೆ. ನಮಗೂ ಒಂದು ಮಾತು ಹೇಳ್ಬೇಕಲ್ಲ. ಹೌದು ನೋಡು, ನಮಗೂ ಗೊತ್ತಾಗಲಿ. ಸೊ ವೀಕ್ಷಕರೇ, ಹೀಗಿತ್ತು ನಮ್ಮ ಇವತ್ತಿನ ಎಪಿಸೋಡು. ಸೊ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಓಕೆನಾ?